the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದ ಲಾರ್ಡ್, ಪ್ರೀಸ್ ದ ಲಾರ್ಡ್, ಪ್ರೀಸ್ ದ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರ ಆತ್ಮರವರ ಪ್ರಸಾದವು ನಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದ ಲಾರ್ಡ್, ಪ್ರೀಸ್ ದ ಲಾರ್ಡ್, ಪ್ರೀಸ್ ದ ಲಾರ್ಡ್. ಕರುಣಾಳು ದೇವನ ಕರುಣೆಯ ಕರ ನಮ್ಮೆಲ್ಲರ ಮೇಲಿದೆ. ಕರುಣಾಳು ದೇವರ ಕರುಣೆಯ ಕರ ನಮ್ಮೆಲ್ಲರ ಮೇಲಿದೆ. ಅದೇ ಕರುಣಾಳು ದೇವರ ಕರುಣೆಯ ಮಕ್ಕಳಾಗಿರೋ ನಮಗೆ ಎಷ್ಟು ಜನರ ಮೇಲೆ ಕರುಣೆಯ ಕರವಿದೆ? ಕರುಣಾಳು ದೇವರ ಕರುಣೆಯ ಕರ ನಮ್ಮೆಲ್ಲರ ಮೇಲಿದೆ. ಹಾಗೆಯೇ ಕರುಣಾಳು ದೇವರ ಮಕ್ಕಳಾಗಿರೋ ನಮಗೆ ಮತ್ತೊಬ್ಬರ ಮೇಲೆ ಕರುಣೆಯ ಕರ ಎಷ್ಟು ಮಂದಿಗಿದೆ? ಕರುಣಾಳು ದೇವನ ಈ ಪೂಜ್ಯಾರಾಧನಾ, ಅದೇ ನನ್ನ ಬಾಳಿನ ಮುಕ್ತಿ ಸಾಧನಾ, ಮುಕ್ತಿ ಸಾಧನಾ. ಕರುಣಾಳು ದೇವರ ಕರೆ ನಮ್ಮೆಲ್ಲರ ಮೇಲಿದೆ. ಆದರೆ ಕರುಣಾಳು ದೇವರ ಮಕ್ಕಳಾಗಿರುವ ನಮಗೆ ಎಷ್ಟು ಜನರ ಮೇಲೆ ಕರುಣೆ ಇದೆ? ಈ ಕರುಣೆಯ ಹೃದಯವಿದ್ದರೆ ನಾವು ದೇವರ ಮಕ್ಕಳು. ಈ ಸುಂದರವಾದ ಸಂಜೆಯ ಸಮಯದಲ್ಲಿ ನಾವೆಲ್ಲರೂ ಒಂದಾಗಿ ಸೇರಿದ್ದೇವೆ. ಒಂದು ನಗಾಡಿ ಅಲ್ಲ, ಒಂದು ಸ್ವಲ್ಪ ನಗಾಡಿ ಅಲ್ಲ. ನಾನು ನಿಮ್ಮನ್ನ ನೋಡ್ಲಿಕ್ಕೆ ಆಗುದಿಲ್ಲ ನಗುವುದನ್ನ, ಆದ್ರೂ ನೀ ನಗುವಾಗ ನನಗೆ ಗೊತ್ತಾಗ್ತದೆ ನೀವು ನಗಾಡ್ತೀರಾ ಎಂಬುದಾಗಿ. ಪ್ರೀಸ್ ದ ಲಾರ್ಡ್, ಹಲ್ಲೆಲೂಯಾ. ಯಾಕಂದ್ರೆ ದೇವರು ನೋಡ್ತಾರಲ್ಲ ನೀವು ನಗಾಡೋದು. ಪ್ರೀಸ್ ದ ಲಾರ್ಡ್, ಪ್ರೀಸ್ ದ ಲಾರ್ಡ್, ಪ್ರೀಸ್ ದ ಲಾರ್ಡ್. ಕರೆ ಕೇಳಿ ನಾ ಬರಲು ಬಾಳೆ ಪಾವನ, ಶರಣಾಗಿ ಜೀವಿಸಲು ನೀಡ್ವೆ ಚೇತನ. ಕರೆ ಕೇಳಿ ನಾ ಬರಲು ಬಾಳೆ ಪಾವನ, ಶರಣಾಗಿ ಜೀವಿಸಲು ನೀಡ್ವೆ ಚೇತನ. ಪಡೆದಿರೆ ನಿನ್ನೊಲುವಿನ ಜೀವ, ಅದುವೇ ಸಂಜೀವನ, ಅದುವೇ ಸಂಜೀವನ. ಕರುಣಾಳು ದೇವನ ಈ ಪೂಜ್ಯ ರಾಧನಾ, ಅದೇ ನನ್ನ ಬಾಳಿನ ಮುಕ್ತಿ ಸಾಧನಾ, ಮುಕ್ತಿ ಸಾಧನಾ. ಪ್ರಿಯರೇ, ಹಾಡನ್ನ ಕೇಳುವಾಗ ನಿಮಗೆ ಏನ್ ಅನಿಸ್ತದೆ ಗೊತ್ತಿಲ್ಲ. ಯಾವುದೋ ಬಲಿ ಪೂಜೆ ಪ್ರವೇಶ ಗೀತೆಯೋ, ಅಥವಾ ಸುಮ್ಮನೆ ಏನೋ ಹಾಡಬೇಕು, ಅಥವಾ ರಾಗ ಚೆನ್ನಾಗಿದೆಯೋ ಎಂಬುದಿರಬಹುದು. ಇಲ್ಲ ಪ್ರಿಯರೇ, ರಾಗದೊಂದಿಗೆ ವಾಕ್ಯ. ಕರೆ ಕೇಳಿ ನಾ ಬರಲು. ನಾವು ಕರೆಯನ್ನ ಕೇಳಿ ಈ ಲೋಕಕ್ಕೆ ಬಂದಿದ್ದೇವೆ. ಕರೆಯಾಗಿದೆ ನಮ್ಮ ಈ ಜೀವನ, ದೈವ ಕರೆಯಾಗಿದೆ. ಪ್ರಿಯರೇ, ನಾವು ಕಥೋಲಿಕ ಧರ್ಮಸಭೆಯ 7 ಸಂಸ್ಕಾರಗಳವಾದ ಶ್ರೇಷ್ಠ ಸಂಸ್ಕಾರಗಳವಾದಂತಹ ಯೇಸು ಸ್ವಾಮಿಯಿಂದಲೇ ಉಗಮವಾದಂತಹ 7 ಸಂಸ್ಕಾರಗಳನ್ನ ಧ್ಯಾನಿಸಿ ಬರುವಾಗ ನಾವು ಕುಟುಂಬವನ್ನ ಕುರಿತು, ವಿವಾಹ ಸಂಸ್ಕಾರವನ್ನು ಕುರಿತು ನಾವು ಧ್ಯಾನಿಸ್ತಾ ಇದ್ದೇವೆ. ಈ ವಿವಾಹ ಸಂಸ್ಕಾರ ಎಂಬುದು ಎಲ್ಲಾ ವರಗಳಿಗಿಂತ ಶ್ರೇಷ್ಠವಾದದ್ದು, ಎಲ್ಲಾ ವರಗಳಿಗಿಂತ ಶ್ರೇಷ್ಠವಾದದ್ದು. ನಿನಗೆ ಏನೇ ಇರಬಹುದು, ಯಾವ ವರ ಸತ್ತೋಗಿರೋದು ನಾಳೆ ನೀವು ಜೀವಂತ ಮಾಡಬಹುದು.
ಅದಕ್ಕಿಂತ ಶ್ರೇಷ್ಠವಾದದ್ದು. ವಿವಾಹ ಸಂಸ್ಕಾರದಷ್ಟು ಶ್ರೇಷ್ಠವಾದಂತಹ ವರ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ವಿವಾಹ ಸಂಸ್ಕಾರ ಎಂಬುದು ಒಂದು ಕರೆ, ದೈವ ಕರೆ. ದೈವ ಕರೆ. ವಿವಾಹ ಸಂಸ್ಕಾರದಲ್ಲಿ ಒಂದಾಗುವಂಥದ್ದು ದೈವರ ಕರೆ ಪ್ರಿಯರೇ. ನಿನ್ನೆ ನಾವು ಧ್ಯಾನಿಸಿದೆವು ನಾನು ಧ್ಯಾನಿಸಿದ ವಿವಾಹ ಸಂಸ್ಕಾರದ ಭಾಗ 18ನೇ ಭಾಗವನ್ನು ನಾನು ನಿನ್ನೆ ಧ್ಯಾನಿಸಿದೆವು. ಇವತ್ತು ಭಾಗ 19ನ ಧ್ಯಾನಿಸಲಿಕ್ಕೆ ಪವಿತ್ರಾತ್ಮ ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ಅದಕ್ಕಾಗಿ ಪ್ರಭು ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸುತ್ತೇನೆ. ಮೇ ಗಾಡ್ ಬ್ಲೆಸ್ ಯು ಫ್ಯಾಮಿಲಿ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಕರೆ ಕೊಡಿ. ಪ್ರಿಯರೇ, ಈ ವಿವಾಹ ಸಂಸ್ಕಾರವನ್ನು ಕುರಿತು ಧ್ಯಾನಿಸುವಂತ ನಾನು ವಿವಾಹದಲ್ಲಿ ಒಂದಾಗಿದ್ದೇನೆ ಅಂದ್ರೆ ಸಂತೋಷ ಪಡಬೇಕು. ದುಃಖ ಇರ್ತದೆ, ಕಣ್ಣೀರಿರ್ತದೆ, ಹೋರಾಟ ಇರ್ತದೆ, ಸರ್ವಸಾಮಾನ್ಯ. ನಿಮ್ಮೊಬ್ಬರಿಗೆ ನನ್ನೊಬ್ಬರಿಗೆಲ್ಲ ಇಡೀ ಪ್ರಪಂಚದಲ್ಲಿ ವಿವಾಹವಾಗುವಂತ ಪ್ರತಿಯೊಬ್ಬರ ಜೀವನದಲ್ಲಿ ದುಃಖವಿದೆ, ಇರಲೇಬೇಕು. ಅದೇ ಜೀವನ, ಅದೇ ಕರೆ. ವಿವಾಹ ಕರೆಗಿಂತ ದೊಡ್ಡ ಕರೆ ಯಾವುದೂ ಇಲ್ಲ. ವಿವಾಹ ಸಂಸ್ಕಾರಕ್ಕಿಂತ ದೊಡ್ಡ ಸಂಸ್ಕಾರ ಯಾವುದೂ ಇಲ್ಲ. ಅಭಿಷೇಕಕ್ಕಿಂತ ದೊಡ್ಡದು ವಿವಾಹ ಸಂಸ್ಕಾರ. ಕರೆ ಕೇಳಿ ನಾವು ಬಂದಿದ್ದೇವೆ ಈ ಲೋಕಕ್ಕೆ. ವಿವಾಹ ಸಂಸ್ಕಾರದ ಕರೆಯೊಂದಿಗೆ ನಾವು ಈ ಲೋಕಕ್ಕೆ ಬಂದಿದ್ದೇವೆ. ಅದರಿಂದಲೇ ನಮ್ಮ ಜೀವನ, ನಮ್ಮ ಬಾಳು ಪಾವನವಾಗ್ತಾ ಇದೆ. ವಿವಾಹ ಸಂಸ್ಕಾರದ ಜೀವನ ಪ್ರಿಯರೇ ತುಂಬಾ ಸುಂದರವಾದದ್ದು. ಈ ವಿವಾಹ ಸಂಸ್ಕಾರದ ಮೂಲಕವಾಗಿಯೇ ಇಡೀ ಜಗತ್ತು ವ್ಯಾಪಿಸಿದೆ. ಇಡೀ ಜಗತ್ತು ಈ ವಿವಾಹ ಸಂಸ್ಕಾರದ ಮೂಲಕವಾಗಿ ವ್ಯಾಪಿಸಿಕೊಂಡಿದೆ. ಈ ವಿವಾಹ ಸಂಸ್ಕಾರ ಇಲ್ಲ ಅಂದ್ರೆ ಈ ಜಗತ್ತು ವ್ಯಾಪಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಈ ಜಗದಲ್ಲಿ ಜನಾಂಗವೆಂಬುದು ಇರ್ತಾ ಇರಲಿಲ್ಲ. ಇವತ್ತು ಈ ಲೋಕದಲ್ಲಿ ನಾವು ಕೋಟ್ಯಾಂತರ ಮಕ್ಕಳಾಗಿ ಈ ಲೋಕದಲ್ಲಿ ಇದ್ದೇವೆ, ಮಿಲಿಯಾಂತರ ಕೋಟಿಯಾಗಿದ್ದೇವೆ. ಎಲ್ಲಿಂದ? ವಿವಾಹ ಸಂಸ್ಕಾರದ ಮೂಲಕವಾಗಿ. ಅಯ್ಯೋ ಬ್ರದರ್, ಯಾಕೆ ಮದುವೆ ಮಾಡ್ಕೊಂಡ್ರೇನೇ ಮಕ್ಕಳು, ಇಲ್ಲಾಂದ್ರೆ ಇಲ್ವಾ? ಒಂದಾಗುವುದಾದ್ರೆ ವಿವಾಹ ಸಂಸ್ಕಾರ. ಒಂದು ಮಗುವಿಗೆ ಜನ್ಮ ಕೊಡುವುದು ಎಂಬುದಾದ್ರೆ ವಿವಾಹ ಸಂಸ್ಕಾರನೇ. ಯಾವುದೇ ಒಂದು ವ್ಯಕ್ತಿ ಯಾವುದೇ ತರದಲ್ಲಿ ಅದು ವಿವಾಹ, ಅದು ವಿವಾಹವೇ, ಅದು ದಾಂಪತ್ಯದ ವಿವಾಹದ ಸಂಬಂಧವೇ. ಅಲ್ಲಿ ಮೋಸ ಆಗುವುದು, ಅನ್ಯಾಯ ಆಗುವುದು ಬೇರೆ, ಅಲ್ಲಿ ಮೋಸ ಹೋಗುವುದು ಅದೆಲ್ಲ ಬೇರೆ. ಆದರೆ ನಾನು ವಿವಾಹ ಸಂಸ್ಕಾರದಲ್ಲಿ ಒಂದಾಗುವಾಗ ನಾನೊಂದು ಮಗುವನ್ನು ಹಡಿಯುತ್ತೇನೆ. ದೇವರು ನನ್ನ ಮುಖಾಂತರವಾಗಿ ತನ್ನ ಸೃಷ್ಟಿ ಕಾರ್ಯವನ್ನು ನೆರವೇರಿಸುತ್ತಾರೆ. ಹೀಗೆ ಪವಿತ್ರವಾದದ್ದು. ಇಂದು ಈ ವಿವಾಹ ಸಂಸ್ಕಾರದ ಮೂಲಕವಾಗಿಯೇ ನಾವು ನೋಡ್ತೇವೆ ಜಗತ್ತಿನಾದ್ಯಂತ ಮಕ್ಕಳು, ಮೊಮ್ಮಕ್ಕಳು, ತಲೆಮಾರುಗಳು, ಪೂರ್ವಿಕರು, ಹೀಗೆ ನಾವು ಇರುವಂತದ್ದು. ಈ ವಿವಾಹ ಸಂಸ್ಕಾರ ಎಷ್ಟು ಶ್ರೇಷ್ಠವಾದದ್ದು ಎಂಬುದಾದರೆ ಪ್ರಿಯರೇ, ನೋಡಿ, ಈ ವಿವಾಹ ಸಂಸ್ಕಾರದ ಮೂಲಕವಾಗಿ ಇವತ್ತು ದೇಶವನ್ನು ಆಳುವವರು, ಈ ವಿವಾಹ ಸಂಸ್ಕಾರದ ಮೂಲಕವಾಗಿ ದೇಶದ ನಾಯಕರುಗಳು, ಅಧಿಕಾರಿಗಳು, ಈ ವಿವಾಹ ಸಂಸ್ಕಾರದ ಮೂಲಕವಾಗಿ ಎಲ್ಲ ಸಮಾಜ ಸೇವಕರು, ಮೇಧಾವಿಗಳು, ಪ್ರವಾದಿಗಳು, ಪ್ರೇಷಿತರು, ರಕ್ತಸಾಕ್ಷಿಗಳು, ಶುಭ ಸಂದೇಶಕಾರರು, ರಕ್ಷಕರಾದ ಪ್ರಭು ಯೇಸುವು ಈ ವಿವಾಹ ಸಂಸ್ಕಾರದ ಮೂಲಕವಾಗಿ ಉಗಮವಾದದ್ದು. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದದ್ದು ವಿವಾಹ ಸಂಸ್ಕಾರದ ಮೂಲಕವಾಗಿ. ಯಾಕಂದ್ರೆ ಅವರಿಗೆ ವಿವಾಹದ ಜೀವನದಲ್ಲಿ ಅವ್ರು ಬರಬೇಕಾಗಿದೆ, ಏಕಾಂಗಿಯಾಗಿ ಬರ್ಬೋದಾಗಿತ್ತು, ನಾನು ಮೆಸ್ಸಾಯ, ನಾನು ದೇವರೆಂಬುದಾಗಿ. ಆದರೆ ಯೇಸು ಸ್ವಾಮಿ ವಿವಾಹ ಸಂಸ್ಕಾರ ಎಂಬ ಸಂಸ್ಕಾರದ ಮೂಲಕವಾಗಿ ಪವಿತ್ರ ಕುಟುಂಬವಾಗಿ ತಾಯಿ ಮಾತೆ ಮರಿಯಂನವರ ಮುಖಾಂತರವಾಗಿ ಜನ್ಮಸಾಳಿ ಸಾಕು ತಂದೆಯಾದಂತಹ ಸಂತ ಜೋಸೆಫರೊಂದಿಗೆ ತನ್ನ ಒಂದು ಕುಟುಂಬದಲ್ಲಿ ಉಗಮವಾದರು ಯೇಸು ಸ್ವಾಮಿ. ಯೇಸು ಸ್ವಾಮಿಗೆ ಕುಟುಂಬವಿತ್ತು. ಹೀಗೆ ವಿವಾಹ ಸಂಸ್ಕಾರ ತುಂಬಾ ಶ್ರೇಷ್ಠವಾದದ್ದು. ಇವತ್ತು ವಿಶ್ವಾಸಿಗಳಾಗಿರುವ ನೀವು ಈ ಸಂಜೆ ಹೊತ್ತಿನಲ್ಲಿ ಈ ದೇವರ ವಾಕ್ಯದ ಮುಂದೆ ನೀವು ಕುಳಿತುಕೊಂಡಿದ್ದೀರಿ. ನೀವು ದೇವರ ಮುಂದೆ ಕುಳಿತುಕೊಳ್ತಾ ಇಲ್ಲ, ದೇವರ ವಾಕ್ಯದ ಮುಂದೆ ಕುಳಿತುಕೊಳ್ಳಿಲ್ಲ, ದೇವರನ್ನ ಸಂಧಿಸ್ತಾ ಇದ್ದೀರಿ. ನಾವು ದೇವರನ್ನ ಸಂಧಿಸ್ತಾ ಇದ್ದೇವೆ, ದೇವರು ನಮ್ಮೊಡನೆ ಮಾತನಾಡ್ತಾ ಇದ್ದಾರೆ, ದೇವರು ನಮ್ಮೊಂದಿಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ.
ಸತ್ಯ ಅಸತ್ಯ, ನ್ಯಾಯ ಅನ್ಯಾಯ, ಒಳಿತು ಕೆಡುಕು, ಪಾಪ ಪುಣ್ಯ, ಆಶೀರ್ವಾದ ಶಾಪ, ಇವೆಲ್ಲವನ್ನು ಕುರಿತು ದೇವರು ನಮ್ಮಲ್ಲಿ ಮಾತನಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಸಂಧಿಸ್ತಾ ಇದ್ದೀವಿ, ದೇವರನ್ನ ಸಂಧಿಸಿದ್ದೇವೆ. ಈ ಸಂದರ್ಭದಲ್ಲಿ ದೇವರೊಡನೆ ಸಂಧಿಸುವ ಕಾರಣ ದೇವರು ನಮ್ಮೊಡನೆ ಮಾತನಾಡುತ್ತಾ ಇದ್ದಾರೆ. ದೇವರ ವಾಕ್ಯವನ್ನು ಕೇಳುವುದು ಎಂದರೆ ದೇವರನ್ನ ಸಂಧಿಸುವುದು ಎಂದರ್ಥ. ಹೀಗೆ ದೇವರ ಪ್ರತಿನಿಧಿಗಳಾಗಿ, ದೇವರ ಮಕ್ಕಳಾಗಿ ನಾವೆಲ್ಲರೂ ದೇವರನ್ನ ಸಂಧಿಸ್ತಾ ಇರುವಂತ ಗಳಿಗೆ ಇದಾಗಿದೆ. ಹಾಗೆ ಕರೆ ಕೇಳಿ ನಾವು ಬಂದಿದ್ದೇವೆ. ಈ ದಿನದಲ್ಲಿ ನಾವು ಕುತ್ಕೊಂಡಿದ್ದೇವೆ, ಈ ವಾಕ್ಯವನ್ನು ಕೇಳ್ತಾ ಇದ್ದೇವೆ ಅಂದ್ರೆ ಕರೆ ಕೇಳಿ ಬಂದಿದ್ದ ದೇವರ ಕರೆ. ದೇವರ ಕರೆ ಇಲ್ಲದೆ ದೇವರನ್ನ ಕಂಡುಕೊಳ್ಳಿಕ್ಕೆ ಆಗಲ್ಲ. ಯೇಸುಸ್ವಾಮಿ ಹೇಳ್ತಾರೆ, ನನ್ನ ಪಿತನು ನನ್ನತ್ತ ಸೆಳೆಯದ ಹೊರತು ಯಾರು ನನ್ನ ಬಳಿಗೆ ಬರಲಾರರು. ನನ್ನ ಪಿತನು ನನ್ನತ್ತ ಸೆಳೆಯದ ಹೊರತು ಯಾರು ನನ್ನ ಬಳಿಗೆ ಬರಲಾರರು. ಪ್ರೀಸ್ ದಿ ಲಾರ್ಡ್. ಹೌದು ಪ್ರಿಯರೇ, ಸ್ಟೀವೆನ್ ಗೊನ್ಸಾಲ್ವೆಸ್, ಖಂಡಿತವಾಗಿಯೂ ನಿಮ್ಮ ಆರೋಗ್ಯಕ್ಕಾಗಿ ನಾನು ಪ್ರಾರ್ಥಿಸ್ತೇನೆ. ದೇವರು ನಿಮ್ಮ ಆರೋಗ್ಯವನ್ನ ಸೌಖ್ಯಪಡಿಸಲಿ, ನಿಮ್ಮ ಎಲ್ಲ ಅನಾರೋಗ್ಯವನ್ನು ಸೌಖ್ಯಪಡಿಸಲಿ. ಮೇ ಗಾಡ್ ಬ್ಲೆಸ್ ಯು. ಮೇ ಲಾರ್ಡ್ ಜೀಸಸ್ ಟಚ್ ಅಂಡ್ ಹೀಲ್ ಯು. ಹೀಗೆ ಕರೆ, ದೈವ ಕರೆ, ವಿವಾಹ ಸಂಸ್ಕಾರದ ಒಂದು ದೊಡ್ಡ ಕರೆ, ಮಹತ್ತರವಾದಂತಹ ಕರೆ. ಕರೆ ಕೇಳಿ ನಾ ಬರಲು ಬಾಳೆ ಪಾವನ. ಕರೆ ಕೇಳಿ ನಾ ಬರಲು ಬಾಳೆ ಪಾವನ. ಶರಣಾಗಿ ಜೀವಿಸಲು, ಶರಣಾಗಿ ಜೀವಿಸಬೇಕು. ಕರೆ ಕೇಳಿ ಬರಬೇಕು. ಕರೆ ಕೇಳಿ ವಿವಾಹ ಸಂಸ್ಕಾರಕ್ಕೆ ಬಂದಿದ್ದೇವೆ, ಶರಣಾಗಲೇಬೇಕು. ನಿನ್ನ ಪತಿಯ ಮುಂದೆ, ಪತ್ನಿಯ ಮುಂದೆ, ತಂದೆಯ ಮುಂದೆ, ತಾಯಿಯ ಮುಂದೆ, ನಿನ್ನ ಅತ್ತೆ ಮುಂದೆ, ಮಾವನ ಮುಂದೆ, ಪ್ರತಿಯೊಬ್ಬರ ಮುಂದೆ ಸಂಪೂರ್ಣವಾಗಿ ನಾವು ಶರಣಾಗಬೇಕು. ಈ ಕಾರ್ಯ ಮೂಲಕವಾಗಿ ಶರಣಾಗುವುದೇ ಕುಟುಂಬ ಜೀವನ. ಶರಣಾಗಲಿಲ್ಲ ಅಂದ್ರೆ ಕುಟುಂಬ ಒಡೆದೋಗ್ತದೆ. ಯಾವಾಗ ನಾನು ಶರಣಾಗುದಿಲ್ಲ, ನಾನ್ ಯಾಕೆ ಹೋಗಬೇಕು ಎಂದು ಬಂದ್ಬಿಡ್ತು ಅಂದ್ರೆ ಕುಟುಂಬ ಕಲಾಸ್, ಕರೆಯ ಜೀವನ ಮುಗಿದೋಯ್ತು. ಅದರ ಅಂತಿಮಗೊಳಿಸಿಕೊಳ್ಳೋದು ಯಾರು? ನಾನು. ಹೆಣ್ಣಾಗಿರುವಂತ, ಗಂಡಾಗಿರುವಂತ ನಾನು, ಪತಿಯಾಗಿರುವ, ಪತ್ನಿಯಾಗಿರುವ ನಾನು, ಅದರ ಅಂತಿಮಗೊಳ್ಳೆ. ನಾನು ಯಾಕೆ ಹೋಗೋದು? ನಾನು ಹೋಗೋದಿಲ್ಲ. ಸತ್ರ ಪರವಾಗಿಲ್ಲ, ಹೋಗೋದಿಲ್ಲ. ಮುಗಿದೋಯ್ತು. ಕ್ಯಾರೆಕ್ಟರ್ ಕ್ಲೋಸ್ಡ್. ಶರಣಾಗಬೇಕು. ನಾನು ಯಾವಾಗ ಶರಣಾಗ್ತೇನೆ ಅದು ವಿವಾಹ ಜೀವನ. ನಾನು ಯಾವಾಗ ಶರಣಾಗುವುದಿಲ್ಲ ಅದು ದೈವ ವಿರುದ್ಧ ಪದ್ಧತಿ. ದೈವ ವಿರುದ್ಧ ಪದ್ಧತಿ. ಪ್ರಿಯರೇ, ನಾನು ಇದನ್ನು ಹೇಳ್ತಾ ಇದ್ದೀನಿ, ನೀವು ತಿಳಿಬೇಡಿ. ಅಯ್ಯೋ ನಿಮ್ಮಿಷ್ಟ, ನೀವು ಶರಣಾಗುದು ಬಿಡುದು ನಿಮಗೆ ಸೇರಿದ್ದು. ಯಾರಲ್ಲಿಯೂ ಇದು ಬಲವಂತವಿಲ್ಲ. ಬಲವಂತದಿಂದ ಶರಣಾದ್ರೆ ಅದು ಪ್ರಯೋಜನ ಇಲ್ಲ. ನೋಡಿ, ಒಂದು ಕುಟುಂಬ ಜೀವನದಲ್ಲಿ ಒಂದು ಸಮಸ್ಯೆ ಉಗಮವಾದರೆ ಆ ಸಮಸ್ಯೆಯನ್ನ ಉಗಮ ಮಾಡಿಕೊಂಡಂತ, ಆ ಸಮಸ್ಯೆಗೆ ಕಾರಣವಾದಂತ ಪತಿಯೇ ಪತ್ನಿಯೇ ತನ್ನ ತಪ್ಪನ್ನ ಅರಿತುಕೊಂಡು ತಾನು ಮಾಡಿದ್ದು ತಪ್ಪು, ನಾನು ಜೀವಿಸಿದ ತಪ್ಪು, ನಾನಿರುವುದು ತಪ್ಪು ಎಂದು ಕಂಡುಕೊಳ್ಳುವುದರ ಮೂಲಕವಾಗಿ, ಪಶ್ಚಾತ್ತಾಪದ ಪರಿವರ್ತನೆಯ ಮೂಲಕವಾಗಿ ಮಾತ್ರ ಬದಲಾಯಿಸಿಕೊಳ್ಳಲು ಸಾಧ್ಯ, ಪರಿವರ್ತನೆ ಹೊಂದಲು ಸಾಧ್ಯ, ಶರಣಾಗಲು ಸಾಧ್ಯ. ಅಲ್ಲದೆ ಬೇರೆ ಒಂದು ವ್ಯಕ್ತಿ ಅಡ್ವೈಸ್ ಕೊಟ್ಟು ನೀನು ಹಾಗೆ ಮಾಡು, ನೀನು ಹೀಗೆ ಮಾಡು, ನೀನು ಹೀಗೆ ಇರು, ನೀನು ಹಾಗೆ ಇರು ಎಂದೇಳಿ 1000 ತುಂಬಿಸಿದ್ರು ಅಲ್ಲಿ ಸರಿಯಾದ ನಿರ್ದಿಷ್ಟವಾದ ತೀರ್ಮಾನ ಬರುವುದಿಲ್ಲ. ಮತ್ತೊಂದು ಗಲಭೆ ಬಂದ್ರೆ ಹೇಳ್ತಾರೆ, ನಿನ್ನ ಮಾತು ಕೇಳಿ ನಾನು ಅಲ್ಲಿ ಹೋದೆ, ನಿನ್ನ ಮಾತು ಕೇಳಿ ನಾನು ಶರಣಾದೆ, ಇಲ್ಲಾಂದ್ರೆ ನಾನು ಚೆನ್ನಾಗಿರ್ತಾ ಇದ್ದೆ, ನಾನು ಹೇಗೋ ಇರ್ತಾ ಇದ್ದೆ, ನೀವ್ ಹೇಳಿದಕ್ಕೆ ನಾನು ಹೋದೆ, ನೀವ್ ಹೇಳಿದಕ್ಕೆ ನಾನು ಮಾಡಿದೆ. ಸ್ವಂತ ಬುದ್ಧಿಯಿಂದ ಗೊಂದಲ ಹೋಗುವುದಿಲ್ಲ, ಕುಟುಂಬದ ಗೊಂದಲ ಹೋಗುವುದಿಲ್ಲ. ಸ್ವಂತ ತೀರ್ಮಾನಗಳಿಂದ ಕುಟುಂಬದ ಗೊಂದಲ ಹೋಗುವುದು. ಪತಿ ಪತ್ನಿಯರ ಹೋರಾಟ ಸ್ವಂತ ಬುದ್ಧಿ, ಪರರ ಬುದ್ಧಿಯಿಂದ ಅಲ್ಲ, ಸ್ವಂತ ತೀರ್ಮಾನದಿಂದ. ಎಸ್, ಈಸ್ ಮೈ ವೈಫ್, ಈಸ್ ಮೈ ಹಸ್ಬೆಂಡ್, ಇವನು ನನ್ನ ಪತಿ, ದೇವರ ಮುಂದೆ ನನ್ನ ವಾಗ್ದಾನ ಮಾಡಿ ಸ್ವೀಕರಿಸಿದವನು, ದೇವರ ಮುಂದೆ ವಾಗ್ದಾನ ಮಾಡಿ ಸ್ವೀಕರಿಸಿದವಳು, ದೇವರ ಕರೆಗನುಸಾರವಾಗಿ ಬಂದವನು, ನಾನು ಶರಣಾಗಿ ಆತನೊಂದಿಗೆ ಜೀವಿಸಬೇಕೆಂಬುದಂತ ಕರೆಯನ್ನ ಹೊಂದಿದ್ದೇನೆ. ಅದರಿಂದ ನಾನು ಶರಣಾಗಬೇಕು. ನನ್ನ ದೇವರ ಮುಂದೆ ನಾನು ಶರಣಾಗಬೇಕು. ನನ್ನ ಪತಿಯ ಮುಂದೆ ನಾನು ಶರಣಾದರೆ ನನ್ನ ದೇವರ ಮುಂದೆ ನಾನು ಶರಣಾಗುತ್ತೇನೆ ಎಂಬುದಾಗಿ ಅರ್ಥ. ನನ್ನ ಪತ್ನಿಯ ಮುಂದೆ ಶರಣಾಗುತ್ತೇನೆ ಅಂದರೆ ನನ್ನ ದೇವರ ಮುಂದೆ ಶರಣಾಗುತ್ತೇನೆ ಎಂಬುದಾಗಿ ಅರ್ಥ. ಅಂದರೆ ದೇವರ ಮುಂದೆ ಮಾಡಿದ ವಾಗ್ದಾನದ ಸ್ಮರಣೆ, ಆ ವಾಗ್ದಾನದ ಚಿಂತನೆ ನಮ್ಮಲ್ಲಿ ವ್ಯಾಪಿಸಬೇಕು.
ಇಲ್ಲಾಂದ್ರೆ ಅದು ಕರೆ ಇಲ್ಲ, ಕೊಳೆಯಾಗಿ ಹೋಗ್ತದೆ. ಕರೆ ಕರೆ ಬೇರೆ ಕರೆ ಆಗ್ಬಿಡ್ತದೆ. ಕರೆಯಲ್ಲಿ ಎರಡು ಕರೆ, ಒಂದು ಕರೆ ದೈವ ಕರೆ, ಇನ್ನೊಂದು ಕರೆ ಕೊಳೆಯ ಕರೆ. ಪ್ರೀಸರು ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಹೀಗೆ ನಾವು ದೇವರ ಸಾಮ್ರಾಜ್ಯದಲ್ಲಿ ಒಂದಾಗ್ತಾ ಇದ್ದೇವೆ. ಈ ವಿವಾಹ ಸಂಸ್ಕಾರದ ಒಂದು ಮಹತ್ವವನ್ನ ನಾವು ಈ ದಿನದಲ್ಲಿ ಧ್ಯಾನಿಸ್ತಾ ಇದ್ದೇವೆ. ನಾಳೆಗೆ ಈ ವಿವಾಹ ಸಂಸ್ಕಾರದ ಈ ಭಾಗ ಮುಕ್ತಾಯವಾಗ್ತದೆ. 20ನೆಯ ಭಾಗ ವಿವಾಹ ಸಂಸ್ಕಾರದ ಮುಕ್ತಾಯ ಭಾಗ ಇನ್ನೂ ಇದೆ, ಆದರೆ ಇಲ್ಲ, ನಾಳೆ ಮೊಟಕುಗೊಳಿಸಲಿಕ್ಕೆ ಪವಿತ್ರಾತ್ಮರ ತೀರ್ಮಾನ. ಅದರಿಂದ ಇವತ್ತು ನಾಳೆ ನಾವು ಧ್ಯಾನಿಸುವಂತಹ ವಾಕ್ಯಗಳು ನಮ್ಮ ಹೃದಯದ ಮೇಲೆ ಬರೆಯಲ್ಪಡಬೇಕು. ಅದರಲ್ಲಿ ನಾವು 3 ದಿನದಿಂದ ಧ್ಯಾನಿಸ್ತಾ ಇರುವಂತಹ ಧ್ಯಾನ ಅತಿ ಶ್ರೇಷ್ಠಕರವಾದದ್ದು. ಆದರೆ ಎಷ್ಟೋ ಜನ ಬರಲಿಲ್ಲ, ಗೊತ್ತಿಲ್ಲ ಯಾಕೆ ಎಂಬುದಾಗಿ. ಆದರೂ ಕೆಲವರು ದೂರವಾಣಿ ಕರೆಗಳ ಮೂಲಕವಾಗಿ ಮಾತನಾಡಿದ್ರು, ಬ್ರದರ್, ಇದುವರೆಗೂ ಇಂಥ ಒಂದು ಧ್ಯಾನ ನಾವು ಕೇಳಲಿಕ್ಕೆ ಆಗ್ಲಿಲ್ಲ, ಇದುವರೆಗೂ ಇಂಥ ಧ್ಯಾನ ನಮಗೆ ಕೇಳಲಿಕ್ಕೂ ಸಹ ಸಾಧ್ಯವಾಗಲಿಲ್ಲ. ಕೇಳಲಿಕ್ಕೆ ಮುಜುಗರ ಎಂದು ಹೇಳುವುದಾದ್ರೂ ಅದರಲ್ಲಿರುವಂತಹ ಸತ್ಯ, ಅದರಲ್ಲಿ ಅಡಕವಾಗಿರುವಂತಹ ಸತ್ಯ, ಇವತ್ತಿನ ವೈವಾಹಿಕ ಜೀವನದಲ್ಲಿ, ಕುಟುಂಬ ಜೀವನದಲ್ಲಿ ನಡೀತಾ ಇರುವಂತಹ ಈ ಘಟನೆಗಳು ಇವತ್ತು ಇದನ್ನು ಯಾರಾದ್ರೂ ಮುಂಚೆನೆ ಹೇಳಿಕೊಟ್ಟಿದ್ರೆ ಇವತ್ತು ಇಂತಹ ಒಂದು ಪರಿಸ್ಥಿತಿ ಈ ಜಗತ್ತಿನಲ್ಲಿ ಉಲ್ಪಣವಾಗ್ತಾ ಇರಲಿಲ್ಲ ಎಂಬುದಾಗಿ ಹೇಳಿದರು. ಪ್ರಿಯರು ನೋಡಿ, ಇವತ್ತು ಶುಭ ಸಂದೇಶ ಸಾರ್ತವೆ, ನಿಜ, ಒಳ್ಳೇದೇ. ಆದ್ರೆ ಇಂತಹ ವಿಷಯಗಳನ್ನ ಹೇಳುವವರು ಕಡಿಮೆ. ಈ ವಿಷಯವನ್ನು ಹೇಳುವಾಗ ಒಂದು ಸಂಕೋಚ ಬರ್ತದೆ, ಎರಡನೇದು ಭಯ ಬರ್ತದೆ, ಮೂರನೇದು ಯಾರು ಏನು ಎಣಿಸ್ತಾರೆ ಎಂಬುದಾಗಿ ಬರ್ತದೆ. ಆದರೆ ಈ 3 ವಿಷಯಗಳು ಬರೋದಾದರೂ ಸಹ ಈ ವಿಷಯವನ್ನ ನಾವು ಧೈರ್ಯವಾಗಿ ಹೇಳುವಾಗ, ಈ ವಿಷಯವನ್ನ ನಾವು ಪಬ್ಲಿಕ್ ಆಗಿ ಹೇಳುವಾಗ, ಇದನ್ನ ಮುಚ್ಚು ಮರೆ ಮಾಡದೆ ಹೇಳುವಾಗ, ಜಗತ್ತಿನಲ್ಲಿರುವಂತಹ ದೈವ ವಿಶ್ವಾಸಿಗಳಾಗಿರುವಂತಹ, ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬರೂ ಸಹ ಬದಲಾವಣೆ ಆಗಲಿಕ್ಕೆ ಸಾಧ್ಯ, ತಪ್ಪನ್ನ ಅರಿತುಕೊಳ್ಳಲಿಕ್ಕೆ ಸಾಧ್ಯ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದು ಪ್ರಿಯರೇ, ಯಾಕೆಂದ್ರೆ ನಾವು ಕಂಡುಕೊಳ್ಳಬೇಕು ಸತ್ಯವನ್ನು. ಒಂದು ಹಾಡಿದೆ, ಕೀಬೋರ್ಡ್ ನಾನು ತಂದಿಲ್ಲ, ಈಗ ಇತ್ತೀಚೆಗೆ ನಾನು ಕೀಬೋರ್ಡ್ ನಿಮ್ಮ ಮುಂದೆ ನಾನು ತೆಗಿತಾ ಇಲ್ಲ. ಸೊ ಆದ್ರೆ ಆ ಹಾಡನ್ನ ಒಂದು ಸಾರಿ ನಿಮ್ಮ ಮುಂದೆ ನಾನು ಹೇಳ್ತೇನೆ. ವಿವಾಹ ಜೀವನದಲ್ಲಿ ಅದೆಷ್ಟು ಸುಂದರ ಎಂಬುದಾಗಿ. ಸುಂದರ ಮನಗಳ ಸುಮಧುರ ಸ್ವರಗಳ ಮಿಲನವೇ ಸಂಜೀವನ, ಪ್ರೀತಿಯ ಜೀವಕ್ಕೆ ನಲಿವಿನ ನುಡಿಗಳೇ ಒಲವಿನ ಸಂಮೋಹನ. ನಿಮ್ಮ ನೂತನ ನಲಿವಿನ ಬಾಳಿನಲ್ಲಿ ಕ್ರಿಸ್ತನ ಜ್ಯೋತಿಯು ಬಿಂಬಿಸಲಿ, ಚೆಲುವಿನ ಬಾಳಿನ ನೂತನ ಹಾದಿಯ ಸುಮಗಳು ಚುಂಬಿಸಲಿ. ಕೇಳಿದ್ರಾ? ಕಿವಿಗೆ ಬಿತ್ತ? ಪ್ರೀಸರು. ಸುಂದರ ಮನಗಳ ಸುಮಧುರ ಸ್ವರಗಳ ಮಿಲನವೇ ಸಮ್ಮಿಲನ ಸಂಜೀವನ, ಪ್ರೀತಿಯ ಜೀವಕ್ಕೆ ನಲಿವಿನ ನುಡಿಗಳೇ ಒಲವಿನ ಸಂಮೋಹನ. ನಿಮ್ಮ ನೂತನ ನಲಿವಿನ ಬಾಳಿನಲ್ಲಿ ಕ್ರಿಸ್ತನ ಜ್ಯೋತಿಯು ಬಿಂಬಿಸಲಿ, ಚೆಲುವಿನ ಬಾಳಿಗೆ ನೂತನ ಹಾದಿಯು ಸುಮಗಳ ಚುಂಬಿಸಲಿ. ಎಂತಹ ಪದ! ಸತ್ಯದ ಹಾದಿಯಲ್ಲಿ ನಡೆದರೆ ಸ್ವರ್ಗವ ಕಾಣುವಿರಿ, ಸ್ನೇಹದ ಮಾತಿನಲ್ಲಿ ನುಡಿದರೆ ತೃಪ್ತಿಯ ಕಾಣುವಿರಿ, ಸ್ವರ್ಗದ ಸಂತರಲ್ಲಿ ನಿತ್ಯ ಜೀವವ ಪಡೆಯುವಿರಿ, ಭೂಮಿಯ ಜನರಲ್ಲಿ ಸ್ನೇಹ ಪ್ರೀತಿಯ ಕಾಣುವಿರಿ, ಸ್ವರ್ಗದ ಸುಖವನ್ನು ದುಡಿಮೆಯ ಫಲವನ್ನು ಎಂದಿಗೂ ನೋಡುವಿರಿ. ಸುಂದರ ನುಡಿಗಳ ಸುಮಧುರ ಸ್ವರಗಳ ಮಿಲನವೇ ಸಂಜೀವನ, ಪ್ರೀತಿಯ ಜೀವಕ್ಕೆ ನಲಿವಿನ ನುಡಿಗಳೇ ಒಲವಿನ ಸಂಭವನ. ನಿಮ್ಮ ನೂತನ ಬಾಳಿನ ಚಿಲುಮೆಯಲ್ಲಿ ಕ್ರಿಸ್ತನ ಜ್ಯೋತಿಯು ಬಿಂಬಿಸಲಿ, ಚೆಲುವಿನ ಬಾಳಿಗೆ ನೂತನ ಹಾದಿಯ ಸುಮಗಳು ಚುಂಬಿಸಲಿ. 2ನೇ ಚರಣ ನೋಡ್ತೇವೆ. ಸೋದರ ಭಾವನೆಯು ನಿಮ್ಮ ಮನಗಳ ಬೆಳಗಿಸಲಿ, ಬೆಳಗಿದ ಮನಗಳಲ್ಲಿ ಸ್ವಾಮಿಯ ಸ್ನೇಹವು ಚಿಮ್ಮಲಿ. ಸೋದರ ಭಾವನೆಯು ನಿಮ್ಮ ಮನಗಳು ಚಿಮ್ಮಿಸಲಿ, ಬೆಳಗಿದ ಮನಗಳಲ್ಲಿ ಸ್ವಾಮಿಯ ಸ್ನೇಹವು ಚಿಮ್ಮಲಿ. ಸಂತಸ ತುಂಬಿರಲಿ ಬಾಳಿನ ಕಷ್ಟದ ಹಾದಿಯಲಿ, ತುಟಿಗಳ ನಗುವಿನಲ್ಲಿ ಆತ್ಮದ ತೃಪ್ತಿಯು ಚೆಲ್ಲಿರಲಿ. ಸತ್ಯ ಧರ್ಮ ನ್ಯಾಯ ನೀತಿ ನಿಮ್ಮನ್ನು ಸಾಗಿರಲಿ. ಸುಂದರವಾದ ನುಡಿಗಳು, ಸುಂದರವಾದ ನುಡಿಗಳು. ಪ್ರಿಯರೇ, ಕೆಲವು ಕವನಗಳನ್ನ ನಾವು ನೋಡ್ತೇವೆ, ಕಾವ್ಯಗಳನ್ನ ನೋಡ್ತೇವೆ, ರಾಗಗಳನ್ನ ನೋಡ್ತೇವೆ, ತಾಳಗಳನ್ನ ನೋಡ್ತೇವೆ, ವಿಚಿತ್ರ 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 ವಿಚಿತ್ರ. ಸಿನಿಮಾದಲ್ಲಿ ನಾವು ನೋಡ್ತೇವೆ ಡ್ಯೂಯೆಟ್ ಸಾಂಗ್ಗಳನ್ನ, ಏನೇನೋ ವಿಚಿತ್ರ.
ಏನೂ ಕಳೆ ಇಲ್ಲ, ಏನೂ ಇಲ್ಲ, ಬರೀ ಕೊಳೆನೇ ತುಂಬಿರ್ತದೆ. ಇತ್ತೀಚಿನ ದಿನಗಳಲ್ಲಿ ಅದೇ ಒಂದು ಕಾಲದಲ್ಲಿ ಸಿನಿಮಾ ರಂಗದಲ್ಲಿ ನಾವು ಕುಟುಂಬ ಎಂಬಂತ ಒಂದು ಸಿನಿಮಾ ನೋಡ್ತೇವೆ ಅಂದ್ರೆ ತಂದೆ ತಾಯಿ ಎಲ್ಲ ಗಂಡ ಹೆಂಡತಿ ಎಲ್ಲ ಒಟ್ಟಿಗೆ ಹೋಗಿ ಸಿನಿಮಾ ನೋಡ್ತಾ ಇದ್ರು. ಇವತ್ತು ಸಿನಿಮಾ ನೋಡ್ಲಿಕ್ಕೆ ಮಕ್ಕಳನ್ನ ಕೂರಿಸ್ಕೊಳ್ಳಕ್ ಆಗೋದಿಲ್ಲ ಪಕ್ಕದಲ್ಲಿ. ಕುಟುಂಬ ಸಿನಿಮಾ ಅಂತ ಹೇಳಿದ್ರೆ ಮಕ್ಕಳನ್ನ ಪಕ್ಕದಲ್ಲಿ ಕೂರಿಸ್ಕೊಳ್ಳಕ್ ಆಗೋದಿಲ್ಲ. ಅಂತ ಒಂದು ನೆಲೆಗೆ ಬಂದುಬಿಟ್ಟಿದೆ. ಹೀಗೆ ನಮ್ಮ ಜೀವನದಲ್ಲಿ ವಿವಾಹ ಸಂಸ್ಕಾರ ಎಷ್ಟು ಶ್ರೇಷ್ಠವಾದದ್ದು ಎಂಬುದನ್ನ ನಾನು ಸ್ವತಃ ಕಂಡುಕೊಳ್ಳಬೇಕು, ನಾವು ಸ್ವತಃ ಅನುಭವಿಸಬೇಕು ಪ್ರಿಯರೇ. ಇಲ್ಲದಿದ್ದರೆ ಪ್ರಯೋಜನವಿಲ್ಲ ಪ್ರಿಯರೇ. ಹೀಗೆ ನಾವು ಧ್ಯಾನಿಸಿ ಬರುವಾಗ ಈ ದಿನದಲ್ಲಿ ನಾವು ಧ್ಯಾನಿಸ್ತೇವೆ. ಏನಪ್ಪಾ ಧ್ಯಾನಿಸ್ತಾ ಇದ್ದೇವೆ? ಇಷ್ಟು ಕಾಲ ಈ ಕಳೆದ 18 ಎಪಿಸೋಡ್ಗಳಲ್ಲಿ ಎಲ್ಲಾ ವಿಷಯಗಳನ್ನ ಧ್ಯಾನಿಸಿದೆವು. ಇನ್ನು 2 ವಿಷಯಗಳನ್ನು ಮಾತ್ರ ಧ್ಯಾನಿಸಲಿಕ್ಕೆ ಉಳಿದಿರುವಂತದ್ದು. ಕ್ರೈಸ್ತೇತರಾಗಿ ದಂಪತಿಗಳಾಗಿರುವಂತಹ ಕ್ರೈಸ್ತೇತರಿಗಿರುವಂತಹ ಜವಾಬ್ದಾರಿಗಳು ಏನು ಎಂಬುದು. ಹಾಗೂ 2ನೇದು, ಕ್ರಿಸ್ತಿಯ ಜೀವನದಲ್ಲಿ ನಮ್ಮ ಮಕ್ಕಳನ್ನ ನಾನು ಯಾವ ವಿಧದಲ್ಲಿ ಸಾಕಿ ಸಲಹಬೇಕು ಎಂಬುದು. 2 ವಿಷಯಗಳು ನಮ್ಮ ಮುಂದೆ ಧ್ಯಾನಿಸಲಿಕ್ಕೆ ಪೆಂಡಿಂಗ್ ಇದೆ. ಇವತ್ತು ನಾವು ಧ್ಯಾನಿಸ್ತೇವೆ, ದಂಪತಿಗಳಲ್ಲಿ ಒಬ್ಬರು ಕ್ರೈಸ್ತರಾಗಿರ್ಬೋದು, ಪತಿಯಾಗಿರ್ಬೋದು, ಪತ್ನಿಯಾಗಿರ್ಬೋದು. ಈ ವಿವಾಹ ಜೀವನದ ಷರತ್ತುಗಳು ಏನು? ಈ ವಿವಾಹ ಜೀವನವನ್ನ ಹೇಗೆ ನಡೆಸಿಕೊಂಡು, ಈ ವಿವಾಹ ಸಂಸ್ಕಾರವನ್ನು ಹೇಗೆ ನಡೆಸುವಂಥದ್ದು? ಈ ವಿವಾಹ ಸಂಸ್ಕಾರದಲ್ಲಿ ಒಂದು ಅನ್ಯ ಜಾತಿ ಅಥವಾ ಅನ್ಯ ಜಾತಿ ಜನಾಂಗದ ಪುರುಷನಿರ್ಬೋದು, ಸ್ತ್ರೀ ಇರ್ಬೋದು, ಇವರಿಬ್ಬರು ಕ್ರೈಸ್ತಿಯ ಜೀವನದಲ್ಲಿ ಪತಿಯಾಗಿ ಪತ್ನಿಯಾಗಿ ವಿವಾಹ ಸಂಸ್ಕಾರದಲ್ಲಿ ಒಂದಾಗುತ್ತಾರೆ ಎಂಬುದಾದರೆ ಆ ವಿವಾಹ ಸಂಸ್ಕಾರಕ್ಕೆ ಇರುವಂತಹ ಕಂಡೀಷನ್ಸ್ ಏನು, ಹಾಗೂ ಯಾವ ವಿಧದಲ್ಲಿ ವಿವಾಹ ಸಂಸ್ಕಾರ ಪೂರ್ತೀಕರಣವಾಗ್ತದೆ, ಯಾವ ವಿಧದಲ್ಲಿ ಈ ವಿವಾಹ ಸಂಸ್ಕಾರದಲ್ಲಿ ಆಶೀರ್ವಾದನ ಪಡೆದುಕೊಳ್ತೇವೆ. ನಾವು ಕಳೆದ ದಿನದಲ್ಲಿ ನಾನು ಧ್ಯಾನಿಸಿದೆ, 3 ದಿನದ ಮುಂಚಿತವಾಗಿ ನಾವು ಧ್ಯಾನಿಸಿದೆವು. ದೈಹಿಕವಾದಂತಹ ಬಲಿಯಲ್ಲಿ ಒಂದಾಗುವಾಗ ಒಂದು ಅನ್ಯ ಜಾತಿ ಪುರುಷ, ಅನ್ಯ ಜಾತಿ ಸ್ತ್ರೀಯೊಡನೆ ಒಬ್ಬ ಕ್ರೈಸ್ತನು ದೈಹಿಕವಾದಂತಹ ಸಂಪರ್ಕವನ್ನ ಮಾಡುವಾಗ ಯಾವ ವಿಧದಲ್ಲಿ ತನ್ನ ಮನೆಯಲ್ಲಿ ಶಾಪ, ಯಾವ ವಿಧದಲ್ಲಿ ತನ್ನ ಮನೆಯಲ್ಲಿ ಒಳ್ಳೆಯ ಹದವಾದ ಭೂಮಿಯಲ್ಲಿ ಯಾವ ವಿಧದಲ್ಲಿ ಕಳೆ ಎಂಬ ಹೋರಾಟ ಪ್ರಾರಂಭವಾಗ್ತದೆ, ಅದು ಆಶೀರ್ವಾದವಿಲ್ಲವ ಎಂಬುದನ್ನು ನಾವು ಯೋಚಿಸಿದೆವು. ನಿಮ್ಮೆಷ್ಟು ಜನರಿಗೆ ನೆನಪಿದೆಯೋ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಕ್ರೈಸ್ತನಾಗಿ ವಿಶ್ವಾಸಿಯಾಗಿ ವಿಶ್ವಾಸಿಯೊಡನೆ ದೈಹಿಕವಾಗಿ ಆ ದೈಹಿಕವಾದಂತಹ ಬಲಿಯಲ್ಲಿ ಒಂದಾಗುವಾಗ ಆಶೀರ್ವಾದ, ಅದು ಹದವಾದಂತಹ ಭೂಮಿ, ಹಾಗೂ ಅಲ್ಲಿ ನಮಗೆ ಗಟ್ಟಿ ಕಾಳಾಗಿ ದೇವರ ಆಶೀರ್ವಾದದ ಕೃಪೆಯು ನಮ್ಮ ಕುಟುಂಬದಲ್ಲಿ ತುಂಬುತ್ತದೆ. ಆದರೆ ಅನ್ಯ ಜಾತಿಯವರೊಡನೆ, ಅಂದ್ರೆ ಅನ್ಯ ಜಾತಿನ ದೇವರನ್ನ ಕಂಡುಕೊಳ್ಳದ ಅನ್ಯ ಜಾತಿಯರಲ್ಲಿ ಮಾಟ ಮಂತ್ರಗಳಲ್ಲಿ, ವಿಗ್ರಹಾರಾಧನೆಗಳಲ್ಲಿ, ಹಲವು ವಿಧವಾದಂತಹ ಪೂಜೆ ಪುರಸ್ಕಾರಗಳಲ್ಲಿ, ದೇವರಿಗೆ ವಿರುದ್ಧವಾದಂತಹ ಕಾರ್ಯಗಳಲ್ಲಿ ತೊಡಗಿರುವಂತಹ ಯಾವುದೇ ಒಂದು ಸ್ತ್ರೀಯ ಜೊತೆ ಕ್ರೈಸ್ತ ವಿಶ್ವಾಸಿಯಾಗಿರುವಂತಹ ಒಬ್ಬಾತನು ತನ್ನ ದೈಹಿಕವಾದಂತಹ ಜೀವನದೊಂದಿಗೆ ಒಂದಾಗಿ ಅವನು ತನ್ನನ್ನು ಮಲಿನ ಮಾಡಿಕೊಳ್ಳುತ್ತಾನೆ. ನಾವು ಮಲಿನರಾಗ್ತೇವೆ, ನಮ್ಮ ದೇಹ ಮಲಿನವಾಗ್ತದೆ, ಈ ದೇಹ ಎಂಬ ದೇವಾಲಯ ಮಲಿನವಾಗ್ತದೆ. ಸೊ ಆ ವ್ಯಕ್ತಿಯಲ್ಲಿರುವಂತಹ, ಆ ಸ್ತ್ರೀಯಲ್ಲಿರುವಂತಹ, ಆ ಪುರುಷನಲ್ಲಿರುವಂತಹ ಎಲ್ಲಾ ಸ್ವಭಾವಗಳು, ಆ ಸ್ವಭಾವದ ಅಡಿಸ್ಥಾನದಲ್ಲಿರುವಂತಹ ಎಲ್ಲಾ ಶಾಪಗಳು, ಆ ಅಡಿಸ್ಥಾನದಲ್ಲಿರುವಂತಹ ಪಾಪಗಳು, ವಿಘ್ನಗಳು ಎಲ್ಲವೂ ವಿಶ್ವಾಸಿಯಾಗಿರುವ ನಮ್ಮಲ್ಲಿ ಅದು ಸಂಪೂರ್ಣವಾಗಿ ತುಂಬಿಕೊಳ್ಳುತ್ತದೆ. ಆದರೆ ಇದು ನಮಗೆ ಅರಿವಾಗುವುದಿಲ್ಲ, ಇದು ನಮಗೆ ಗೊತ್ತಿಲ್ಲ. ದಿನಗಳು ಕಳೆದು ಹೋಗುವಾಗ ಅದರ ಅನುಭವ ಎಷ್ಟರ ಮಟ್ಟಿಗೆ ಎಫೆಕ್ಟ್ ತರ್ತದೆ ಎಂಬುದು ನಮಗೆ ಗೊತ್ತಾಗ್ತದೆ. ಆದರೆ ಈ ಕಾರ್ಯದಿಂದ ನನ್ನ ಜೀವನದಲ್ಲಿ ಇಂಥ ಒಂದು ಸಂದರ್ಭ, ಇಂಥ ಒಂದು ಸಮಸ್ಯೆ, ಗೊಂದಲ, ಹೋರಾಟ ಬಂತು ಅಂತೇಳಿ ನಮಗೆ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಪಕ್ಷ ಯಾರಾದರೂ ಇಂಥ ಒಂದು ಜೀವನದಲ್ಲಿ ಇದ್ದರೆ ಒಂದು ಸಾರಿ ತಾಳೆ ಮಾಡಿ ನೋಡಬೇಕು. ನಾನು ಇಂಥ ಒಂದು ಕೆಲಸವನ್ನು ಮಾಡೋದಕ್ಕೆ ಮುಂಚಿತವಾಗಿ, ಇಂಥ ಒಂದು ಜೀವನವನ್ನು ಮಾಡೋದಕ್ಕೆ ಮುಂಚಿತವಾಗಿ, ಇಂಥ ಒಂದು ಕಾರ್ಯದಲ್ಲಿ ನಾನು ಒಂದಾಗೋದಕ್ಕೆ ಮುಂಚಿತವಾಗಿ ನನ್ನ ಜೀವನ ಹೇಗಿತ್ತು, ಸೊ ಇವತ್ತು ಹೇಗಿದೆ. ಹಣವನ್ನು ನೋಡಬಾರದು. ಹಣ ಸೈತಾನ, ಎಲ್ಲ ಪಾಪಗಳಿಗೂ ಹಲವೇ ಮೂಲ ಕಾರಣ. ಹಣ ಕೊಟ್ಟೇ ಹೋಗುವುದು.
ಕೆಲವು ಸಾರಿ ಮೋಹ ತುಂಬಿಸಿ ಹೋಗೋದು, ಕೆಲವು ಸಾರಿ ಹಣ ಕೊಟ್ಟೆ ಹೋಗೋದು. ಅಲ್ಲಿ ಜಾತಿ ಅದು ಇದು ಯಾವ್ದು ನೋಡ, ಜಾತಿ ಅಂತ ನಾನು ಹೇಳಲಿಕ್ಕಿಲ್ಲ. ಅನ್ಯ 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 ಅಂದ್ರೆ ಇಷ್ಟ ಪ್ರಿಯರ ಅರ್ಥ. ಒಂದು ವಿಷಯ ಹೇಳ್ತೇನೆ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅನ್ಯ ಜನಾಂಗದವರು ಎಂದು ಹೇಳುವುದಾದ್ರೆ ಅರ್ಥ ಇಷ್ಟೇ, ದೇವರನ್ನ ಅರಿಯದವರು. ಜಾತಿಯ ಕುರಿತಲ್ಲ, ಯಾವ ಜಾತಿಯನ್ನು ಕುರಿತಲ್ಲ, ಅನ್ಯ ಜನಾಂಗದವರು ಎಂಬುದಾದರೆ ದೇವರನ್ನ ಅರಿಯದವರು, ದೇವರನ್ನ ತಿಳಿಯದವರು, ದೇವರ ಸತ್ಯವನ್ನ ಅರಿಯದವರು, ದೇವರ ಭಯ ಇಲ್ಲದವರು, ದೇವರನ್ನ ಕಂಡುಕೊಳ್ಳದವರು, ದೇವರಿಗೆ ವಿರುದ್ಧವಾಗಿ ಜೀವಿಸುವವರು, ಇವರೇ ಅನ್ಯ ಜನಾಂಗದವರು, ಅನ್ಯ ಧರ್ಮೀಯರು. ಜಾತಿ ಅಲ್ಲ. ಜಾತಿ ಎಂಬುದು ನಮ್ಮ ಮಧ್ಯೆ ಇಲ್ಲವೂ ಇಲ್ಲ, ಅದು ಬರಲೂಬಾರದು. ಈ ಲೋಕದಲ್ಲಿ ಜಾತಿ ಎಂಬುದೇ ಇಲ್ಲ. ಎರಡೇ ಜಾತಿ, ಒಂದು ಗಂಡಾಗಿರುವ ನನ್ನ ಜಾತಿ, ಹೆಣ್ಣಾಗಿರುವ ನಿಮ್ಮ ಜಾತಿ. ಪಾಪ ಎಂಬಂತ ಜಾತಿ ಅಷ್ಟೇ. ಸ್ವರ್ಗ ನರಕ ಹೇಗಿದೆಯೋ, ಕತ್ತಲ ಬೆಳಕು ಹೇಗಿದೆಯೋ, ಪಾಪ ಪುಣ್ಯ ಹೇಗಿದೆಯೋ, ಒಳ್ಳೆದು ಕೆಟ್ಟದು ಹೇಗಿದೆಯೋ ಹಾಗೆ ಸತ್ಯ. ಹೀಗೆ ಇಲ್ಲಿ ಮಲಿನವಾಗ್ತೇವೆ ಯಾವಾಗ? ವೈಯಕ್ತಿಕವಾಗಿ ಈ ಅನ್ಯ ಜನರೊಡನೆ ಸಂಪರ್ಕವನ್ನು ಬೆಳೆಸಬೇಕಾದ್ರೆ. ಹಾಗೆ ಟ್ರಾನ್ಸ್ಫರ್ ಆಗಿ ಹೋಗ್ತದೆ ಸಂಪೂರ್ಣವಾಗಿ. ಹಾಗೆಯೇ ಈ ಪುರುಷನಲ್ಲಿರುವಂತಹ ಎಲ್ಲಾ ವಿಧವಾದಂತಹ ಶಾಪಗಳು, ಎಲ್ಲಾ ವಿಧವಾದಂತಹ ದಾರಿದ್ರ್ಯಗಳು, ಕೆಲಸ ರೋಗಗಳು, ಇವೆಲ್ಲವೂ ಈ ಪುರುಷನಲ್ಲಿ ಟ್ರಾನ್ಸ್ಫರ್ ಆಗಿ ಹೋಗ್ತದೆ. ಹಾಗೆಯೇ ಈ ಪುರುಷನಲ್ಲಿರುವುದು ಎಲ್ಲವೂ ಈ ಸ್ತ್ರೀಯಲ್ಲಿ ಟ್ರಾನ್ಸ್ಫರ್ ಆಗಿ ಹೋಗ್ತದೆ. ಆದರೆ ಆ ಪುರುಷನಾದವನಿಗೆ, ಸ್ತ್ರೀ ಆದವನಿಗೆ ಒಂದು ಕುಟುಂಬ ಉಂಟು, ಒಂದು ವಿಶ್ವಾಸಿ ಆಗಿದ್ದಾನೆ, ಗಂಡ ಉಂಟು, ಆ ಹೆಂಡತಿ ಉಂಟು. ಸೊ ಯಾವಾಗ ಇದು ಇಲ್ಲಿ ಟ್ರಾನ್ಸ್ಫರ್ ಆಯ್ತು, ಇದು ಇಲ್ಲಿ ಟ್ರಾನ್ಸ್ಫರ್ ಆಯ್ತು, ಇದು ಎರಡೂ ಹೋಗಿ ಇಲ್ಲಿ ಟ್ರಾನ್ಸ್ಫರ್ ಆಗ್ತದೆ. ತನ್ನ ಪತಿಯೊಡನೆ, ತನ್ನ ಪತ್ನಿಯೊಡನೆ ಟ್ರಾನ್ಸ್ಫರ್ ಆಗ್ತದೆ. ಯಾವಾಗ ತನ್ನ ಪತ್ನಿಯಲ್ಲಿ ಟ್ರಾನ್ಸ್ಫರ್ ಆಯ್ತು, ಅಲ್ಲಿ ಕುಟುಂಬದಲ್ಲಿ ಹೋರಾಟ ಶುರುವಾಗ್ತದೆ. ಆದರೆ ಯಾತಕ್ಕೆ ಎಂಬುದು ನಮಗೆ ಗೊತ್ತಾಗೋದೇ ಇಲ್ಲ. ಯಾವುದಕ್ಕಾಗಿ ಹೋರಾಟ ಬಂತು, ಯಾವುದಕ್ಕಾಗಿ ದಾರಿದ್ರ್ಯ ಬಂತು, ಯಾತಕ್ಕಾಗಿ ಸಮಸ್ಯೆ ಬಂತು, ಯಾತಕ್ಕಾಗಿ ರೋಗ ಬಂತು, ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಇದು ಮೊದಲನೆಯ ಹಂತ. ಸೊ ವಿವಾಹದ ಮುಂಚಿತವಾಗಿಯೂ ಇಂತಹ ಒಂದು ಘಟನೆಗಳು, ದುರ್ಘಟನೆಗಳು. ಅದಕ್ಕೆ ನಾವು ವಿವಾಹದ ಮುಂಚೆ ಇಂತಹ ಒಂದು ದುರ್ಘಟನೆಗಳಲ್ಲಿ ಒಂದಾಗಿ ಈ ಒಂದು ಅಕ್ರಮ ಸಂಬಂಧದಿಂದ ನಾವು ಪಾಪದಲ್ಲಿಯೂ ಶಾಪದಲ್ಲಿಯೂ ನಾವು ತುಂಬಿ ಹೋಗಿರುವಾಗ, ವಿವಾಹ ಸಂಸ್ಕಾರಕ್ಕೆ ಹೋಗುವಾಗ ನಮಗೆ ಒಂದು ಒಳ್ಳೆಯ ಪಾಪ ನಿವೇದನೆ, ಸೊ ಕನ್ಫೆಷನ್, ಕುಂಸಾರ. ಇಲ್ಲಿ ಇದ್ದೇನೆ, ಇಲ್ಲಿ ವಿವಾಹಕ್ಕೆ ಮುಂಚಿತವಾಗಿ ನನ್ನ ಅಕ್ರಮ ಸಂಬಂಧ, ಆದರೆ ಇದನ್ನ ಅರಿತು ದೇವರಿಗೆ ಪಶ್ಚಾತ್ತಾಪ ಪಟ್ಟು ನಾನು ಇಲ್ಲಿ ವಿವಾಹ ಸಂಸ್ಕಾರಕ್ಕೆ ಬರ್ತೇನೆ. ವಿವಾಹಕ್ಕೆ ಸಂಸ್ಕಾರಕ್ಕೆ ಬರುವಾಗ ಇದನ್ನ ಬಿಟ್ಟು ನಾನು ಇಲ್ಲಿ ವಿವಾಹ ಸಂಸ್ಕಾರಕ್ಕೆ ಬರಬೇಕಾದ್ರೆ ನಾನು ಇಲ್ಲಿ ದೇವರಲ್ಲಿ ಒಂದಾಗ್ತೇನೆ, ಪಶ್ಚಾತ್ತಾಪದ ಮೂಲಕವಾಗಿ, ಕನ್ಫೆಷನ್ ಮೂಲಕವಾಗಿ, ಪಾಪ ನಿವೇದನೆಯ ಮೂಲಕವಾಗಿ. ಅಂದ್ರೆ ಈ ಹಳೆಯ ಜೀವನವನ್ನು ತೊರೆದು ಬಿಡ್ತೇನೆ, ದೇವರೊಂದಿಗೆ ಒಂದಾಗುತ್ತೇನೆ. ಇಲ್ಲಿ ಒಂದು ಪಾಪ ವಿಜ್ಞಾಪನೆ ಸಂಸ್ಕಾರ, ವಿವಾಹ ಸಂಸ್ಕಾರದ ಸಿದ್ಧತೆಯ ಪಾಪ ವಿಜ್ಞಾಪನೆ ಸಂಸ್ಕಾರ ಎಂದು ಹೇಳುವಾಗ ಹಳೆಯದನ್ನ ಬಿಟ್ಟು ಹೊಸದನ್ನ ಪ್ರಾರಂಭಿಸುತ್ತೇವೆ. ಈ ಹೊಸದನ್ನ ಪ್ರಾರಂಭಿಸುವಾಗ, ಈ ಹಳೆಯದನ್ನ ಬಿಟ್ಟು ಹೊಸದನ್ನ ಪ್ರಾರಂಭಿಸುವಾಗ, ಇಲ್ಲಿ ಪವಿತ್ರಾತ್ಮರ ಅನ್ಯೋನ್ಯತೆಯಲ್ಲಿ ದೇವರ ಮುಂದೆ, ಅಭಿಷಕ್ತರ ಮುಂದೆ ನಾವು ವಿವಾಹ ಸಂಸ್ಕಾರದಲ್ಲಿ ಪವಿತ್ರಾತ್ಮರನ್ನು ಧರಿಸಿಕೊಳ್ತೇವೆ. ಆಗ ನಮ್ಮ ಹಳೆಯ ಜೀವನದ ಎಲ್ಲಾ ಪಿಡುಗುಗಳು ನಮ್ಮನ್ನು ಬಿಟ್ಟು ಹೋಗ್ತದೆ. ಆದರೆ ಅದಕ್ಕೆ ಪಶ್ಚಾತ್ತಾಪವಿರಬೇಕು, ಪಶ್ಚಾತ್ತಾಪ ಇಲ್ಲದೆ ಆಗುದಿಲ್ಲ. ಸೊ ಮೂರನೆಯ ಹಂತವೇ ನಾವು ನೋಡ್ತೇವೆ, ಇದು ವಿಘ್ನಕರವಾಗದೇ ಇರುವುದು ಹೇಗೆ? ಅವರದ್ದು ಅಲ್ಲಿಂದ ಇಲ್ಲಿ ಸೇರ್ಕೊಳ್ತು, ಇಲ್ಲಿಂದ ಇಲ್ಲಿ ಸೇರ್ಕೊಳ್ತು ಅಂತ ಹೇಳ್ತಾ ಇದ್ರಿ ಬ್ರದರ್, ಆದರೆ ವಿಘ್ನಕರವಾಗದೇ ಇರುವುದು ಹೇಗೆ? ಒಬ್ಬ ಅನ್ಯ ಪುರುಷನಾದವನು ಅನ್ಯ ಸ್ತ್ರೀ ಆಗಿರೋರು ನಾನು ನೀವಾಗಿರ್ಬೋದು ಅಂತ ತಿಳ್ಕೊಳ್ಳಿ. ಯಾವಾಗ ಈ ಅನ್ಯರಾಗಿರುವಂತಹ ನಾವು, ಅಥವಾ ಇಲ್ಲಿ ವಿಶ್ವಾಸಿಯಾಗಿರುವ ನೀವು, ಅನ್ಯರಾಗಿರುವಂತಹ ಪುರುಷ, ಅನ್ಯರಾಗಿರುವಂತಹ ಸ್ತ್ರೀ, ವಿಶ್ವಾಸಿ ಆಗಿರುವಂತಹ ನೀವು ಅನ್ಯ ಸ್ತ್ರೀ ಅಥವಾ ಅನ್ಯ ಪುರುಷನಾಗಿರುವಂತಹ ವ್ಯಕ್ತಿ, ಈ ವಿವಾಹ ಸಂಸ್ಕಾರದ ಮೂಲಕವಾಗಿ ಒಂದಾಗುವಾಗ, ಈ ವಿವಾಹ ಸಂಸ್ಕಾರದ ಆಶೀರ್ವಾದದಿಂದ, ಪವಿತ್ರಾತ್ಮರ ಕೃಪೆಯಿಂದ, ಆ ಪವಿತ್ರಾತ್ಮರ ಅಭಿಷೇಕದಿಂದ ಈ ಒಂದು ಅನ್ಯ ಎಂಬುವಂತಹ ಸ್ವಭಾವದಲ್ಲಿರುವಂತಹ ಪ್ರತಿಯೊಂದು, ಈ ವ್ಯಕ್ತಿಯಲ್ಲಿರುವಂತಹ ಪ್ರತಿಯೊಂದು ಸ್ವಭಾವಗಳಿಗೂ, ಪ್ರತಿಯೊಂದು
ಆ ಪಾಪಗಳಿಗೂ ಇಲ್ಲಿ ಕ್ಷಮೆಯನ್ನು ಪಡ್ಕೊಳ್ತಾರೆ. ಯಾಕೆಂದ್ರೆ ಇಲ್ಲಿ ಬರುವಾಗ, ಇಲ್ಲಿ ನಿನ್ನೊಡನೆ ಒಂದಾಗುವಾಗ ಇಲ್ಲಿ ದೇವರೊಡನೆ ಒಂದಾಗುತ್ತಾರೆ. ಕನ್ಫೆಷನ್, ಪಾಪ ನಿವೇದನೆಯ ಮೂಲಕವಾಗಿ, ಪಶ್ಚಾತ್ತಾಪದ ಮೂಲಕವಾಗಿ ತಮ್ಮ ಹಳೆಯ ಜೀವನವನ್ನು ತೊರೆದು ನಾನು ಕ್ರಿಸ್ತನನ್ನು ಧರಿಸಿಕೊಳ್ಳುತ್ತೇನೆ ಎಂದು ಹೇಳುವಾಗ, ಕ್ರಿಸ್ತನನ್ನು ಧರಿಸಿಕೊಳ್ಳುವಾಗ ವಿಶ್ವಾಸಿಯಾಗಿರುವ ನಿನ್ನನ್ನು ಕ್ರಿಸ್ತನನ್ನು ಧರಿಸಿಕೊಂಡವಳು ಅಥವಾ ಧರಿಸಿಕೊಂಡವನು ಒಂದಾಗುತ್ತಾನೆ, ಒಂದೇ ಶರೀರವಾಗುತ್ತಾನೆ. ಅರ್ಥ ಆಗ್ತಾ ಇದೆ ನಿಮಗೆ? ಹೇಳಿದ ಅರ್ಥ ಆಗ್ತಾ ಇದೆಯಾ? ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಗೊಂದಲಕ್ಕೆ ಹೋಗಬಾರ್ದು. ತುಂಬಾ ಆಳವಾಗಿರುವಂಥದ್ದು ಇದು, ಈ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನಿಮ್ಮ ಮುಂದೆ ನಾನು ಅದನ್ನ ಸರಿಯಾಗಿ ನಿಮಗೆ ನಾನು ವಿವರಿಸ್ತಾ ಇದ್ದೇನೆ. ಸರಿಯಾಗಿ ವಿವರಿಸಲಿಕ್ಕೆ ಪವಿತ್ರಾತ್ಮನಿಗೆ ಪ್ರೇರಣೆ, ಹೇಗೆ ಪವಿತ್ರಾತ್ಮ ಪ್ರೇರಣೆ ಕೊಡ್ತಾ ಇದ್ರೆ ಹಾಗೆ ನಿಮಗೆ ನಾನು ಇದನ್ನ ವಿವರಿಸ್ತಾ ಇದ್ದೇನೆ. ಸೊ ಇಲ್ಲಿ ವಿಶ್ವಾಸಿ, ನೀವು ಕ್ರೈಸ್ತ ವಿಶ್ವಾಸಿ, ಓಕೆ. ಇಲ್ಲಿ ಅನ್ಯ ಸ್ತ್ರೀ ಪುರುಷ. ಸೊ ವಿಶ್ವಾಸಿ ಆಗಿರುವ ನೀನು ಇವರನ್ನ ಮದುವೆ ಮಾಡ್ಕೊಳ್ಳಿಕ್ಕೆ ಸಿದ್ಧರಾಗ್ತೀಯ, ಅಥವಾ ಇವರು ನಿನ್ನ ಮದುವೆ ಮಾಡ್ಕೊಳ್ಳಿಕ್ಕೆ ಸಿದ್ಧರಾಗ್ತಾರೆ. ಸೊ ಇಲ್ಲಿ ಪಾಪವಿತ್ತು, ವಿಘ್ನವಿತ್ತು, ವಿಗ್ರಹಾರಾಧನೆ ಇತ್ತು. ಸೊ ಆ ದೇವರಿಗೆ ವಿರುದ್ಧವಾದಂತಹ ಎಲ್ಲಾ ಕಾರ್ಯಗಳು ಇಲ್ಲಿತ್ತು. ಆದ್ರೆ ಯಾವಾಗ ನಿನ್ನೊಡನೆ ಒಂದಾಗಬೇಕು, ನೀನು ಬೇಕು, ಕಥೋಲಿಕದ ದೇವರೊಂದಿಗೆ ನಾನು ಒಂದಾಗಬೇಕು, ವಿಶ್ವಾಸಿ ಆಗಬೇಕು ಎಂದು ಹೇಳುವಾಗ ಈ ಒಂದು ವ್ಯಕ್ತಿ ಅನ್ಯ ಧರ್ಮಿ ಎಂದು ಹೇಳುವಂತಹ, ಅನ್ಯ ಸ್ವಭಾವದಲ್ಲಿರುವಂತಹ ವ್ಯಕ್ತಿ ತನ್ನ ಎಲ್ಲಾ ಸ್ವಭಾವಗಳನ್ನು ತ್ಯಜಿಸಿ ಕ್ರಿಸ್ತನೊಂದಿಗೆ ಒಂದಾಗಲು, ನಿನ್ನನ್ನು ಆಧರಿಸಿಕೊಳ್ಳುವುದಕ್ಕಾಗಿ, ನಿನ್ನೊಡನೆ ಜೀವನ ಮಾಡುವುದಕ್ಕಾಗಿ, ನಿನ್ನದ ಪತಿಯಾಗಿ ಪತ್ನಿಯಾಗಿ ಸ್ವೀಕರಿಸುವುದಕ್ಕಾಗಿ ತನ್ನಲ್ಲಿರುವುದೆಲ್ಲವನ್ನ ಬಿಟ್ಟು ದೇವರ ಮುಂದೆ ಪಶ್ಚಾತ್ತಾಪದಿಂದ ನಿನ್ನೊಡನೆ ಒಂದಾಗುತ್ತಾರೆ. ಅದು ಪಾಪ ನಿವೇದನೆಯ ಮೂಲಕವಾಗಿ ಕ್ರಿಸ್ತನನ್ನ ಧರಿಸಿಕೊಂಡು ನಿನ್ನೊಡನೆ ಒಂದಾಗುತ್ತಾಳೆ. ಸೊ ಅವಾಗೇನಾಯ್ತು? ಇಲ್ಲಿರುವಂತ ಎಲ್ಲ ಕಲ್ಮಶ ಸತ್ತೋಯ್ತು. ಮದುವೆ ಆದ ಬಳಿಕ, ವಿವಾಹ ಸಂಸ್ಕಾರದಲ್ಲಿ ಒಂದಾದ ಬಳಿಕ ಯಾವ ವಿಘ್ನಗಳಿಲ್ಲ, ಯಾವ ವಿಘ್ನಗಳು ಇರುವುದಿಲ್ಲ. ಅರ್ಥ ಆಯ್ತಾ? ಪ್ರೀಸಲು ಒಂದು ಕಡೆ ನಾವು ನೋಡ್ತೇವೆ, ಹೆಣ್ಣು ಮಗಳು ಕ್ರೈಸ್ತಳಾಗಿರ್ತಾಳೆ, ಇನ್ನೊಂದು ಕಡೆ ಇನ್ನೊಬ್ಬ ಮಗನು ಅನ್ಯ ಧರ್ಮೀಯನಾಗಿರ್ತಾರೆ. ಆದರೆ ಇಬ್ಬರಿಗೆ ಬೇಕು. ಇವನಿಲ್ಲದೆ ನಾನು ಜೀವಿಸೋದಿಲ್ಲ, ಅವನು ನನಗೆ ಬೇಕೇ ಬೇಕು, ಅವಳು ನನಗೆ ಬೇಕೇ ಬೇಕು. ಕಥೋಲಿಕ ಧರ್ಮಸಭೆ ಏನ್ ಹೇಳ್ತದೆ? ಹೀಗೆ ನಡಿಬೇಕು ಅಂದ್ರೆ ಧರ್ಮಸಭೆಯ ಅಧಿಕಾರ ವರ್ಗದ ಅನುಮತಿ ಬೇಕು. ಫಸ್ಟ್ ಧರ್ಮಸಭೆಯ ಅಧಿಕಾರ ವರ್ಗದವರ ಅನುಮತಿ ಬೇಕು. ನಾನು ಇಂಥ ಒಂದು ವ್ಯಕ್ತಿಯನ್ನ, ಅನ್ಯ ಸ್ತ್ರೀಯನ್ನ, ಅನ್ಯ ಪುರುಷನನ್ನ ನಾನು ಮದುವೆ ಮಾಡಿಕೊಳ್ಳಿಕ್ಕೆ ಸಿದ್ಧನಾಗಿದ್ದೇನೆ. ಸೊ ಅದರಿಂದ ನನಗೆ ಮೊಟ್ಟ ಮೊದಲಿಗೆ ಧರ್ಮಸಭೆಯ ಮುಂದೆ, ಧರ್ಮಸಭೆಯ ಅಧಿಕಾರಿ ವರ್ಗದ ಮುಂದೆ ನನಗೆ ಅನುಮತಿ ಬೇಕು. ಅನುಮತಿಯನ್ನು ತೆಗೆದುಕೊಳ್ಳಬೇಕು. ಅನುಮತಿಯನ್ನು ತೆಗೆದುಕೊಳ್ಳುವಾಗ ಅಲ್ಲಿ ಇಬ್ಬರಿಗೂ ಸಹ ಒಂದು ವಿಶೇಷವಾದಂತಹ ಒಂದು ಮಾತುಕತೆಗಳಿರ್ತದೆ, ಒಂದು ಅಗ್ರಿಮೆಂಟ್ ಇರ್ತದೆ. ಸೊ ಧರ್ಮಸಭೆಗೆ ಬದ್ಧನಾಗಬೇಕು. ಪುರುಷ ವಿಶ್ವಾಸಿಯಾಗಿದ್ದು ಹೆಣ್ಣು ಮಗಳು ಅನ್ಯ ಸ್ತ್ರೀ ಆಗಿರ್ಬೇಕಾದ್ರೆ, ಈ ಅನ್ಯ ಸ್ತ್ರೀ ಆಗಿರುವಂತಹ ಮಗಳು ಧರ್ಮಸಭೆಯ ಕಟ್ಟುಪಾಡುಗಳಿಗೆ ಅವಳು ಒಳಗಾಗಬೇಕು. ಸೊ ಅಥವಾ ವಿಶ್ವಾಸಿಯಾಗಿರುವಂತಹ ಒಂದು ಪತ್ನಿ ಸ್ತ್ರೀ ಅನ್ಯ ಪುರುಷನಾಗಿರುವಂತಹ ವ್ಯಕ್ತಿಯೊಂದಿಗೆ ಮದುವೆ ಆಗಬೇಕು ಅಂದ್ರೂ ಈ ಅನ್ಯ ಪುರುಷನಾಗಿರುವನು ಕಥೋಲಿಕ ಧರ್ಮಸಭೆಯ ಮುಖಾಂತರವಾಗಿ ವಿಧಿ ನಿಯಮಗಳಿಗೆ ಅವನು ತಲೆಬಾಗಬೇಕು. ಸೊ ಅಧಿಕಾರಿ ವರ್ಗದವರು ಸೂಚಿಸುವಂತಹ ಸೂಚನೆಗಳನ್ನ ಆಲೋಚಿಸಿ ಆ ಕಾರ್ಯಗಳನ್ನ ಗಣನೆಗೆ ತೆಗೆದುಕೊಂಡು ಅದನ್ನ ಪಾಲಿಸಲು ಸಿದ್ಧರಾಗಬೇಕು. ಆಗ ಮಾತ್ರವೇ ಕಥೋಲಿಕ ಧರ್ಮಸಭೆಯಲ್ಲಿ, ಅಂದ್ರೆ ವಿವಾಹ ಸಂಸ್ಕಾರದಲ್ಲಿ ಒಂದಾಗಲಿಕ್ಕೆ ಸಾಧ್ಯ. ಅಯ್ಯೋ ಇಲ್ಲ, ನಾವು ರಿಜಿಸ್ಟರ್ ಮಾಡ್ಕೊಳ್ತೀವಿ, ನಾವು ಎಲ್ಲಿಯಾದ್ರೂ ಹೋಗಿ ಜೀವಿಸ್ತೀವಿ, ಅದು ನಮಗೆ ಸೇರಿದಲ್ಲ, ಅವರಿಗೆ ಸೇರಿತು, ಅದರ ಫಲ ಅವರಿಗೆ ಸೇರಿತು. ಆದ್ರೆ ಅವರಿಗೆ ಮದುವೆ ಮಾಡ್ಕೊಳ್ತಾರೆ ಅಂದ್ರೆ ಅದು ದೇವರ ಇಚ್ಛೆ ಅಷ್ಟೇ ತಿಳ್ಕೊಳ್ಬೇಕು, ದೈವ ಇಚ್ಛೆ ಅಷ್ಟೇ ತಿಳ್ಕೊಳ್ಬೇಕು, ಬೇರೆ ಏನು ತಿಳ್ಕೊಳ್ಬಾರ್ದು. ಅದರಿಂದ ಅವರಿಬ್ಬರನ್ನ ಹೊಡಿಲೂಬಾರದು, ಅವ್ರನ್ನ ಬಹಿಷ್ಕರಿಸಲೂಬಾರದು, ಅವ್ರನ್ನ ಶಪಿಸಲೂಬಾರದು. ದೇವರು ಅವರಿಬ್ಬರನ್ನ ಜೀವನ ಮಾಡ್ಲಿಕ್ಕೆ ಸಮ್ಮತಿಸಿದ್ದಾರೆ ಅಂದ್ರೆ ಅವರು ಏನೇ ಮಾಡ್ಲಿ ಅವ್ರ ಜೀವನದಲ್ಲಿ ಪತಿಪತ್ನಿಯರಾಗಿ ಇರ್ತಾರೆ ಅಂದ್ರೆ ಅದು ದೇವರ ಇಚ್ಛೆ, ದೈವಿಚ್ಛೆ ಅಷ್ಟೇ. ಅದಕ್ಕೆ ವಿರುದ್ಧವಾಗಿ ಹೋರಾಟ ಮಾಡಬಾರದು, ಅದರಿಂದ ಶಪಿಸಬಾರದು, ಅದರಿಂದ ತೆಗಳಬಾರದು. ಆದ್ರೆ ಅದು ತಪ್ಪು. ಒಂದು ಪಕ್ಷ ತಂದೆ ತಾಯಿ ಅಂತ ನಾವು ಆ ಕೆಲಸವನ್ನು ಮಾಡಿದ್ರೆ ಅದು ತಪ್ಪು, ಅದು ದ್ರೋಹ. ದೈವಿಚ್ಛೆಗೆನೆ ಆ ಸಂಸ್ಕಾರಕ್ಕೆ ನಾವು ಒಂದು ಅಪಕೀರ್ತಿಯನ್ನು ತಂದಾಗಿ ಆಗ್ತದೆ.
ಸೊ ಈ ಮಧ್ಯದಲ್ಲಿ ಹೀಗೆ ಧರ್ಮಸಭೆಯ ಅನುಮತಿಯನ್ನು ಪಡೆದುಕೊಳ್ಳಬೇಕು. ಏನ್ ಹೇಳ್ತದೆ ಈ ಧರ್ಮಸಭೆಯ ಅನುಮತಿ? ಏನು ಕಲಿಸಿಕೊಡ್ತದೆ? ಈ ಕಥೋಲಿಕ ವ್ಯಕ್ತಿಗೆ ವಿಶ್ವಾಸದಲ್ಲಿ ಮುಂದುವರಿಯಲು, ವಿಶ್ವಾಸವನ್ನ ಕಂಡರಿತುಕೊಳ್ಳಲು ಪ್ರೇರಣೆಯನ್ನು ಕೊಡ್ತದೆ ಕಥೋಲಿಕ ಧರ್ಮಸಭೆ. ಮೊದಲು ಒಂದು ಒಳ್ಳೆಯ ಶುಭ ಸಂದೇಶದ ಮೂಲಕವಾಗಿ, ಒಂದು ಒಳ್ಳೆಯ ಧ್ಯಾನದಲ್ಲಿ ಪಾಲ್ಗೊಳ್ಳುವುದರ ಮೂಲಕವಾಗಿ, ಒಂದು ಒಳ್ಳೆಯ ಕೌನ್ಸಿಲಿಂಗ್ ನ ಮುಖಾಂತರವಾಗಿ, ಕ್ರಿಸ್ತಿಯ ಜೀವನ ಅಂದರೆ ಏನು ಎಂಬುದರ ಮುಖಾಂತರವಾಗಿ, ಪಾಪ ಅಂದರೆ ಏನು, ವಿಘ್ನ ಎಂದರೆ ಏನು, ದೇವರಿಗೆ ವಿರುದ್ಧವಾದದ್ದು ಎಂದರೆ ಏನು ಎಂಬುವಂಥದ್ದೆಲ್ಲವನ್ನ ಅರಿತುಕೊಳ್ಳುವುದಕ್ಕಾಗಿ ಕಥೋಲಿಕ ಧರ್ಮಸಭೆ ಈ ಕಥೋಲಿಕ ವ್ಯಕ್ತಿಯಾಗಿ ಮಾರ್ಪಾಡಾಗುವಂತಹ ಸ್ತ್ರೀ ಪುರುಷರಿಗೆ, ಅಂದರೆ ಪತಿಯಾಗಿ ಪತ್ನಿಯಾಗಿ ಒಂದಾಗುವಂತ ಆ ದಂಪತಿಗಳಾಗುವವರಿಗೆ ವಿಶ್ವಾಸದಲ್ಲಿ ಮುಂದುವರಿಯಲು ಬೇಕಾದಂತಹ ಮಾರ್ಗದರ್ಶನವನ್ನ ಕಥೋಲಿಕ ಧರ್ಮಸಭೆ ಕೊಡುತ್ತದೆ. ಈ ಮಾರ್ಗದರ್ಶನಕ್ಕೆ ನಾವು ಒಳಪಡಬೇಕು, ಕಟ್ಟುಪಾಡಾಗಬೇಕು. ಕೆಲವು ಸಾರಿ ಅದು 3 ತಿಂಗಳಾಗಬಹುದು, ಕೆಲವು ಸಾರಿ 6 ತಿಂಗಳಾಗಬಹುದು. ಇಲ್ಲ ನಿನ್ನೆ ಆಯ್ತು ಇವತ್ತೇ ಆಗ್ಬಿಡ್ಬೇಕು, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ದಿನಕ್ಕೆ ತೀರ್ಮಾನವಿಲ್ಲ. ಒಂದು ಪಕ್ಷ ಮದುವೆಗೆ ಮುಂಚೆ ಇಬ್ರು ಪ್ರೀತಿಸ್ತಾ ಇದ್ರು, ಗರ್ಭಿಣಿಯಾಗಿ ಹೋದ್ರು. ಹುಡುಗ ಕ್ರೈಸ್ತ, ಹೆಣ್ಣು ಮಗಳು ಅನ್ಯ ಸ್ತ್ರೀ, ಗರ್ಭಿಣಿಯಾಗಿ ಹೋದ್ರು. ಅಥವಾ ಹುಡುಗಿ ಕ್ರೈಸ್ತಳು, ಹುಡುಗ ಅನ್ಯ ಪುರುಷ, ಗರ್ಭಿಣಿಯಾಗಿ ಹೋದ್ರು. ಏನು ಮಾಡೋದು? ಇಲ್ಲಿ ಯಾರ ಪಾತ್ರ? ಪುರುಷನಾದವನು ವಿಶ್ವಾಸಿ ಎಂದುಕೊಳ್ಳಿ, ಸ್ತ್ರೀಯಾದವಳು ಅನ್ಯ ಸ್ತ್ರೀ ಎಂದುಕೊಳ್ಳಿ. ಅವಳು ಗರ್ಭಿಣಿಯಾಗಿ ಹೋದಳು, 8-9 ತಿಂಗಳ ಗರ್ಭಿಣಿಯಾಗಿ ಹೋದಳು. ಆದರೆ ವಿವಾಹ ಸಂಸ್ಕಾರ ನಡೀಲೇಬೇಕು ಎಂಬಂತಹ ತೀರ್ಮಾನ ಚರ್ಚ್ನಲ್ಲಿ ಆಗಬೇಕು, ಕಥೋಲಿಕ ಧರ್ಮಸಭೆಯಲ್ಲಿ ಆಗಬೇಕು ಎಂಬುವಂಥದ್ದು ಈ ಪುರುಷನಲ್ಲಿ ಇರ್ತದೆ. ಸೊ ಏನು ಮಾಡೋದು? ಅಥವಾ ಹೆಣ್ಣು ಮಗಳು ವಿಶ್ವಾಸಿಯಾಗಿರ್ತಾಳೆ, ಪುರುಷನಾದವನು ಅನ್ಯ ಪುರುಷನಾಗಿರ್ತಾನೆ. ಆದರೆ ಹೆಣ್ಣಿನ ಮನೆ ಹೇಳ್ತಾರೆ, ಇಲ್ಲ ದೇವಾಲಯದಲ್ಲೇ ಮದುವೆ ಆಗಬೇಕು, ಕ್ರೈಸ್ತರಾಗಿ ಆಗಬೇಕು, ಇಲ್ಲಾದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನಾವು ಸತ್ತು ಹೋಗ್ತೇವೆ. ಏನು ಆಪ್ಷನ್? ಗೊಂದಲಗಳು ಸೃಷ್ಟಿಯಾಗ್ತದೆ. ಮೊದಲಿಗೆ ನಾನು ನಿನ್ನ ಪ್ರೀತಿಸ್ತೇನೆ, ನಾನು ಕ್ರೈಸ್ತನಾಗ್ತೇನೆ, ಕ್ರೈಸ್ತಳಾಗ್ತೇನೆ ಎಂಬುವಂತ ವಾದ ವಿವಾದಗಳು ಪ್ರೀತಿಗೆ ಮುಂಚೆ ಬೆಳೆದಿರ್ತದೆ, ಮಗು ಆಗ್ಲಿಕ್ಕೆ ಮುಂಚೆ ಬೆಳೆದಿರ್ತದೆ. ಕೊನೆಗೆ ಗರ್ಭಧರಿಸಿ ಬರುವಾಗ ನನಗೆ ಆಗೋದಿಲ್ಲ, ನಾನು ಬರೋದಿಲ್ಲ, ನನ್ನ ಕೈಲಿ ಆಗೋದಿಲ್ಲ, ನೀನ್ ನನಗೆ ಇಲ್ಲಿ ಬಾ, ನಾನು ಅಲ್ಲಿ ಬರ್ತೇನೆ. ಇವತ್ತು ನೋಡ್ತೀವಿ ವಿವಾಹ ಸಂಸ್ಕಾರದಲ್ಲಿ ಅನ್ಯ ಜಾತಿ ಜನಾಂಗದವರು ಅಂತ ಈಗ ಹೇಳ್ಬೇಕು. ಈಗ ನಾವು ಮಾತಾಡಬಹುದು, ಹಿಂದೂ ಸಹೋದರರು, ಮುಸ್ಲಿಂ ಸಹೋದರರು. ಸೊ ಹೀಗೆ ತನ್ನ ಆ ಒಂದು ಮತವನ್ನ ಬಿಟ್ಟು, ಜಾತಿಯಲ್ಲ ಮತವನ್ನ ಬಿಟ್ಟು ಬೇರೆ ಮತದವರನ್ನೇ ಸಂಪರ್ಕ ಬೆಳೆಸಿಕೊಂಡಾಗ ಕೊಲೆಗಳು, ಎಂತ ಊರೇ ಹತ್ತಿ ಹೋಗುವಂತ ಸಮಸ್ಯೆಗಳು ನಾವು ಇವತ್ತು ನೋಡ್ತಾ ಇದ್ದೇವೆ. ಕುಟುಂಬಗಳು ಕಚ್ಚಾಟದಲ್ಲಿ ಹೋಗುವಂತಹ ಸಂದರ್ಭಗಳನ್ನ ನೋಡ್ತಾ ಇದ್ದೇವೆ. ತಂದೆ ತಾಯಿಯಿಂದ ಮಕ್ಕಳುಗಳು ವಿಭಜನೆವಾಗುವಂತಹ ಸಂದರ್ಭಗಳನ್ನ ನೋಡ್ತಾ ಇದ್ದೇವೆ. ಇವತ್ತಿಗೆ ಎಷ್ಟೋ ಕುಟುಂಬಗಳು 20-30 ವರ್ಷಗಳಾದ್ರೂ ಸಹ ತನ್ನ ಕುಟುಂಬದಲ್ಲಿ ಕಾಲಿಡಲು ಸಹ ಅನುಮತಿ ಕೊಡದ ತಂದೆ ತಾಯಿಂದ ನಾವು ಎಷ್ಟೋ ಸರಿ ನೋಡ್ತಾ ಇದ್ದೇವೆ. ಯಾಕೆ? ವೈ? ನಾವು ಮಾಡುವ ತಪ್ಪು, ನಾನು ಮಾಡಿದ ತಪ್ಪು. ತಂದೆ ನಾನು ಪ್ರೀತಿಸೋನು ನಾನು ಮದುವೆ ಮಾಡ್ಕೊಳ್ತಾ ಇದ್ದೀನಿ, ಅದರಲ್ಲಿ ಏನ್ ತಪ್ಪಿದೆ? ತಪ್ಪು. ಎತ್ತ ಜನ್ಮ ಕೊಟ್ಟಂತ ತಂದೆ ತಾಯಿಂದಿರ ಅವಮಾನಕ್ಕೆ ಕಾರಣವಾಗಿ, ಕುಟುಂಬದ ಅವಮಾನಕ್ಕೆ ಕಾರಣವಾಗಿ, ವಿಶ್ವಾಸಕ್ಕೆ ಅವಮಾನಕ್ಕೆ ಕಾರಣವಾಗಿ, ಧರ್ಮಸಭೆಗೆ ಅವಮಾನಕ್ಕೆ ಕಾರಣವಾಗಿ, ಎಲ್ಲದಕ್ಕಿಂತ ಹೆಚ್ಚಾಗಿ ತಂದೆ ತಾಯಿಂದಿರು 10, 20, 30, 25 ವರ್ಷಗಳ ಕಾಲ ನಿನ್ನನ್ನು ಸಾಕಿ ಸಲಹಿ
ನಿನ್ನನ್ನು ಪೋಷಿಸಿ ಒಳ್ಳೆಯ ಕಡೆ ನಿನ್ನ ವಿವಾಹ ಮಾಡಬೇಕೆಂದು ಲೆಕ್ಕಾಚಾರ ಮಾಡಿ ನಿನಗಾಗಿ ತಾನು ದುಡಿದದನ್ನೆಲ್ಲವನ್ನ ಸಂಪಾದನೆ ಮಾಡಿದನ್ನೆಲ್ಲ ಡೆಪಾಸಿಟ್ ಮಾಡಿ ಆಸ್ತಿ ಮಾಡಿ ಕಾದುಕೊಂಡಿರುವಾಗ ಒಂದು ಕ್ಷಣದಲ್ಲಿ ಯಾವನೋ ಒಬ್ಬ ಐಸ್ ಕ್ರೀಮ್ ಅಲ್ಲಿ ಯಾವನೋ ಒಬ್ಬ ಆಫೀಸ್ ನಲ್ಲಿ ಒಂದು ಕಿರುನಗೆಯನ್ನು ತೋರಿಸಿ ಹಾಯ್ ಎಂದು ಹೇಳುವಾಗ ತನ್ನ ತಂದೆಯನ್ನ ತಾಯಿಯನ್ನೆಲ್ಲ ಬಿಟ್ಟು ಓಡಿ ಹೋಗಿರೋರು ಇರಬಹುದು. ಆ ತಂದೆ ತಾಯಿಯ ಕಣ್ಣೀರು, ಗಂಡಾಗಲಿ ಹೆಣ್ಣಾಗಲಿ ಇಬ್ಬರಿಗೂ ತಂದೆ ತಾಯಿ ಇದ್ದಾರೆ. ಆ ತಂದೆ ತಾಯಿಂದಿರ ಕಣ್ಣೀರು, ಆ ತಂದೆ ತಾಯಿಂದಿರ ಅವಮಾನ, ಆ ತಂದೆ ತಾಯಿಂದಿರ ಹೋರಾಟ, ಆ ಕುಟುಂಬ ಚಿದ್ರಿಕೆ ಹಾಕುವಂತ ಆ ಸಂದರ್ಭಗಳು, ಇದಕ್ಕೆ ಯಾರು ಲೆಕ್ಕ ಕೊಡ್ತಾರೆ? ತಂದೆ ತಾಯಿ ಲೆಕ್ಕ ಕೊಡ್ತಾರ? ಅಕ್ರಮವೆಸಗಿದಂತ ನಾವೇನೆ. ನಿನ್ನ ಕುಟುಂಬವನ್ನ ತೊರೆದು ಹೋಗಲಿಕ್ಕೆ ಕಾರಣ ನೀನೆ. ನಿನ್ನ ಕುಟುಂಬದಲ್ಲಿರುವಂತಹ ಪ್ರೀತಿಯನ್ನ ಕಳೆದುಕೊಂಡು ಹೋಗಲಿಕ್ಕೆ ಕಾರಣ ನೀನೇನೆ. ಇವತ್ತು 20-30 ವರ್ಷಗಳಿಂದ ನಿನ್ನ ತಂದೆ ತಾಯಿ ನಿನ್ನ ಕುಟುಂಬವನ್ನು ತೊರೆದು ನೀನು ಹೊರಗಿದ್ಯಾ ಅಂದ್ರೆ ಶಪಿಸಲ್ಪಟ್ಟವಳು. ದೇವರ ಮೊದಲು ದೇವರು ತಂದೆ ತಾಯಿ, ನಮಗೆ ದೇವರು, ಎರಡನೆಯ ದೇವರು ನಮಗೆ ತಂದೆ ತಾಯಿ, ಜನ್ಮ ಕೊಟ್ಟವರು. ಈ ಜನ್ಮ ಕೊಟ್ಟವರನ್ನ ಧಿಕ್ಕರಿಸಿ ಯಾವನೋ ಒಬ್ಬನನ್ನ ನಿನ್ನ ಸ್ವಂತ ಇಚ್ಛೆಯಿಂದ ನೀ ಪ್ರೇಮಿಸಿ ಇಚ್ಛಿಸಿ ಗರ್ಭಧರಿಸಿ ನೀ ಮನೆ ಬಿಟ್ಟು ಬಹಿಷ್ಕರಿಸಲ್ಪಡುವಾಗ ನಿನ್ನ ಮೇಲೆ ಅದು ಶಾಪ ಎಂದಿಗೂ ಹೋಗುವುದಿಲ್ಲ. ಯಾವಾಗ ನಿನ್ನ ತಂದೆ ತಾಯಿಯಂದಿರು ನಿನ್ನನ್ನು ಕ್ಷಮಿಸಿ ಸ್ವೀಕರಿಸುತ್ತಾರೋ, ಯಾವಾಗ ನೀನು ಹೋಗಿ ನಿನ್ನ ತಂದೆ ತಾಯಿಯಂದಿರ ಪಾದಗಳಲ್ಲಿ ಕ್ಷಮೆಯನ್ನು ಯಾಚಿಸುತ್ತೀ, ಅಲ್ಲಿ ತನಕ ನಿನ್ನ ಮೇಲಿರುವಂತಹ ಹೋರಾಟ, ಶಾಪ, ಗೊಂದಲ, ಕಣ್ಣೀರು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಇದು ಸತ್ಯ. ಅದು ಯಾರೇ ಆಗಬಹುದು, ಎನಿ ಪರ್ಸನ್, ಎಂತ ನಮ್ಮ ಸಹೋದರ, ಮುಸ್ಲಿಂ ಸಹೋದರಾಗಬಹುದು, ಹಿಂದೂ ಸಹೋದರರಾಗಬಹುದು, ಯಾವುದೇ ದೇಶದ ಪಾಶ್ಚಾತ್ಯ ದೇಶದವರಾಗಬಹುದು, ತಂದೆ ತಾಯಿಗೆ ವಿರುದ್ಧವಾಗಿ, ಕುಟುಂಬಕ್ಕೆ ವಿರುದ್ಧವಾಗಿ. ಅದಕ್ಕೆ ನೋಡಿ ಇವತ್ತಿನ ದಿನ ಏನಾಗ್ಬಿಡ್ತು, ವಿವಾಹ ಎಂದೇಳುವಾಗ ಏನಾಗಿ ಹೋಯ್ತು, ಬಿಡು, ಅಲ್ಲಿ ಯಾರು ನೋಡ್ಕೊಂಡಿದ್ರೆ ಹೇಳ್ತಾನೆ ಬಿಡು, ಅಲ್ಲೇ ಕೆಲಸ ಮಾಡ್ಕೊಳ್ಳಿ, ಯಾರು ಪ್ರೀತಿಸ್ತಾ ಇರ್ಬೋದು. ತಾಯಿ ಹೇಳುವಂತ ಮಾತು, ತಂದೆ ಹೇಳುವಂತ ಮಾತು ತುಂಬಾ ಹೇಳುವುದು ತಾಯಿಂದಿರು. ಯಾರಾದ್ರೂ ಇದ್ದೇನೆ, ಯಾರು ಪ್ರೀತಿಸ್ತಾ ಇದೆಯಾ, ಒಳ್ಳೆಯನ್ನು ನೋಡಿ ಪ್ರೀತಿಸ್ ಆಯ್ತಾ, ಯಾರ್ಯಾರ ಹತ್ರ ಹೋಗಿ ಬಿದ್ದು ಬಿಡ್ಬೇಡ, ತಾಯಿ ಹೇಳುವಂಥದ್ದು. ಆದ್ರೆ ಇಂಥ ವಿಷಯಗಳನ್ನ ತಂದೆ ಹೇಳುವುದಿಲ್ಲ. ತಂದೆ ಮಿಲಿಟರಿ ಮ್ಯಾನ್ ಆಗಿ ಇರ್ತಾನೆ, ಹೊಡೆದು ಅಲ್ಲೂ ದುರ್ಸ್ಬಿಡ್ತೀನಿ, ಎಲ್ಲಾದ್ರೂ ನಿನ್ನ ಅಲ್ಲಿ ಇಲ್ಲಿ ನೋಡದೆ ಮಗಳು ನಿನ್ನ ಸಾಯಿಸ್ಬಿಡ್ತೀನಿ ಎಂಬುದಾಗಿ ತಂದೆ ಹೇಳ್ತಾನೆ. ತಾಯಿ ಆಗಿಲ್ಲ, ಹುಷಾರ್ ಕಣೆ, ಅವನಿನ ಜೊತೆ ಹೋಗಿ ಇದ್ ಮಾಡ್ಬೇಡ, ಸರಿಯಾಗಿರೋನ ಪ್ರೀತಿಸು ಆಯ್ತಾ, ಮದುವೆ ಮಾಡ್ತಾನೆ, ಮೊದಲು ಕೇಳ್ಕೊ, ನಿಮ್ಮ ಅಪ್ಪನಿಗೆ ಗೊತ್ತಾದ್ರೆ ನಿಮ್ಮ ಅಪ್ಪ ಸಾಯಿಸ್ಬಿಡ್ತಾನೆ. ತಾಯಿ ಬ್ರೋಕರ್ ಕೆಲಸ ಮಾಡ್ತಾಳೆ ಮಗನ ಜೊತೆ. ಮದುವೆ ಆಗ್ಲಿಕ್ಕೆ ಮುಂಚೆನೆ ತಾಯಿ ತನ್ನ ಮಗಳನ್ನ ವ್ಯಭಿಚಾರಿಯಾಗಿ ಇನ್ನೊಬ್ಬರ ಹತ್ರ ಬಿಟ್ಟು ಬಿಡ್ತಾಳೆ. ಮದುವೆ ಆಗ್ಲಿಕ್ಕೆ ಮುಂಚೆ ತಂದೆಗೆ, ತನ್ನ ಪತಿಗೆ ಜನ್ಮ ಕೊಟ್ಟಂತ ತಂದೆಗೆ ಮರೆ ಮಾಡಿ ತಾಯಿ ಬ್ರೋಕರ್ ಆಗಿ ತನ್ನ ಮಗಳನ್ನು ವ್ಯಭಿಚಾರಿಯಾಗಿ ಮಾಡ್ತಾಳೆ. ಎಲ್ಲಿ ಹೋಗಿದ್ದೀಯಾ, ಅಲ್ಲಿ ನಾನು ಹೇಳ್ತೀನಿ, ಹೋಗಿ, ನೀನೇನ ತೊಂದರೆ ಇಲ್ಲ, ಹೋಗಿ, ನೀನು ಹೋಗು. ಮಮ್ಮಿ ನಾನು ಬರೋ ಸ್ವಲ್ಪ ಲೇಟ್ ಆಗ್ತದೆ ಮಮ್ಮಿ ನಾನು ಇಲ್ಲಿದ್ದೀನಿ, ಏನಿಲ್ಲ ಬೇಕು, ನೀನು ಹೋಗಿ ಬಾ, ನಾನು ಅಪ್ಪನ ಹತ್ರ ಹೇಳ್ಕೊಳ್ತೇನೆ. ರಾತ್ರಿ 7 ಗಂಟೆ ಆದ್ರೂ ಅಮ್ಮ ಇಲ್ಲಿ ಸುಳ್ಳು ಹೇಳ್ತಾ ಇರ್ತಾಳೆ, 8 ಗಂಟೆ ಆದ್ರೂ ಸುಳ್ಳು ಹೇಳ್ತಾ ಇರ್ತಾಳೆ. ಒಂದಿನ ಬರ್ಲಿಲ್ಲ ಅಂದ್ರು ನಾನು ಫ್ರೆಂಡ್ಸ್ ಮನೆಗೆ ಹೋಗ್ತಾ ಇದೀನಿ, ಪಾರ್ಟಿಗೆ ಹೋಗ್ತಾ ಇದೀನಿ, ಮದುವೆಗೆ ಹೋಗ್ತಾ ಇದೀನಿ ಅಂತ ತಾಯಿಗೆ ಇನ್ಫಾರ್ಮೇಶನ್ ಇರ್ತದೆ, ತಂದೆಗೆ ಇನ್ಫಾರ್ಮೇಶನ್ ಇರೋದಿಲ್ಲ. ಮಗಳು ಇನ್ನೊಬ್ಬನ ಜೊತೆ ಇರ್ತಾಳೆ, ತಾಯಿಗೆ ಗೊತ್ತು, ತಂದೆಗೆ ಹೇಳಿದ್ರೆ. ಆದ್ರೆ ಮದುವೆಗೆ, ವಿವಾಹಕ್ಕೆ ಮುಂಚಿತವಾಗಿ ತಾಯಿ ತನ್ನ ಮಗಳನ್ನ ವ್ಯಭಿಚಾರಿಯಾಗಿ ಮಾಡುವಂತ ತಾಯಿಯಂದ್ರೆ ಇವತ್ತು ಲಕ್ಷೋಪಲಕ್ಷ ಜನ ಇದ್ದಾರೆ. ಸಪೋರ್ಟ್ ಮಾಡ್ತಾ ಇರೋರು, ಓಕೆ ಹುಷಾರೇ ನೀವು ಹಾಗಂತ ಹೇಳ್ತೀರಿ. ಬರೀ ಇನ್ನೊಂದು ವಿಷಯ ಹೇಳ್ತಾನೆ, ಇಲ್ಲಿ ಯಾವುದು ಸುಳ್ಳು ಹೇಳಲಿಕ್ಕೆ ಇಲ್ಲ, ಇದು ಸತ್ಯ. ಎಷ್ಟೋ ಜನ ತಾಯಂದಿರು ತನ್ನ ಮಕ್ಕಳು, ಹೆಣ್ಣು ಮಕ್ಕಳು ಪುರುಷರೊಡನೆ, ಬೇರೆ ವ್ಯಕ್ತಿಗಳೊಡನೆ ದೈಹಿಕ ಸಂಪರ್ಕ ಬೆಳೆಸುವಾಗ ಹೇಳ್ತಾರೆ, ಹುಷಾರ್, ಏನಾದ್ರೂ ಹೆಚ್ಚು ಕಡಿಮೆ ಆದೀತು, ಹುಷಾರ್, ಟೇಕ್ ಕೇರ್, ಏನಾದ್ರೂ ಹೆಚ್ಚು ಕಡಿಮೆ ಆದೀತು, ಗೊತ್ತಾಯ್ತಾ, ಏನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೇಡ, ಧೈರ್ಯ ಕೊಡುವಂತ ತಾಯಂದಿರು. ಇವೆಲ್ಲವೂ ಯಾಕೆ ಸಂಭವಿಸ್ತಾ ಇದೆ? ಒಂದು ಒಳ್ಳೆಯ ಕುಟುಂಬವಾದರೆ ಇದು ಸಂಭವಿಸ್ತದ? ವಿವಾಹಕ್ಕೆ ಮುಂಚಿತವಾಗಿ ತಾಯಿ ತನ್ನ ಮಗಳಿಗೆ ಮೊದಲನೇ ಬ್ರೋಕರ್. ತಂದೆಗೆ ಹೇಳೋದಿಲ್ಲ, ತಂದೆಗೆ ಗೊತ್ತಾಗದೆ ಯಾವಾಗ ಗೊತ್ತಾ, ಲಾಸ್ಟ್ ಅವ್ರ ಮನೆಗೆ ಬರ್ತಾನೆ ಅಂತ ಹೇಳ್ತಾರಲ್ಲ, ಈ ತಾಯಿನೇ ಅವ್ರ ಮನೆಗೆ ಹೋಗ್ತಾಳೆ. ತಾಯಿನೇ ಅವ್ರ ಮನೇಲಿ ಹೋಗಿ ಮಾತಾಡ್ತಾರೆ, ಮಗ ಇಲ್ಲ ಕಣೋ, ನಾನು ಈಗ ಮಾಡ್ತಾರೆ, ಗಂಡ ಹಿಂಗ್ ಮಾಡ್ಬಿಡ್ತಾನೆ, ಅವ್ರ ಅಪ್ಪ ಸಾಯಿಸ್ಬಿಡ್ತಾನೆ, ಏನಾದ್ರೂ ಮಾಡ್ಕೊಳ್ಳಿ, ನೀವು ಬನ್ನಿ ಮನೆಗೆ. ತಾಯಿನೇ ಎಲ್ಲ ಮಾಡಿ ಮುಗಿಸಿ ಚೌಚ ಬಾತ್ ಮಾಡಿ ಕೊನೆಗೆ ಕರ್ಕೊಂಡ್ ಬರುವಾಗ ಮಾತ್ರ ತಂದೆಗೆ ಗೊತ್ತಾಗ ಬಂದಿದಾರ.
ಮಾಡುವ, ತಂದೆಗೆ ಗೊತ್ತಿಲ್ಲ ಅಲ್ಲಿ ಏನೇನು ನಡೀತು ಅಕ್ರಮ, ತಾಯಿಯನ್ನು ಹೆಂಡತಿ ಆದವಳು ಏನೇನು ಬ್ರೋಕರ್ ಕೆಲಸ ಮಾಡಿದ್ರು ಅಂತ ಗೊತ್ತಿಲ್ಲ, ಮದುವೆಗೆ ಮುಂಚಿತವಾಗಿ ಏನೇನು ಸಂಭವಿಸ್ತು ಎಂಬುದಾಗಿ ಗೊತ್ತಿಲ್ಲ. ಕ್ರಿಸ್ತಿಯ ಜೀವನದ ಕುರಿತು ಮಾತ್ರ ನಾನು ಮಾತನಾಡ್ತಾ ಇದ್ದೇನೆ, ಬೇರೆ ಯಾವುದನ್ನು ಕುರಿತು ನಾನು ಮಾತಾಡ್ತಾ ಇಲ್ಲ. ಕಥೋಲಿಕ ಸಂಸ್ಕಾರದ ವಿವಾಹದಲ್ಲಿ ಇರುವಂತಹ ಒಂದು ಮಹತ್ವದ ಕಾರ್ಯಗಳನ್ನ ನಾವು ಧ್ಯಾನಿಸ್ತಾ ಇದ್ದೇವೆ. ಒಂದು ವಿಶ್ವಾಸಿ ಆಗಿರುವ ನಾವು ಈ ಕ್ರಿಸ್ತನನ್ನ ಧರಿಸಿಕೊಳ್ಳುವಂತ ನಮ್ಮ ಜೀವನದಲ್ಲಿ ಏನು ಸಂಭವಿಸ್ತಾ ಇದೆ, ನಮ್ಮ ಮಕ್ಕಳಿಂದ ಏನು ಸಂಭವಿಸ್ತಾ ಇದೆ, ನಾವೇ ನಮ್ಮ ಮಕ್ಕಳಿಗೆ ಯಾವ ವಿಧ ಬೇಲಿ ಹಾಕೋದಕ್ಕೆ ಬದಲಾಗಿ ಹೇಗೆ ಬೇಲಿಯನ್ನ ಬಿಟ್ಟು ಬೇಲಿಯನ್ನ ಕಿತ್ತು ಹಾಕಿ ನಮ್ಮ ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ, ಗಂಡು ಮಕ್ಕಳನ್ನ ನಾವು ಮುನ್ನಡೆಸ್ತಾ ಇದ್ದೇವೆ, ದೈವ ಭಯವಿಲ್ಲದೆ ಮುನ್ನಡೆಸ್ತಾ ಇದ್ದೇವೆ ಎಂಬುದನ್ನು ನಾವು ಚಿಂತೆ ಮಾಡ್ತಾ ಇದ್ದೇವೆ ಪ್ರಿಯರೇ. ಇದು ಕಥೋಲಿಕ ಧರ್ಮಸಭೆಗೆ ಇದೆಲ್ಲ ಗೊತ್ತಾಗೋದಿಲ್ಲ. ಧರ್ಮಸಭೆಗೆ ಯಾವಾಗ ಗೊತ್ತು? ಬಸರಾಗಿ ಪ್ರೆಗ್ನೆಂಟ್ ಆಗಿ ನನಗೆ ನನ್ನ ಮಗಳಿಗೆ ಓಡಿ ಹೋಗಿದ್ದಾಳೆ, ಇನ್ನೊಬ್ಬರ ಜೊತೆ ಇದ್ದಾನೆ, ನನ್ನ ಮಗ ಇನ್ನೊಬ್ಬರ ಜೊತೆ ಇದ್ದಾನೆ, ಅದನ್ನ ಮದುವೆ ಕೊಡಬೇಕು ಅಂದಾಗ ಮಾತ್ರ ಧರ್ಮಸಭೆ ಮುಂದೆ ಹೋಗೋದಷ್ಟೇ. ಧರ್ಮಸಭೆಗೆ ಏನು ಗೊತ್ತಿಲ್ಲ, ಅದು ಸುಮ್ಮನೆ ಶೂನ್ಯ, ನೋಡ್ಲಿಕ್ಕೆ ಧರ್ಮಸಭೆ ಅಷ್ಟೇನೆ. ನಾವು ಹೋದ್ರೆ ಅಲ್ಲಿ ಧರ್ಮಸಭೆ ಏನಂತ ರಿಯಾಕ್ಟ್ ಅಂತ ನಮಗೆ ಅವಾಗ ನಮಗೆ ಗೊತ್ತಾಗೋದು, ನೀನು ಹೀಗೆ ಮಾಡ್ಬೇಕು, ನೀನು ಹೀಗೆ ಮಾಡ್ಬೇಕು, ನೀನು ಇದನ್ನ ತರಬೇಕು, ಅದನ್ನ ತರಬೇಕು. ಆದ್ರೆ ಯಾವುದು ನಿಜವಾದ ಧರ್ಮಸಭೆ? ನಿನ್ನ ಕುಟುಂಬ ನಿಜವಾದ ಧರ್ಮಸಭೆ. ನಿನ್ನ ಕುಟುಂಬದಲ್ಲಿ, ನನ್ನ ಕುಟುಂಬದಲ್ಲಿ ತೆಗೆದುಕೊಳ್ಳುವಂತಹ ತೀರ್ಮಾನದಲ್ಲಿ ತೆಗೆದುಕೊಳ್ಳುವಂತಹ ಒಳ್ಳೆ ತೀರ್ಮಾನ ಮಾಡುವಂತದ್ದೇ ನಿನ್ನ ಕುಟುಂಬವೇ, ನೀನೇ ಧರ್ಮಸಭೆ. ಅರ್ಥ ಆಯ್ತಲ್ಲ? ನಮ್ಮನ್ನು ಪೋಷಿಸ್ಲಿಕ್ಕಾಗಿ ಇರುವಂತದ್ದು ಕಥೋಲಿಕ ಧರ್ಮಸಭೆ, ದೊಡ್ಡ ಧರ್ಮಸಭೆ ಅಷ್ಟೇನೆ. ಆದರೆ ನಾವು ನಮ್ಮ ಕುಟುಂಬಕ್ಕೆ ನಾವೇ ಧರ್ಮಸಭೆ, ನಮ್ಮ ಕುಟುಂಬ ನಮಗೆ ಧರ್ಮಸಭೆ, ಪುಟ್ಟ ಧರ್ಮಸಭೆ. ಇಲ್ಲಿ ಆಗುವಂತ ಆಗುಹೋಗುಗಳನ್ನೆಲ್ಲ ನಾವೇ ಸರಿಪಡಿಸಿಕೊಳ್ಬೇಕು. ಯಾಕಂದ್ರೆ ಯೇಸು ನಮ್ಮಲ್ಲಿದ್ದಾರೆ, ಯೇಸು ನಮ್ಮ ಕುಟುಂಬದಲ್ಲಿದ್ದಾರೆ. ನಾನು ಕ್ರೈಸ್ತನಾಗಿದ್ದೇನೆ, ಕ್ರಿಸ್ತನನ್ನು ಧರಿಸಿಕೊಂಡಿದ್ದೇನೆ. ಸೊ ಅದರಿಂದ ಇನ್ನೊಬ್ಬರ ಹತ್ರ ಹೋಗಿ ಅಡ್ವೈಸ್ ತೆಗೆದುಕೊಳ್ಳೋದು ಬೇಕಿಲ್ಲ, ನಮಗೆಲ್ಲ ಚೆನ್ನಾಗಿ ಗೊತ್ತು. ಹೀಗೆ ನಮ್ಮ ಕುಟುಂಬದಲ್ಲಿ ಮಕ್ಕಳನ್ನ ತಪ್ಪು ದಾರಿಗೆ ತಳ್ಳಲು ಕಾರಣ ನಾವೇ ಆಗಿರ್ತೇವೆ. ನಮ್ಮ ಮಕ್ಕಳನ್ನ ಬೇರೆಯೊಬ್ಬ ಪುರುಷರೊಡನೆ, ಬೇರೆಯೊಬ್ಬ ಸ್ತ್ರೀಯೊಡನೆ ಬೆಸೆದು ಕೊಡುವಂತಹ ತಾಯಂದಿರಾಗಿಬಿಟ್ಟಿದ್ದಾರೆ ಇವತ್ತು. ಇಂತಹ ಸುಸಂದರ್ಭಗಳಲ್ಲಿ ಕೊನೆಗಳಿಗೆ ಬರೋದು, ಅಯ್ಯೋ ಈಗ ಆಗಿ ಹೋಗಿದೆ, 3 ತಿಂಗಳು, 5 ತಿಂಗಳು, 10 ತಿಂಗಳು, ಏನ್ ಮಾಡುದು ಸ್ವಾಮಿ, ಮದುವೆ ಬೇಕು. ಅವಾಗ ಧರ್ಮಸಭೆ, ಅವಾಗ ಕಣ್ಣಿಗೆ ಕಾಣ್ತದೆ ಧರ್ಮಸಭೆ. ಯಾಕೆಂದ್ರೆ ಮರ್ಯಾದೆಗೋಸ್ಕರ, ಬೇರೆ ಯಾವುದಕ್ಕೋಸ್ಕರ ಇಲ್ಲ. ಕುಟುಂಬದ ಮರ್ಯಾದೆ ಹೋಗ್ಬಿಡ್ತದೆ. ನಾನು ವಿಚಾರಣೆಯಲ್ಲಿದ್ದೀನಿ, ಕ್ರೈಸ್ತನಾಗಿದ್ದೀನಿ, ಒಳ್ಳೆಯವನಾಗಿದ್ದೀನಿ, ಅಯ್ಯೋ ಮರ್ಯಾದೆ ಹೋಗ್ಬಿಡ್ತದೆ. ಅದರಿಂದ ಚರ್ಚಲ್ಲೇ ಮದುವೆ ಆಗಬೇಕು. ಯಾತಕ್ಕೆ? ಮರ್ಯಾದೆಗೋಸ್ಕರ ಮಾತ್ರ, ಗೌರವಕ್ಕೋಸ್ಕರ ಮಾತ್ರ, ಬೇರೆ ಯಾವುದಕ್ಕೋಸ್ಕರ ಇಲ್ಲ, ವಿಶ್ವಾಸಕ್ಕಾಗಿ ಇಲ್ಲ. ಧರ್ಮಸಭೆಯನ್ನು ದುರುಪಯೋಗಪಡಿಸಿಕೊಳ್ಳುವಂತಹ ಚಿಂತನೆ, ಧರ್ಮಸಭೆಯನ್ನು ಮೋಸ ಮಾಡುವಂತಹ ಆಲೋಚನೆ, ನನ್ನ ಸ್ವಪ್ರಯತ್ನಕ್ಕಾಗಿ, ನನ್ನ ಸ್ವಂತ ಸ್ವಾರ್ಥಕ್ಕಾಗಿ ನನ್ನ ಮರ್ಯಾದೆ ಹೋಗ್ತದೆ, ನನ್ನ ಮರ್ಯಾದೆ, ನನ್ನ ಮನೆಯ ಕುಟುಂಬದ ಮರ್ಯಾದೆ ಹೋಗ್ತದೆ ಎಂಬಂತ ಕಾರಣದಿಂದ, ಜನ ತೆಗಳ್ತಾರೆ, ದೂಷಿಸ್ತಾರೆ, ನಿಂದಿಸ್ತಾರೆ ಎಂಬ ಕಾರಣದಿಂದ, ಒಂದು ಪಕ್ಷ ನನಗೆ ಧರ್ಮಸಭೆಯ ಮೇಲೆ ಅಭಿಮಾನ, ಕ್ರಿಸ್ತನಲ್ಲಿ ವಿಶ್ವಾಸ ಇರುವುದಾದರೆ ನನ್ನ ಮಕ್ಕಳು ಅಂತ ಅಡ್ಡದಾರಿಗೆ ಹೋಗ್ಲಿಕ್ಕೆ ನಾನು ಪ್ರೇರಣೆಯನ್ನು ಕೊಡುವುದಿಲ್ಲ. ಅಥವಾ ನನ್ನ ಮಕ್ಕಳನ್ನ ನಾನು ಒಳ್ಳೆಯ ರೀತಿಯಲ್ಲಿ ಸಾಕಿಸಲಿದ್ದರೆ ನನ್ನ ಮಕ್ಕಳು ಅಂತ ದಾರಿಗೆ ಹೋಗುವುದೂ ಇಲ್ಲ. ಎಸ್ ಆರ್ ನೋ? ಡೇವಿಡ್ ಪ್ರಕಾಶ್, ಎಸ್ ಆರ್ ನೋ? ಹೇಳಿ. ನಾವು ನಮ್ಮ ಮಕ್ಕಳನ್ನು ಸಾಕಬೇಕು. ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ನಾವು ನಮ್ಮ ಮಕ್ಕಳಲ್ಲಿ ವಿಶ್ವಾಸ ತುಂಬಿಸಬೇಕು. ಬರೀ ನಾವು ವಿದ್ಯಾಭ್ಯಾಸವನ್ನು ಮಾತ್ರ ತುಂಬಿಸಲಿಕ್ಕೆ ಪ್ರಯತ್ನ ಪಡ್ತೇವೆ. ಕೇವಲ ಈ ಲೋಕದಲ್ಲಿ ಅಳಿದು ಹೋಗುವುದನ್ನು ಮಾತ್ರ ನಮ್ಮ ಮಕ್ಕಳಿಗೆ ನಾವು ಕಲಿಸಲಿಕ್ಕೆ ಪ್ರಯತ್ನ ಪಡ್ತೇವೆ. ವಿಶ್ವಾಸನ ಕುರಿತು ಕಲಿಸಲಿಕ್ಕೆ ಪ್ರಯತ್ನ ಪಡಿದ್ರೆ, ಕ್ಯಾಟಿಸಮ್ಗೆ ಹೋಗಿದ್ದ, ಪೂಜೆಗೆ ಹೋಗಿದ್ದ, ಇವತ್ತು ಭಾನುವಾರ ಪೂಜೆಗೆ ಹೋಗ್ಬೇಕು ಗೊತ್ತಾಯ್ತಾ, ಹೋಗ್ತೀನಿ. ಹಿಂದೆ ಕುತ್ಕೊಂಡಿರ್ತಾನೆ, ಹಿಂದೆ ಕುತ್ಕೊಂಡು ಮೊಬೈಲ್ ತಗೊಂಡೋಗಿ ಚಾಟಿಂಗ್ ಮಾಡ್ತಾ ಇರ್ತಾನೆ. ಇಲ್ಲಾಂದ್ರೆ ಗೇಟ್ ಹತ್ರ ಇರ್ತಾರೆ, ಇಲ್ಲಾಂದ್ರೆ ಚರ್ಚಿಂದ ಹೊರಗಡೆ ಕುತ್ಕೊಂಡು ಕಾಂಪೌಂಡ್ ಅಲ್ಲಿ ಕುತ್ಕೊಂಡು ಮೊಬೈಲ್ ನೋಡಿ ವಾಚ್ ಮಾಡ್ತಾ ಇರ್ತಾರೆ. ಇದು ವಿಶ್ವಾಸ, ಇದು ವಿಶ್ವಾಸ, ಕ್ರಿಸ್ತಿಯ ವಿಶ್ವಾಸ. ಸೊ ಇಂಥ ಒಂದು ಘಟನೆಗಳ ಮೂಲಕವಾಗಿ ಒಂದು ಹೆಣ್ಣು ಮಗಳನ್ನ ಅಥವಾ ಒಂದು ಹೆಣ್ಣು ಮಗನೊಡನೆ ಗಂಡು ಹೆಣ್ಣು ಒಂದಾಗಿ ಬರುವಾಗ ಅಲ್ಲಿ ಕಥೋಲಿಕ ಧರ್ಮಸಭೆ ವಿಧಿ ನಿಯಮಗಳನ್ನು ಹೇಳ್ತದೆ. ನೀನು ಹೀಗೆ ಇರಬೇಕು, ಹೀಗೆ ಮಾಡಬೇಕು, ಸೊ ನೀನು ಕ್ಯಾಟಿಸಮ್ಗೆ ಬರಬೇಕು, ಅಥವಾ ನೀನು ಇಂಥ ಕೆಲಸ ಮಾಡಿದ್ರಿಂದ ನಿನ್ನ ತಂದೆ ತಾಯಿನ ಕರ್ಕೊಂಡು ಬರಬೇಕು, ಏನೇ ಇರಲಿ ನಾನು ನಿಮಗೆ ಮದುವೆನ ಕೊಡ್ತೇವೆ. ತಂದೆಗೂ ಗೊತ್ತಿಲ್ಲ, ತಾಯಿಗೆ ಗೊತ್ತಿಲ್ಲ ಗರ್ಭಿಣಿ ಆಗಿರೋದು,
ಪ್ರೀ ಪ್ಲಾನ್ ಅಲ್ಲಿ ಇಲ್ಲಿ ಶುರುವಾಗ್ತದೆ, ಇನ್ನೊಂದು ಪ್ರೀ ಪ್ಲಾನ್ ಶುರುವಾಗ್ತದೆ. ಏನಿಲ್ಲ, ಮೊದಲು ಮದುವೆ ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ರೆ ನಿಮ್ಮ ಅಪ್ಪ ಕ್ಷಮಿಸ್ಬಿಡ್ತಾರೆ, ಏನಿಲ್ಲ. ಇಲ್ಲ ನಿಮ್ಮ ಒಂದು ಮೊಮ್ಮಗನ ಮಾಡ್ಕೊಂಡು ಹೋಗ್ಬಿಟ್ರೆ ನಿಮ್ಮ ಅಪ್ಪ ಕ್ಷಮಿಸ್ಬಿಡ್ತಾರೆ. ಅಂತ ಪ್ಲಾನ್ ಈಗಿನ ಕಾಲ ಪ್ಲಾನ್. ನನ್ನದು ಲೀಸ್ಟೇ ಇದೆ ನನ್ನ ಹತ್ರ, ಬೈಲಗಳ ಲೀಸ್ಟ್ ಇದೆ ನನ್ನ ಹತ್ರ. ಮದ್ವೆ ಆಗಿ ಹೋದ್ರೆ ಅಪ್ಪ ಅಮ್ಮ ಕ್ಷಮಿಸ್ಬಿಡ್ತಾರೆ. ಇಲ್ಲಾಂದ್ರೆ ಕೈಲೊಂದು ಮಗು ಎತ್ಕೊಂಡು ನೋಡಿದ ತಕ್ಷಣ ಮೊಮ್ಮಗಳು ಅವರು ಮೈ ಮರೆತು ಬಿಡ್ತಾರೆ. ಹೌದು ಪ್ರಿಯರೇ, ಇಂತಹ ಒಂದು ಫ್ರಾಡ್ ಕೆಲಸ ಮಾಡುವಂತಹ ಮಕ್ಕಳು ನಾವಾಗಿದ್ವಾ ಅಥವಾ ನಮಗಿಂತ ಮಕ್ಕಳು ಇದ್ದಾರೆ ಎಂಬುದನ್ನು ಯೋಚಿಸಬೇಕು. ಹೀಗೆ ಬರುವಾಗ ಧರ್ಮಸಭೆ ಏನ್ ಹೇಳ್ತದೆ, ಯಾವ ಘರ್ಷಣೆ ಬರಬಾರದು, ಆ ಮತದವರಿಂದ ಯಾವ ಘರ್ಷಣೆ ಬರಬಾರದು, ಈ ಮನೆಯವರಿಂದ ಘರ್ಷಣೆಗಳು ಉಂಟಾಗಬಾರ್ದು, ಧರ್ಮಸಭೆಗೂ ಧಕ್ಕೆ ಉಂಟಾಗಬಾರ್ದು, ಅದು ಸಾಮೂಹಿಕವಾದಂತಹ ಘರ್ಷಣೆಯಾಗಿ ಮಾರ್ಪಾಡಾಗಬಾರ್ದು. ಅದರಿಂದ ಏನೇ ಆಗಿರ್ಲಿ ನಿನ್ನ ತಂದೆ ತಾಯಿನ ನೀನ್ ಕರ್ಕೊಂಡು ಬಾ. ಸೊ ನಿನ್ನ ತಂದೆ ತಾಯಿನ ಸಹ ನೀನ್ ಕರ್ಕೊಂಡು ಬಾ. ಸೊ ಎರಡು ದಂಪತಿಗಳು, ಎರಡು ಮದುವೆ ಆಗ್ಲಿಕ್ಕಿರುವಂತವರು ಗರ್ಭಿಣಿ ಆಗಿದ್ರು, ಗರ್ಭಿಣಿ ಆಗದೇ ಇದ್ರು, ಎರಡು ಕುಟುಂಬಗಳನ್ನ ಧರ್ಮಸಭೆ ಮುಂದೆ ಕರ್ಕೊಂಡು ಬರ್ಬೇಕು. ಇಲ್ಲಿ ಜಗಳ ಹೋರಾಟ ಏನು ಬೇಕಾಗಿಲ್ಲ. ನಮ್ಮ ಮಕ್ಕಳು ಅನ್ನೋದಲ್ಲಿ ಬರಬೇಕು, ನನ್ನ ತಂದೆ ತಾಯಿ ಅನ್ನೋದು ಬರಬೇಕು. ಆಗಿ ಹೋಯ್ತು, ಮಾಡಿ ಹೋಗಿದ್ದೇನೆ, ಪಶ್ಚಾತ್ತಾಪದಲ್ಲಿ ನಾನು ಒಂದಾಗ್ಬೇಕು, ಇಷ್ಟೇ ಮುಖ್ಯ ಬೇಕಾಗಿರೋದು. ಹೀಗೆ ಕರೆದು ತರಬೇಕು. ಕರೆದು ತರಲಿಕ್ಕೆ ಧರ್ಮಸಭೆ ಆಜ್ಞೆಯನ್ನು ಕೊಡ್ತದೆ. ಕರೆದು ತಂದಾಗ ಈ ತಂದೆ ತಾಯಿಯಲ್ಲಿ, ಈ ಮಗನ ತಂದೆ ತಾಯಿಯಲ್ಲಿ, ಈ ಪುರುಷನ ತಂದೆ ತಾಯಿಯಲ್ಲಿಯೂ, ಈ ಹೆಣ್ಣು ಮಗಳ ತಂದೆ ತಾಯಿಯಲ್ಲಿಯೂ ಈ ಧರ್ಮಸಭೆ ಒಂದು ಸಮೀಕ್ಷೆಯನ್ನು ಮಾಡ್ತದೆ. ನೀವು ಒಪ್ಪಿಕೊಳ್ತೀರಾ, ನೀವು ಸಂಬಂಧನ, ನಿಮಗೆ ಸಂಬಂಧನ ನೀವು ಒಪ್ಪಿಕೊಳ್ತೀರಾ? ಸೊ ಏನಿದೆ, ಸೊ ಇದು ಧರ್ಮಸಭೆಯ ಒಂದು ಮನೆಯನ್ನು, ಧರ್ಮಸಭೆಯ ಒಂದು ಧರ್ಮಸಭೆ ಮುಖಾಂತರವಾಗಿ ಒಂದು ಕುಟುಂಬವನ್ನು ಕಟ್ಟುವಂತ ಒಂದು ವಿಶಿಷ್ಟವಾದಂತಹ ಕಾರ್ಯ ಅಲ್ಲಿ ಪ್ರಾರಂಭವಾಗ್ತದೆ. ಈ ಕಾರ್ಯದಲ್ಲಿ ಮಾತನಾಡಿ ಬರುವಾಗ, ಸೊ ಇಲ್ಲಿ ನಾನು ಇಲ್ಲ, ನನ್ನಲ್ಲೇ ಬಂದು ಮದುವೆ ಆಗ್ಬೇಕು, ನಿನ್ನಲ್ಲೇ ಮದುವೆ ಆಗಿ, ಇನ್ನು ಕೆಲವರು ನೋಡ್ಬೇಕು ಟೆರರಿಸ್ಟ್ ಕೆಲಸ ಮಾಡ್ತಾರೆ. ಮೊದಲು ಹೋಗಿ ಅಲ್ಲಿ ಆ ಸಂಸ್ಕಾರದಲ್ಲಿ ಮದುವೆ ಆಗ್ಬಿಡ್ತಾರೆ, ಮೊದಲು ಇಲ್ಲೇ ಆಗ್ಬೇಕು, ಆಮೇಲೆ ನಾನು ಅಲ್ಲಿ ಬಂದ್ ಮಾಡ್ತೇನೆ. ಎಲ್ಲಿ ಮೊದಲು ಆಗ್ಬೇಕು? ಅಲ್ಲಿ ಆ ಸಂಸ್ಕಾರದಲ್ಲಿ, ಆಮೇಲೆ ಇಲ್ಲಿ ನಾನು ಬಂದ್ ಮಾಡಿದೆ. ಇಲ್ಲಿ ಧರ್ಮಸಭೆಗೆ ಗೊತ್ತಿಲ್ಲದೆ, ಜನರಿಗೂ ಗೊತ್ತಿಲ್ಲದೆ, ಸೀದಾ ಹೋಗಿ ಯಾವ್ದೋ ಒಂದು ಊರಲ್ಲಿ ಹೋಗಿ ತಾಲಿ ಕಟ್ಕೊಂಡು ಮದುವೆ ಮಾಡ್ಕೊಂಡು ಬಂದ್ಬಿಡ್ತಾರೆ. ಅದು ಆಫ್ಲೈನ್ ಫೋನ್ ಅಂತ ಹೇಳ್ತಾರೆ, ಆಫ್ಲೈನ್ ಅಂತ ಹೇಳ್ತಾರೆ, ಯಾರಿಗೂ ಗೊತ್ತಿಲ್ಲದೆ ಇರುವಂತದ್ದು. ಯಾವಾಗ ಬಂದ್ರು ಯಾವಾಗ ಹೋದ್ರು ಅಂತ ಗೊತ್ತಾಗೋದಿಲ್ಲ. ಆಫ್ಲೈನ್ ಅಲ್ಲಿ ನಡೆದು ಹೋಗ್ತದೆ ಒಂದು ಮದುವೆ. ತದನಂತರ ಚರ್ಚಿಗೆ ಬರೋದು, ಇಲ್ಲಾಂದ್ರೆ ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಆಫ್ಲೈನ್ ನಡೀತದೆ. ಸೀದಾ ಹೋಗಿ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಮದುವೆ ಮಾಡ್ಕೊಂಡು ಬಿಡೋದು. ಎರಡು ಆಫ್ಲೈನ್ ಕೆಲಸ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಈ ಆಫ್ಲೈನ್ ಕೆಲಸ ಎಲ್ಲ ನಡೆದಾದ್ಮೇಲೆ ಚರ್ಚ್ಗೆ ಬರೋದು. ಕಾರಣ ಇಷ್ಟೇ, ಮರ್ಯಾದೆ ಹೋಗ್ತದೆ ಅಂತ, ಬೇರೆ ಏನೂ ಇಲ್ಲ. ದೇವರಿಗೆ ವಿರುದ್ಧವಾಗಿ ನಾವು ತಪ್ಪು ಮಾಡಿದ್ದೇವೆ, ನನ್ನ ಮಗ ನನ್ನ ಮಗಳು ತಪ್ಪು ಮಾಡಿದ್ದಾರೆ, ಅಥವಾ ನಾನ್ ತಪ್ಪು ಮಾಡಿದ್ದೇನೆ ನಮ್ಮ ಮನೋಭಾವನೆಯಲ್ಲಿ ಬರೋದಿಲ್ಲ. ಜನ ಏನ್ ಹೇಳ್ಬಿಡ್ತಾರೆ, ಮಾನ ಮರ್ಯಾದೆ ಹೋಗ್ಬಿಡ್ತದೆ, ಕುಟುಂಬದ ಮರ್ಯಾದೆ ಹೋಗ್ಬಿಡ್ತದೆ. ಇದಕ್ಕಾಗಿನೇ ಬರೋದು, ಬೇರೆ ಯಾತಕ್ಕೂ ಬರೋದಿಲ್ಲ. ಇಲ್ಲಾಂದ್ರೆ ಸತ್ರ ಸಮಾಧಿ ಸಿಕ್ಕೋದಿಲ್ಲ, ಇದಕ್ಕಾಗಿ ಬರೋದು, ಬೇರೆ ಇದಕ್ಕೂ ಬರೋದಿಲ್ಲ. ಸೊ ಆದ್ರೂ ಧರ್ಮಸಭೆ ಇದನ್ನೆಲ್ಲ ಯಾವ್ದು ನೋಡೋದಿಲ್ಲ. ಕರೆಯುತ್ತೆ, ಇಬ್ಬರನ್ನು ಕೂರಿಸಿ ಮಾತನಾಡ್ತದೆ. ಓಕೆ, ನಿಮಗೆ ಸಮ್ಮತಿ ಏನು ಆಗಿ ಹೋಯ್ತು, ಸರಿ ನೀವಿಬ್ಬರು ಸಮ್ಮತಿಸ್ತಾ ಇದ್ದೀರಾ? ಓಕೆ, ಸಮ್ಮತಿ. ಒಂದು ಪಕ್ಷ ಮದುವೆ ಆಗುವಂತ ಪುರುಷನಿಗೆ ಈ ಒಂದು ಧರ್ಮದಲ್ಲಿ, ಕ್ರಿಸ್ತಿಯ ಜೀವನದಲ್ಲಿ ನನಗೆ ಜ್ಞಾನಸ್ನಾನ ಸ್ವೀಕರಿಸಲಿಕ್ಕೆ ಬೇಡ, ಸೊ ಜ್ಞಾನಸ್ನಾನ ಸ್ವೀಕರಿಸ್ತೇನೆ, ಆದ್ರೂ ನನಗೆ ಇಷ್ಟ ಇಲ್ಲ. ಸೊ ಏನಿದ್ರು ಅವಳಿಗೆ ನಾನು ಜೀವನ ಕೊಡ್ತೀನಿ ಅಷ್ಟೇ, ನಾನು ಅವಳಿಗೆ ಜೀವನ ಕೊಡ್ತೇನೆ. ಅದು ನಾನು ಯಾವುದೇ ಸಂಸ್ಕಾರದಲ್ಲಿ ಒಂದಾಗಲಿಕ್ಕೆ ಸಾಧ್ಯವಿಲ್ಲ. ಏನು ಮಾಡೋದು? ಏನು ಮಾಡೋದು? ಏನು ಮಾಡೋದು? ಕಥೋಲಿಕ ಧರ್ಮಸಭೆ ಹೇಳ್ತದೆ, ಸಮ್ಮತಿಸ್ತದೆ. ಸೊ ನಿನಗೆ ಯಾವಾಗ ಮನಸ್ಸು ಬರ್ತದೋ ಆವಾಗ ನೀನು ಕ್ರಿಸ್ತಿಯ ಧರ್ಮದ ಸಂಸ್ಕಾರಗಳಲ್ಲಿ ಒಂದಾಗಬಹುದು. ಮದುವೆಯನ್ನು ಕೊಡ್ತದೆ ಧರ್ಮಸಭೆ. ಹುಡುಗ ಆಗಬಹುದು ತೀರ್ಮಾನ, ಹುಡುಗಿ ಆದ್ರೆ ಹುಡುಗಿ ತೀರ್ಮಾನ ಯಾವತ್ತಾಗಿ ಬರೆದ್ರೆ ಹುಡುಗನ ತೀರ್ಮಾನ ಮಾತ್ರ ಇಂಥ ಒಂದು ತೀರ್ಮಾನ. ಕೆಲವು ಸಾರಿ ಕಟುಕರಾಗಿ, ಇಲ್ಲ ನಮಗೆ ಅವರದೇ ಆದಂತ ನೋಡಿ, ಅವರದೇ ಆದಂತ ಆ ಒಂದು ಮತವನ್ನು ಕುರಿತು ಅವರಿಗಿರುವಂತ ಅಷ್ಟು ಕಾಳಜಿ ಮುಖಾಂತರವಾಗಿ ಅವರು ಬಿಟ್ಟು ಬರುವುದಿಲ್ಲ ಎಂದು ಹೇಳುವಾಗ, ನಿಜವಾಗಿಯೂ ಕ್ರಿಸ್ತನನ್ನು ಧರಿಸಿಕೊಂಡು, ಕ್ರಿಸ್ತನನ್ನ ಆವರಿಸಿಕೊಂಡು, ನಮ್ಮ ಪಾಪಗಳಿಗಾಗಿ, ನಮ್ಮ ಶಾಪಗಳಿಗಾಗಿ ಈ ಲೋಕಕ್ಕೆ ಬಂದಂತ ಯೇಸು ಕ್ರಿಸ್ತನ ನಿಜವಾದ ದೈವ ಪುತ್ರನಿಗೆ, ದೇವರಿಗೆ ಮಕ್ಕಳಾಗಿರುವಂತ ನಾನು ನನ್ನನ್ನ ಬಿಟ್ಟು ಕೊಡ್ತಾ ಇದ್ದೇನೆ, ಬಿಟ್ಟುಕೊಡ್ತಾ ಇಲ್ಲ. ಆದರೆ ಅವನು
ಏನೂ ಇಲ್ಲದಂತಹ, ಶಕ್ತಿ ಇಲ್ಲದಂತಹ, ಹಲವಾರು ದೇವತೆಗಳ ಹಿಂದೆ ಇರುವಂತಹ ಅವನು ತನ್ನ ಆ ಸ್ವಭಾವವನ್ನು ಬಿಡ್ತಾ ಇಲ್ಲ, ತನ್ನ ಮತವನ್ನು ಬಿಡ್ತಾ ಇಲ್ಲ. ಆದರೆ ಕ್ರಿಸ್ತನನ್ನು ಧರಿಸಿಕೊಂಡಿರುವಂತಹ ನಿಜವಾದ ದೇವರನ್ನು ಅರಿತುಕೊಂಡಿರುವ ನಾನು ನನ್ನ ದೇವರನ್ನ ಪರಾಧೀನ ಮಾಡ್ತಾ ಇದ್ದೇನೆ. ಯೋಚನೆ ಮಾಡಿ, ತುಂಬಾ ಯೋಚನೆ ಮಾಡಬೇಕು ನಾವು. ಸೊ ಹೀಗೆ ಅಲ್ಲಿ ಧರ್ಮಸಭೆ ಕನ್ಸೆಷನ್ ಕೊಡ್ತದೆ, ಓಕೆಪ್ಪ ನಿನಗೆ ಯಾವಾಗ ಮನಸ್ಸು ಬರ್ತದೆ ಅವಾಗ ನೀನು ಮದುವೆ ಆಗ. ಆದ್ರೆ ಒಂದು ಕಂಡೀಷನ್. ಏನದು ಕಂಡೀಷನ್? ನೀನೇ ಮದುವೆ ಮಾಡ್ತೇನೆ, ಮದುವೆ ಮಾಡ್ಲಿಕ್ಕೆ ನಾನು ಒಪ್ಕೊಂಡಿದ್ದೇವೆ, ಧರ್ಮಸಭೆ ನಿಮಗೆ ಮದುವೆನ ಕೊಡ್ತದೆ. ಆದ್ರೆ ನಿನಗೆ ಹುಟ್ಟುವಂತ ಮಗುವನ್ನ ಕ್ರೈಸ್ತ ಮಗುವಾಗಿ ಜೀವಿಸಲಿಕ್ಕೆ ಅನುಮತಿಯನ್ನು ಕೊಡಬೇಕು. ಕಥೋಲಿಕ ಮಕ್ಕಳಾಗಿ ಬೆಳೆಸಲಿಕ್ಕೆ ಅನುಮತಿ ಇರಬೇಕು. ಒಪ್ಪಿಗೆನಾ? ಈ ಒಪ್ಪಿಗೆ ಇದ್ರೆ ಮಾತ್ರ ವಿವಾಹ ಸಂಸ್ಕಾರ, ಇಲ್ಲಾಂದ್ರೆ ಇಲ್ಲ. ಅವನು ಬರಲಿಲ್ಲ ಅಂದ್ರೆ ಸರಿನೇ, ಆದರೆ ತನ್ನಿಗೆ ಹುಟ್ಟುವಂತಹ ಮಕ್ಕಳನ್ನ ಕಥೋಲಿಕ ಮಕ್ಕಳಾಗಿ ಬೆಳೆಸಬೇಕು. ಅವನು ಸಂಸ್ಕಾರ ಸ್ವೀಕರಿಸದಿದ್ರು ಸರಿನೇ, ಹುಟ್ಟುವಂತ ಮಕ್ಕಳನ್ನ ಕಥೋಲಿಕ ಮಕ್ಕಳಾಗಿ ಬೆಳೆಸಬೇಕು. ಕಾರಣ ಇಷ್ಟೇ, ಅವರಿಬ್ಬರು ದೈಹಿಕವಾಗಿ ಒಂದಾಗಿದ್ದಾರೆ, ಸಹಬಾಳ್ವೆಯನ್ನು ಮಾಡ್ತಾರೆ. ಸೊ ಇಬ್ಬರು ಒಂದಾಗುವಂಥದ್ದು, ವಿವಾಹ ಸಂಸ್ಕಾರದಲ್ಲಿ ಒಂದಾಗುವಂಥದ್ದು ದೈವಿಚ್ಛೆ. ಅದನ್ನು ಯಾವ ಮನುಷ್ಯನಿಂದ ತಡಿಲಿಕ್ಕೆ ಸಾಧ್ಯವಿಲ್ಲ. ವಿವಾಹ ಎಂಬುದು ಈ ಎರಡು ವ್ಯಕ್ತಿಗಳಲ್ಲಿ ನಡೆಯುವಂಥದ್ದು, ಬೇರೆ ಯಾರು ಇದಕ್ಕೆ ಇದಿಲ್ಲ. ವಿವಾಹ ಎಂಬುದು ಗಂಡು ಹೆಣ್ಣು ಇವರಿಬ್ಬರಲ್ಲಿ ಮಾತ್ರ, ಇಬ್ಬರಲ್ಲಿ ನಡೆಯುವಂಥದ್ದು, ಬೇರೆ ಯಾರಿಂದಲೂ ನಡೆಯೋದಿಲ್ಲ. ಸಮ್ಮತಿಸಬಹುದು, ಆಸ್ವಾದಿಸಬಹುದು, ಮದುವೆನ ಕೊಡಬಹುದು ಅಷ್ಟೇ ಹೊರತು ಏನೇ ಬಂದರೂ ಏನೇ ಆದರೂ ಇವರಿಬ್ಬರಲ್ಲಿ ನಡೆಯುವಂಥದ್ದು. ವಿವಾಹ ಎಂಬುದು ಪತಿ ಪತ್ನಿಯರಾಗಿರುವಂತ ಸ್ತ್ರೀ ಪುರುಷರಲ್ಲಿ ಮಾತ್ರ ನಡೆಯುವಂಥದ್ದು. ಏನೇ ತೀರ್ಮಾನವಾದರೂ ಅವರದೇ ತೀರ್ಮಾನ. ಯಾಕಂದ್ರೆ ಅವರು ಏನೇ ನಡೆದುಕೊಂಡ್ರು, ಏನೇ ಮಾಡಿದ್ರು, ಅವರು ಧರ್ಮಸಭೆಗೆ ಅಥವಾ ಹಿರಿಯರು ಕಿರಿಯರು ಎಂಬುದಾಗಿಲ್ಲ. ತೀರ್ಮಾನಗಳು ಮುರಿದು ಹೋಗ್ಲಿಕ್ಕೂ ಅವರೇ ತೀರ್ಮಾನ, ಕಟ್ಟಿಕೊಳ್ಳಿಕ್ಕೂ ಅವರೇ ತೀರ್ಮಾನ. ಈಗ ಸಂಸ್ಕಾರ ಎಂಬುದು ಯಾವುದೇ ಜಾತಿ ಧರ್ಮದಲ್ಲಿ ಅವರಿಬ್ಬರಿಗೆ ಸೇರಿದ್ದು, ಇಬ್ಬರ ಮೂಲಕವಾಗಿ ನಡೆಯುವಂಥದ್ದು. ಹೀಗೆ ವಿವಾಹ ಒಂದು ಮಗು ಎಂದರೆ ಆ ಮಗುವನ್ನ ಕ್ರಿಸ್ತಿಯ ವಿಶ್ವಾಸದಲ್ಲಿ ಬೆಳೆಸಲಿಕ್ಕೆ ಅನುಮತಿಯನ್ನು ಕೊಡುವುದಾದರೆ ಅಲ್ಲಿ ವಿವಾಹ ಸಂಸ್ಕಾರ. ಇಲ್ಲ ಅದು ಆಗೋದಿಲ್ಲ ಎಂದೇಳಿಬಿಟ್ರೆ ಕೆಲವು ನಿಬಂಧನೆಗಳ ಮೂಲಕವಾಗಿ ಧರ್ಮಸಭೆಯಲ್ಲಿ ವಿವಾಹದ ಆಶೀರ್ವಾದವನ್ನು ಕೊಡಲಾಗ್ತದೆ. ವಿವಾಹದ ಆಶೀರ್ವಾದ, ಅಲ್ಲಿ ಬ್ಲೆಸ್ಸಿಂಗ್. ಅಂದ್ರೂ ಅವರನ್ನ ಹೊರಗಡೆ ಕಳಿಸುವುದಿಲ್ಲ. ಇವತ್ತೆಲ್ಲ ನಾಳೆ ಪರಿವರ್ತನೆ ಆಗಬಹುದು, ಇವತ್ತೆಲ್ಲ ನಾಳೆ ಅವರು ಸರಿಯಾಗಬಹುದು ಎಂಬುದಾಗಿ ಒಂದು ಆಶೀರ್ವಾದದ ವಿವಾಹವನ್ನಲ್ಲಿ ನಾವು ಕೊಡುವುದನ್ನು ನಾವು ನೋಡ್ತೇವೆ. ಒಂದು ಬಹಿರಂಗ ವಿವಾಹ, ಇನ್ನೊಂದು ಆಶೀರ್ವಾದದ ವಿವಾಹ. ಅದು ಆನ್ಲೈನ್ ವಿವಾಹ, ಯಾರಿಗೂ ಗೊತ್ತಿಲ್ಲದೆ ನಡೆಯುವಂತ ವಿವಾಹ. ಚರ್ಚಲ್ಲಿ 2-3 ಜನ ಹೋಗಿ 4 ಜನ ಹೋಗಿ ವಿವಾಹ ಆಗುವುದು ಆನ್ಲೈನ್ ವಿವಾಹ. ಕೆಲವು ಸರಿ ಅಮ್ಮ ಬ್ರೋಕರ್ ಕೆಲಸ ಮಾಡುವ ಅಮ್ಮ, ಮಗಳು, ಹುಡುಗ, ತುಂಬಾ 90% ತಂದೆಂದಿರು ಇರುವುದಿಲ್ಲ. ತಂದೆರು ಬಹಿಷ್ಕರಿಸ್ತಾರೆ, ಒಪ್ಪುದಿಲ್ಲ. ಯಾವ ತಂದೆಯರು ಒಪ್ಪಿ ಬರುವುದಿಲ್ಲ. ಒಂದು ಪಕ್ಷ ನಾನು ಮದುವೆ ಮಾಡ್ಕೊಳ್ತೀನಿ ಡಾಡಾ, ಇಂಥ ಹುಡುಗ ನಾನು ಪ್ರೀತಿಸ್ತಾ ಇದ್ದೇನೆ, ನಾನು ಮದುವೆ ಮಾಡ್ಕೊಳ್ತೀನಿ ಡಾಡಾ ಅಂತ ಹೇಳ್ಬೇಕಾದ್ರೆ ಸರಿ, ಒಳ್ಳೇದಿಲ್ಲ, ಅವ್ರು ಬರಲಿ. ಸೊ ಕುಟುಂಬವಾಗಿ ಬೆರೆತು ಮಾತಾಡಿ ಮದುವೆ ಮಾಡಿಕೊಡೋದು ಅದು ಬೇರೆ ವಿಷಯ. ಓಡಿ ಹೋಗಿ ಹೊಟ್ಟೆ ತುಂಬಿಸಿಕೊಂಡು. ಸೊ ಹೀಗೆ ನಾವು ಧ್ಯಾನಿಸಿ, ಹೀಗೆ ವಿವಾಹದಲ್ಲಿ ಧರ್ಮಸಭೆಯ ಅಧಿಕಾರ ವರ್ಗದ ಅನುಮತಿ ಮುಖ್ಯ. ಎರಡನೆಯದು, ಆ ಕಥೋಲಿಕ ವ್ಯಕ್ತಿಗೆ ವಿಶ್ವಾಸದಲ್ಲಿ ಮುಂದುವರಿಯಲು ಒಂದು ಅನುಮತಿ, ಒಂದು ನಿದರ್ಶನ, ಒಂದು ಮಾರ್ಗದರ್ಶನ. ಹಾಗೂ ಹುಟ್ಟುವಂತಹ ಮಕ್ಕಳು ಕಥೋಲಿಕ ಮಕ್ಕಳಾಗಿ ಹುಟ್ಟಬೇಕು ಎಂಬುವಂಥದ್ದು. ಸೊ 4ನೇದು, ದೀಕ್ಷಾ ಸ್ನಾನದ ಜವಾಬ್ದಾರಿನವರು ಹೊಂದಿರ್ತಾರೆ. ಜ್ಞಾನಸ್ನಾನ ಕಡ್ಡಾಯ ಮಗುವಿಗೆ ಕೊಡಲೇಬೇಕು, ಆಗ ಅವರು ಜ್ಞಾನಸ್ನಾನ ಪಡೆದುಕೊಳ್ಳಲೇಬೇಕು. ಸೊ ದೀಕ್ಷಾ ಸ್ನಾನ ಅಗತ್ಯ. ಜ್ಞಾನಸ್ನಾನದ ಮುಖಾಂತರವೇ ಸಂಸ್ಕಾರ. ಈ ಜ್ಞಾನಸ್ನಾನ ಎಂಬುದು ಪಡೆದುಕೊಳ್ಳಲೇಬೇಕು. ಹುಟ್ಟುವಂತ ಮಕ್ಕಳಿಗೆ ಜ್ಞಾನಸ್ನಾನ ಕೊಡಲೇಬೇಕು. ಸೊ ಇದು ಕಥೋಲಿಕ ಧರ್ಮಸಭೆಯ ದಂಪತಿಗಳು ಅಕ್ರೈಸ್ತರಾಗಿದ್ದಾರೆ, ಅಂದ್ರೆ ಕ್ರೈಸ್ತೇತರರಾಗಿದ್ದರೆ ಇಂಥ ಒಂದು ಕಂಡೀಷನ್, ಇಂಥ ಒಂದು ನಿದರ್ಶನಗಳು ಧರ್ಮಸಭೆಯಲ್ಲಿ ನಮಗೆ ಲಭ್ಯವಿದೆ. ಇಲ್ಲಿ ಹೋರಾಟ ಆಗಲಿ, ಕಚ್ಚಾಟಕ್ಕೆ ಆಗಲಿ ಏನು ಮಾಡಲಿಕ್ಕೆ ಆಗುವುದಿಲ್ಲ. ವಿವಾಹ ವಿಚ್ಛೇದನ ಎಂದು ಬರುವುದಾದರೆ
ಕಥೋಲಿಕ ಧರ್ಮಸಭೆಯಲ್ಲಿ ವಿವಾಹ ವಿಚ್ಛೇದನ ಎಂಬುವ ಮಾತೇ ಇಲ್ಲ. ಏನೇ ಆದ್ರೂ ಕಾಂಪ್ರಮೈಸ್ 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 ಕಾಂಪ್ರಮೈಸ್. ಕೋರ್ಟ್ ಅಲ್ಲಿ ಹೋಗಿ ತೆಗೆದುಕೊಳ್ಬಿಡ್ಬೋದು, ಕೋರ್ಟ್ ಕೊಟ್ಟು ಬಿಡ್ತದೆ. 6 ತಿಂಗಳಲ್ಲಿ 3 ತಿಂಗಳಲ್ಲಿ ಕೋರ್ಟ್ ಕೊಟ್ಟು ಬಿಡ್ತದೆ ಡಿವೋರ್ಸ್ ನ. 1 ತಿಂಗಳಲ್ಲಿ ಸರಿಯಾದ ಒಂದು ಪ್ರೂಫ್ ಇದ್ಬಿಟ್ರೆ 1 ತಿಂಗಳಲ್ಲಿ ಡಿವೋರ್ಸ್ ಕೊಟ್ಟು ಬಿಡ್ತದೆ. ಆದ್ರೂ ಸಹ 1 ತಿಂಗಳಲ್ಲಿ ಕೊಡ್ತದೆ ಅಂದ್ರು, 6 ತಿಂಗಳಲ್ಲಿ ಕೊಡ್ತದೆ ಅಂದ್ರು, 1 ವರ್ಷದಲ್ಲಿ ಕೊಡ್ತದೆ ಅಂದ್ರು ಸಹ ಕೋರ್ಟ್ ಇರ್ತದೆ ಕಾಂಪ್ರಮೈಸ್ 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 ಕೌನ್ಸಿಲಿಂಗ್ಸ್ ಇರ್ತದೆ. ತುಂಬಾ ಅಗಾಧವಾದಂತ ಕಾರಣಗಳಿದ್ರೆ ಅದನ್ನ ಪರಿಶೀಲಿಸಿ ಕೋರ್ಟ್ ಡಿವೋರ್ಸ್ ನ ಕೊಡ್ತಾರೆ. ಸೊ ಕೋರ್ಟ್ ಡಿವೋರ್ಸ್ ಕೊಟ್ಬಿಟ್ರೆ ಕೆಲವು ಸರಿ ಧರ್ಮಸಭೆಯಲ್ಲಿ ಡಿವೋರ್ಸ್ ಸಿಕ್ಕೋದಿಲ್ಲ, 2ನೇ ಮದುವೆಗೆ ಅನುಮತಿ ಸಿಕ್ಕೋದಿಲ್ಲ. ಸರಿಯಾದ ಕಾರಣಗಳಿದ್ದರೆ ಮಾತ್ರ. ಒಂದು ಪಕ್ಷ ನಿನ್ನೊಡನೆ ಇರುವಂತಹ ಹೆಂಡತಿ ಆದವಳು ವ್ಯಭಿಚಾರಿಯಾಗಿ ವ್ಯಭಿಚಾರ ಜೀವನ ಮಾಡೋದಾದ್ರೆ ಮಾತ್ರ ಅವಳನ್ನ ನೀನು ಬಹಿಷ್ಕರಿಸಬಹುದು, ಅವಳನ್ನ ಬಿಟ್ಟು ಬಿಡಬಹುದು, ಬಿಟ್ಟು ಬೇರೆಯವಳನ್ನ ಮದುವೆ ಮಾಡ್ಕೊಳ್ಬಹುದು. ಕಾರಣ ಇನ್ನೊಂದು ಮದುವೆಗೆ ಅನುಮತಿ ಬೇಕು ಅಂದ್ರೆ, ಇನ್ನೊಂದು ಮದುವೆ ಮಾಡ್ಕೊಳ್ಬೇಕು ಅಂದ್ರೆ ಹೆಂಡತಿ ಆದವಳು ವ್ಯಭಿಚಾರಿಯಾಗಿ ಜೀವಿಸ್ತಾ ಇರೋದಾದ್ರೆ, ಕುಟುಂಬ ಜೀವನಕ್ಕೆ ಧಕ್ಕೆಯನ್ನು ತರೋದಾದ್ರೆ, ವಾಚಾಳಿ ಹೆಂಡತಿ ಆಗಿದ್ರೆ, ಕುಟುಂಬದಲ್ಲಿ ಬರೀ ಹೋರಾಟ, ಯಾವುದೇ ವಿಧದಲ್ಲಿಯೂ ಯಾರಿಗೂ ಯಾವ ವಿಧವಾದ ಸಂತೋಷವನ್ನು ಕೊಡದೆ, ಎತ್ತ ತಂದೆ ತಾಯಂದರಿಗೆ ಊಟವನ್ನು ಕೊಡದೆ, ಸೊ ಯಾವುದೇ ವಿಧದಲ್ಲಿ ಅವಳು ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ. ಸುಪ್ರೀಂ ಕೋರ್ಟಿಗೆ ಒಂದು 6-7 ವರ್ಷಗಳ ಹಿಂದೆ ಆರ್ಡರ್ ಮಾಡಿ ಆಯ್ತು. ಗಂಡನ ತಂದೆ ತಾಯಿಯನ್ನ ನೋಡದಂತ ಯಾವುದೇ ಸೊಸೆಯಾದವಳು ಹೆಂಡತಿಯಾದವಳು ತನ್ನ ಸೊಸೆ ಅತ್ತೆಯನ್ನ ಮಾವನನ್ನ ಗೌರವಿಸದೆ ಸನ್ಮಾನಿಸದೆ ಅವರನ್ನ ಪೋಷಿಸದೆ ಹೋದರೆ ಕಡ್ಡಾಯ 15 ದಿನದಲ್ಲಿ, ಆಧಾರಪೂರ್ವಕವಾಗಿ 15 ದಿನದಲ್ಲಿ ಆಕೆಗೆ ವಿವಾಹ ವಿಚ್ಛೇದನ ಕೋರ್ಟ್ ಕೊಡ್ತದೆ. ಸುಪ್ರೀಂ ಕೋರ್ಟ್ ತೀರ್ಮಾನ. ಯಾಕೆಂದ್ರೆ ಜನ್ಮ ಕೊಟ್ಟ ತಂದೆ ತಾಯಿಯನ್ನ ಪೋಷಿಸುವುದಕ್ಕಾಗಿ ವಿವಾಹ, ತನ್ನ ಪತಿಯೊಡನೆ ಸೇರಿ ಜನ್ಮ ಕೊಟ್ಟ ತಂದೆ ತಾಯಿಯನ್ನ ಪೋಷಿಸಲಿಕ್ಕೆ ಅವಳ ಅನರ್ಹಳಾದ್ಮೇಲೆ ಅವಳ ಆ ಮನೆಗೆ ಸೊಸೆಯಾಗಿರ್ಲಿಕ್ಕೆ ಅರ್ಹಳಲ್ಲ. ಏನ್ ಪ್ರಯೋಜನ ಮದುವೆಯಾಗಿ? ಅತ್ತೆ ಮಾವನಿಗೆ ಊಟ ಹಾಕ್ಲಿಲ್ಲ ಅಂದ್ರೆ, ಆ ಮನೆಗೆ ಮರ್ಯಾದೆ ತರಲಿಲ್ಲ ಅಂದ್ರೆ, ಆ ಮನೆಯಲ್ಲಿ ವಾಚಾಳಿ ಹೆಂಡತಿ ಆಗಿದ್ರೆ, ಬರೀ ಹೋರಾಟ ಮಾಡ್ತಾ ಇದ್ರೆ, ಅಥವಾ ವ್ಯಭಿಚಾರ ಜೀವನದಲ್ಲಿದ್ರೆ ಏನು ಪ್ರಯೋಜನ? ಸೊ ಮೊದಲನೇದು, ವ್ಯಭಿಚಾರಿ ಇದ್ದಾಗ ಅವಳನ್ನ ಬಹಿಷ್ಕರಿಸಬಹುದು, ಅಂದ್ರೆ ಅವಳನ್ನ ಬಿಟ್ಟು ಬಿಡಬಹುದು, ಆಧಾರಗಳ ನಿಮಿತ್ತವಾಗಿ ಬೇರೆ ಮದುವೆ ಮಾಡ್ಕೊಳ್ಬಹುದು. 2ನೇದು, ಇಂತಹ ವಾಚಾಳಿ ಹೆಂಡತಿಯಾಗಿದ್ದು ಇಂತಹ ಒಂದು ಕಾರ್ಯದಲ್ಲಿ ಕುಟುಂಬವನ್ನೇ ಸ್ಮಶಾನ ಮಾಡೋಳಾದ್ರೆ ಅವಳನ್ನು ಸಹ ಬಿಟ್ಟು ಬಿಡಬಹುದು, ಅಂದ್ರೆ ಬಿಟ್ಟು ಬಿಡು ಬೇರೆ ಮದುವೆ ಮಾಡಬಹುದು. 3ನೇದು, ಹೆಂಡತಿ ಅನಾರೋಗ್ಯದಿಂದಿದ್ದು ಯಾರು ಇಲ್ಲದೆ, ಅವಳನ್ನು ಪೋಷಿಸ್ಲಿಕ್ಕೂ ಸಹ ಯಾರು ಇಲ್ಲದೆ, ಅವಳಿಂದ ಒಂದು ಸಂತತಿಯೂ ಸಹ ಇಲ್ಲದೆ, ಒಂದು ಯಾವುದೇ ಮಕ್ಕಳ ಭಾಗ್ಯವಿಲ್ಲದೆ, ಸಂತತಿ ಇಲ್ಲದೆ ಮಕ್ಕಳ ಭಾಗ್ಯವಿಲ್ಲದೆ ಇರುವಾಗ, ಕರುಣೆಗಾಗಿ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಒಂದು ರೋಗಿಯಾಗಿ ಅವಳಿರುವಾಗ, ಅವಳನ್ನ ಪೋಷಿಸ್ಲಿಕ್ಕೆ ಯಾರು ಇಲ್ಲ, ರೋಗಿಯಾಗಿರುವಾಗ. 2ನೇದು, ಅವಳಿಗೆ ಮಕ್ಕಳ ಭಾಗ್ಯವಿಲ್ಲದೆ ಇರುವಾಗ, ಅವಳ ಅನುಮತಿಯ ಮೇರೆಗೆ, ಆ ಅನಾರೋಗ್ಯದಲ್ಲಿರುವಂತಹ ಮಕ್ಕಳಿಲ್ಲದೆ ಬಂಜಿಯಾಗಿರುವಂತಹ ಅವಳ ಅನುಮತಿಯ ಮೇರೆಗೆ ತನ್ನ ಪತಿಗೆ ಇನ್ನೊಂದು ಮದುವೆಯನ್ನು ಮಾಡಲು ಆಕೆ ಅನುಮತಿಯನ್ನು ಕೊಡಬಹುದು. ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಗೊಂದಲ ಮಾಡ್ಕೊಳ್ಬಾರ್ದು. ಓಕೆ, ಪ್ಲೀಸ್. ಹಲ್ಲೆಲೂಯಾ. ಇದೆಲ್ಲ ಕಥೋಲಿಕ ಧರ್ಮಸಭೆಯಲ್ಲಿ ನಾವು ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು ಪ್ರಿಯರೇ, ನಾವು ತಿಳ್ಕೊಳ್ಬೇಕು. ಸುಮ್ಮನೆ ಯಾವುದೋ ಒಂದು ಕತೆ, ಯಾವುದೋ ಒಂದು ಕಾದಂಬರಿ, ಯಾವುದೋ ಒಂದು ನೆನ್ನೆ ಹೇಳ್ತಾ ಇದ್ರು ನಮ್ಮ ಸಹೋದರರು ಮಾತಾಡ್ತಾ ಇದ್ದು, ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಬ್ರದರ್ ಇಷ್ಟು ಶಕ್ತವಾಗಿ ಒಡಾಪಾಡನ್ನ ಕೊಡ್ತಾ ಇದ್ದೀರಿ, ಇಷ್ಟು ಶಕ್ತವಾಗಿ ಬರ್ತಾ ಇದೆ, ಕೇಳುವಾಗ ಮೈ ಜುಮ್ ಆಗ್ತದೆ, ಭಯ ಆಗ್ತದೆ, ನಾವು ನಿಜವಾಗಿ ಎಂತ ದಡ್ಡರಾಗಿದ್ದೇವೆ ಅನಿಸ್ತದೆ. ಆದ್ರೆ ಇಷ್ಟು ಒಡಾಪಗಳನ್ನ ಇಷ್ಟು ಕೊಡ್ತಾ ಇದ್ರು ಸಹ ಜನರು ಕಣ್ಣು ಎತ್ತಿ ನೋಡೋದಿಲ್ಲ, ಅಥವಾ ಶೇರ್ ಮಾಡೋದಿಲ್ಲ, ಇನ್ನೊಬ್ಬರಿಗೆ ಶೇರ್ ಮಾಡ್ಲಿಕ್ಕೂ ಇಲ್ಲ, ಕೇಳೋದು ಇಲ್ವಲ್ಲ. ಎಂತ ಮನುಷ್ಯರು ಬ್ರದರ್. ಒಂದು ಕೆಲಸ ಮಾಡಿ, ನಾಳೆ ನಿಮ್ಮ ಸ್ವರ್ಗೀಯ ಯಾತ್ರೆ ಮುಖಾಂತರ ಒಂದು 2 ಕ್ಯಾಮೆರಾ ಡೇಸ್ ನ ಬಿಡಿ, ಯಾವ್ದಾದ್ರು ಒಂದು 2ನ್ನ ಬಿಡಿ ಬ್ರದರ್. ನೋಡಿ, ಲಕ್ಷಗಟ್ಲೆ ನೀನ್ ಶೇರ್ ಮಾಡು, ಇದು ತುಂಬಾ ಚೆನ್ನಾಗಿದೆ, ಇದನ್ನ ನೋಡು, ಅದನ್ನ ನೋಡು ಅಂತ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ, ಗಂಡ ಮಕ್ಕಳಿಗೆ, ಅಣ್ಣನಿಗೆ, ತಮ್ಮನಿಗೆ, ಸ್ನೇಹಿತರಿಗೆ, ಪ್ರತಿಯೊಬ್ಬರಿಗೆ ಎಷ್ಟು ಜನ ಶೇರ್ ಮಾಡ್ತಾರೆ, ಎಷ್ಟು ಲಕ್ಷಾಂತರ ಜನ ಶೇರ್ ಮಾಡ್ತಾರೆ ನೋಡಿ ಎಂಬುದಾಗಿ. ಸತ್ಯ ಅಲ್ವಾ? ಸತ್ಯ. ಇಂಥ ವಿಷಯಗಳು ಕೇಳಲಿಕ್ಕೆ ಯಾರಿಗೂ ಬೇಡ. ಎಷ್ಟು ಜನ ಇದೀವಿ ನಮ್ಮ ಮುಂದೆ? ಹೌ ಮೆನಿ ಮೆಂಬರ್ಸ್ ದಟ್ ಲಿಸನ್ ದ ವರ್ಡ್ ಆಫ್ ಗಾಡ್? ಎಷ್ಟು ಜನ ದೇವರನ್ನ ಸಂಧಿಸ್ತಾ ಇದ್ದೇವೆ, ದೇವರ ವಾಕ್ಯನ ಸಂಧಿಸ್ತಾ ಇದ್ದೇವೆ. ಅಂದ್ರೆ ದೇವರ ವಾಕ್ಯನ ಕೇಳ್ತಾ ಇದ್ದೇವೆ ಅಂದ್ರೆ ದೇವರನ್ನ ಸಂಧಿಸ್ತಾ ಇದ್ದೇವೆ ಅಂತೇಳಿ ಅರ್ಥ.
ಹೇಳಿ. ಸತ್ಯ ಯಾರಿಗೂ ಬೇಡ ಪ್ರಿಯರೇ. ಅದೇ ಒಂದು ಡ್ಯಾನ್ಸ್ ಹಾಕ್ಲಿ, ಸ್ವರ್ಗೀಯ ಯಾತ್ರೆಯ ಡ್ಯಾನ್ಸ್ ಅಂತ ಒಂದು ಹಾಕ್ಲಿ, ಸೂಪರ್ ಆಗಿ ನೋಡ್ತಾರೆ. ಅದೇ ನಾನು ಕಾಮಿಡಿ ಮಾಡಿ, ಜೋಕ್ ಮಾಡಿ, ಎಲ್ಲ ಮಿಕ್ಸಿಂಗ್ ಚೋಚೋಬಾತ್ ಮಾಡಿ ಒಡಾಗಾಡ್ ಕೊಡ್ಲಿ, ಸೂಪರ್ ಆಗಿದೆಪ್ಪ ಅಂತ ಹೇಳ್ತಾರೆ. ಸ್ವರ್ಗೀಯ ಯಾತ್ರೆ ಕತ್ತಿ, ಸ್ವರ್ಗೀಯ ಯಾತ್ರೆ ಇಬ್ಬಾಯಿ ಕತ್ತಿ. ಇಲ್ಲಿ ಬಂದ್ರು ಕಡಿತದೆ, ಇಲ್ಲಿ ಬಂದ್ರು ಕಡಿತದೆ, ಇಲ್ಲಿ ಬಂದ್ರು ಕಡಿತದೆ, ಇಲ್ಲಿ ಬಂದ್ರು ಕಡಿತದೆ, ಹೇಗೆ ಬಂದ್ರು ಕಡಿತದೆ. ಯಾಕಂದ್ರೆ ಪ್ರತಿ ಸಾರಿ ನಮ್ಮನ್ನ ಅದು ನೋಡುವಾಗ ನೀನ್ ನೋಡು, ನಿನ್ನನ್ನು ನೋಡು, ನಿನ್ನನ್ನು ನೋಡು ಅಂತದೆ ಸ್ವರ್ಗೀಯ ಯಾತ್ರೆ. ನನ್ನನ್ನು ನೋಡು, ನಿನ್ನನ್ನು ನೋಡ್ಕೋ, ನಿನ್ನನ್ನು ನೋಡ್ಕೋ ಅಂತ ಸ್ವರ್ಗೀಯ ಯಾತ್ರೆ ಹೇಳ್ತದೆ. ಇನ್ನೊಬ್ಬರನ್ನು ನೋಡು ಅಂತ ಹೇಳುದಿಲ್ಲ. ನೋಡಿ, ಇಂಥ ವಿಷಯಗಳನ್ನ ಧ್ಯಾನಿಸ್ಲಿಕ್ಕೆ ಎಷ್ಟು ಜನರಿಗೆ ಕಾಳಜಿ ಇದೆ. ಇವತ್ತು ವಿವಾಹ ಸಂಸ್ಕಾರದ ಮುಖಾಂತರವಾಗಿ ನಾವು 30 ಗಂಟೆ ಧ್ಯಾನವನ್ನು ಧ್ಯಾನಿಸ್ತೇವೆ. ಪರಮಪ್ರಸಾದ ಸಂಸ್ಕಾರದ ಬಗ್ಗೆ 45 ಗಂಟೆ ಧ್ಯಾನಿಸ್ತೇವೆ. ಜ್ಞಾನಸ್ನಾನದ ಬಗ್ಗೆ 6 ಗಂಟೆ ಧ್ಯಾನಿಸ್ತೇವೆ. ಹೀಗೆ ಸಂಸ್ಕಾರಗಳ ಕುರಿತು ಒಟ್ಟು ನಾವು ಪ್ರತಿಯೊಂದು ಕನಿಷ್ಠ 60 ಗಂಟೆಗಳ ಕಾಲ ಧ್ಯಾನಿಸ್ತೇವೆ. ಈ ಬರೀ 7 ಸಂಸ್ಕಾರಗಳನ್ನು ಕುರಿತು. ಕಳೆದ ಬಾರಿ ಕುಟುಂಬವನ್ನು ಕುರಿತು ನಾವು 15 ಗಂಟೆಗಳ ಕಾಲ ಧ್ಯಾನಿಸ್ತೇವೆ. ಇದೆಲ್ಲ ಎಲ್ಲಿಂದ ಪವಿತ್ರಾತ್ಮರಿಂದ ಇದನ್ನ ನಾವು ಕಲ್ತ್ಕೊಳ್ಬೇಕು. ಬರೇ ಯೇಸು ಅದ್ಭುತ ಮಾಡಿದ್ರು, ಯೇಸು ಮುಟ್ಬಿಡ್ತಾ ಇದ್ದಾರೆ, ಯೇಸು ಸೂಚಕ ಕಾರ್ಯ ಮಾಡ್ತಾ ಇದ್ದಾರೆ, ಈಗ ಪ್ರಾರ್ಥನೆ ಕಣ್ಣು ಬಂದ್ಬಿಡ್ತದೆ, ಈಗ ನಿನಗೆ ಕೈ ಬಂದ್ಬಿಡ್ತದೆ, ಈಗ ನಿನಗೆ ಕಿಡ್ನಿ ಬಂದ್ಬಿಡ್ತದೆ, ನಿನಗೆ ಈಗ ಹಾರ್ಟ್ ಬಂದ್ಬಿಡ್ತದೆ, ಈಗ ಮುಟ್ತಾ ಇದ್ದಾರೆ, ಈಗ ಬರ್ತಾ ಇದ್ದಾರೆ, ಇದೆಲ್ಲ ಸರ್ಕಸ್, ಇದೆಲ್ಲ ಸರ್ಕಸ್. ಯಾಕೆ ಗೊತ್ತಾ? ಹೇಳಿ, ನೇರವಾಗಿ ಇದನ್ನು ಕೊಡಿ. ಇಂಥ ಕೆಲಸ ಮಾಡೋರಿಗೆಲ್ಲ ನೇರವಾಗಿ ಕೊಡಿ. ಯೇಸು ನೀನ್ ಹೇಳಿದ್ರು ಕುಣಿದ್ರು, ನಾನು ಹೇಳಿದ್ರು ಕುಣಿದೇ ಇದ್ರು ಯೇಸು ಯೇಸುನೆ. ಅವ್ರು ಗುಣಪಡಿಸ್ಲಿಕ್ಕಾಗೇ ಇರೋರು, ಅವ್ರ ಜೀವ ಕೊಡ್ಲಿಕ್ಕಾಗೇ ಇರೋರು. ಅದನ್ನ ನಾನು ಇನ್ನು ಡ್ರಾಮಾ ಮಾಡ್ಲಿಕ್ಕೆ ಆಗೋದಿಲ್ಲ. ಎಸ್ ಆರ್ ನೋ, ಎಸ್ ಆರ್ ನೋ, ಎಸ್ ಅಂದ್ರೆ ಎಸ್, ನೀವು ಇಲ್ಲಾಂದ್ರೆ ಇಲ್ಲ ಅನ್ನಿ ಅಷ್ಟೇ. ಈ ಡ್ರಾಮಾ ಮಾಡೋರಿಗೆಲ್ಲ ನಾವು ಕೊಡಬಾರ್ದು. ಯೇಸು ಸ್ವಾಮಿ ಲೋಕಕ್ಕೆ ಇರುವುದೇ ಅವರ ರಕ್ಷಕರು, ದೇವರು. ಅವರಿಂದ ಎಲ್ಲಾ ಸಾಧ್ಯ. ಸತ್ತಿರೋನಿಗೆ ಜೀವ ಕೊಡ್ಲಿಕ್ಕೆ ಅವರಿಂದ ಸಾಧ್ಯ. ಅದನ್ನ ಡ್ರಾಮಾ ಮಾಡ್ಲಿಕ್ಕೆ ನಾನು ನೀನು ಯಾರು? ಇದನ್ನೆಲ್ಲ ಡ್ರಾಮಾ ಮಾಡಿ ಕೊನೆಗೆ ದಶಮ ಭಾಗ ಕೊಡಿಯಪ್ಪ, ದುಡ್ಡು ಕೊಡಿಯಪ್ಪ, ಕಾಣಿಕೆ ಕೊಡಿಯಪ್ಪ. ಬಂತು ತಟ್ಟೆ, ಭಿಕ್ಷಿಕನ ತಟ್ಟೆ ಬಂತು ಮುಂದೆ. ಕೊನೆಗೇನ್ ಬಂತು? ಈಗ ಮುಡ್ತಾ ಇದ್ದಾರೆ, ಈಗ ಹಿಡಿತಾ ಇದ್ದಾರೆ, ಇಂಥವರು. ಕೊನೆಗೆ ತಟ್ಟೆ ಬಂತು, ದಶಮ ಭಾಗದ ತಟ್ಟೆ ಬಂತು, ಇಲ್ಲ ಕಾಣಿಕೆದ ತಟ್ಟೆ ಬಂತು. ಇಷ್ಟು ಕೊಡಿ, ಈ ಧ್ಯಾನ ಮಂದಿರಕ್ಕೆ ಇದನ್ನ ಕೊಡಿ, ಇದನ್ನ ತಗೊಳ್ಬೇಕು, ಇದನ್ನ ಮಾಡಬೇಕು. ಶುರುವಾಯ್ತು. ಇದೆಲ್ಲ ಡೋಂಗಿ, ಇದೆಲ್ಲ ಡೋಂಗಿ. ಯೇಸು ಬರ್ತಾರೆ, ಯೇಸು ನಿಲ್ತಾರೆ, ಯೇಸು ಗುಣಪಡಿಸ್ತಾರೆ. ಹೌದಪ್ಪ, ನೀನ್ ಹೇಳಿದ್ರು ಮಾಡ್ತಾರೆ, ಹೇಳಿದ್ರು ಮಾಡ್ತಾರೆ ಕಣಯ್ಯ. ಆದ್ರೆ ಮುಖ್ಯವಾಗಿ ಏನ್ ಮಾಡಬೇಕು? ಮುಖ್ಯ ಏನು? ನಾನು ಯಾರು ಅನ್ನೋದು ನಾವು ಕಂಡುಹಿಡ್ಕೊಳ್ಬೇಕು. ನಾನು ಒಳ್ಳೆಯವಳಾದ್ರೇನೆ ದೇವರನ್ನ ಕಂಡುಕೊಂಡ್ರೇನೆ ನಾನು ದೇವರ ರಾಜ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಬರೀ ಅದ್ಭುತ ನೋಡ್ಕೊಂಡು ನೀನು ದೇವರ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ. ಇವತ್ತು ಜನ ಹೋಗೋದೇ ಅದ್ಭುತದಿಂದ. ಅಂತಹ ಅವಿವೇಕಿಗಳು ನಾವು. ಅಯ್ಯೋ, ಈ ಧ್ಯಾನ ಪವರ್ ಅಲ್ಲ, ಆ ಧ್ಯಾನ ತುಂಬಾ ಪವರ್, ಇಲ್ಲಿ ಪವರ್ ಅಲ್ಲ, ಅದು ಪವರ್, ಆ ಫಾದರ್ ಪವರ್ ಅಲ್ಲ, ಈ ಫಾದರ್ ಪವರ್, ಆ ಪ್ರಿಸ್ಟ್ ಪವರ್, ಆ ಊರಿಗೆ ಹೋದ್ರೆ ಪವರ್, ಈ ಊರಿಗೆ ಪವರ್. ತಲೆಕಾಯಿ ಬುರುಡೆ ಪವರ್. ರೊಸಾರಿ ಹತ್ರ ಬಂದ್ರು ಪವರ್ ಇಲ್ಲ, ಸಾಮ್ಯಾರ ಹತ್ರ ಹೋದ್ರು ಪವರ್ ಇಲ್ಲ, ಯಾವ ಸಿಸ್ಟರ್ ಹತ್ರ ಹೋದ್ರು ಪವರ್ ಇಲ್ಲ, ಯಾವ ಪಾಸ್ಟ್ ಹತ್ರ ಹೋದ್ರು ಪವರ್ ಇಲ್ಲ. ಯೇಸುವೆ ಪವರ್, ಈಸ್ ಒನ್ಲಿ ಪವರ್. ಸತ್ಯವನ್ನ ಮೊದಲು ಕಂಡುಕೊಳ್ಳಬೇಕು. ನಾನು ಯಾರಾಗಿದ್ದೇನೆ, ನನ್ನ ಜೀವನ ಏನಾಗಿದೆ, ನನ್ನ ಜೀವನದಲ್ಲಿ ನಾನು ಬದಲಾವಣೆ ಹೊಂದಬೇಕು. ಸೊ ನನ್ನ ಜೀವನದಲ್ಲಿ ನಾನು ಬದಲಾವಣೆ ಹೊಂದುವಾಗ ಮಾತ್ರ ನನಗೆ ದೇವರ ಸಾಮ್ರಾಜ್ಯ ಕಣ್ಣು ಬರೋದ್ರಿಂದ, ಕೈ ಬರೋದ್ರಿಂದ, ಕಾಲು ಬರೋದ್ರಿಂದ ಅಲ್ಲ, ನಾನು ಬದಲಾವಣೆ ಹೊಂದೋದ್ರಿಂದ ಮಾತ್ರ ಜೀವೋದ್ಧಾರ ಸಾಧ್ಯ ಎಂಬ ಸತ್ಯವನ್ನು ತಿಳಿಸುವುದೇ ಸ್ವರ್ಗೀಯ ಯಾತ್ರೆ ಬ್ಲೆಸ್ಸಿಂಗ್ ಟೈಮ್. ಇಂಥ ಒಂದು ಸೇವೆನೇ ಪ್ರತಿಯೊಬ್ಬರು ಮಾಡಬೇಕಾಗಿರೋದು. ಇಂಥ ಒಂದು ಲಕ್ಷಾಂತರ ಸೇವೆ ಮಾಡೋರು ಬೇಕು. ಸತ್ಯವನ್ನ ಮಾತ್ರ ಖಂಡಿಸಿ ಸತ್ಯವನ್ನು ಹೇಳುವಂತವ್ರು ಮಾತ್ರ ಬೇಕು ಈ ಲೋಕಕ್ಕೆ ರಕ್ಷಣೆ ಹೊಂದಬೇಕು. ಅಂದ್ರೆ ಯೇಸು ಸ್ವಾಮಿ ಎರಡನೇ ಬರುವಿಕೆಗೆ ಸಿದ್ಧತೆ ಅಂದ್ರೆ ಇದೆ ಸಿದ್ಧತೆ. ಅರ್ಥ ಆಯ್ತಲ್ಲ? ಬರೀ ನಾನು ಇಲ್ಲಿ ಹೋಗಿದ್ದೆ, ನಾನು ಹೀಗೆ ಪ್ರಾರ್ಥನೆ ಮಾಡುವಾಗ ಹೀಗೆ ಬಂದ್ಬಿಡ್ತು, ಹೀಗೆ ಆಗ್ಬಿಟ್ರು, ಹೀಗೆ ಸೌಖ್ಯ ಆಗ್ಬಿಟ್ರು, ನಾನು ಪ್ರಾರ್ಥನೆ ಮಾಡಿದೆ, ಇದನ್ನ ಕೇಳ್ತಾನೇ ಓಡ್ತಾರೆ ಜನ.
ಅಯ್ಯೋ ಆ ಬ್ರದರ್ ಪ್ರಾರ್ಥನೆ ಮಾಡಿದ್ರಂತೆ ಹೀಗೆ ಆಗ್ಬಿಡ್ತಂತೆ, ಆ ಸ್ವಾಮಿಯವ್ರು ಪ್ರಾರ್ಥನೆ ಮಾಡಿದಂತೆ ಹೀಗೆ ಆಗ್ಬಿಡ್ತಂತೆ, ಆ ಧ್ಯಾನ ಮಂದಿರದಲ್ಲಿ ಏನೋ ಬರ್ತಾ ಇದೆಯಂತೆ, ಏನೋ ಮೇಲಿಂದ ಇಳಿತದಂತೆ, ಏನೋ ಹೊಗೆ ಬರ್ತದಂತೆ. ಬರ್ತದೆ ತಲೆಕಾಯಿ ಬುರುಡಲ್ಲಿ. ಇದೊಂದು ನನ್ನ ಸ್ಟೈಲ್, ತಲೆಕಾಯಿ ಬುರುಡೆ ಅಂತ ತಪ್ಪು ತಿಳ್ಕೊಳ್ಬೇಡಿ ಆಯ್ತಾ. ಅಂದ್ರೆ ತಲೆಕಾಯಿ ಬುರುಡೆ ಅಂದ್ರೆ ತಲೆ ಒಳಗಡೆ ಇರುತ್ತೆ ಜೇಡಿ ಮಣ್ಣಿನ ಚಿಂತೆ ಅಂತೇಳಿ ಅರ್ಥ, ಬೇರೆ ಏನು ಅಲ್ಲ ಆಯ್ತಾ. ಕೆಟ್ಟದಾಗಿ ತೆಗೆದುಕೊಳ್ಬೇಡಿ ಪ್ಲೀಸ್, ಫರ್ಗಿವ್ ಮೀ. ಸತ್ಯಗಳು ಹಾಗೆ ವಿವಾಹ ಸಂಸ್ಕಾರ. ನಾನು ತಪ್ಪು ಮಾಡ್ಲಿಕ್ಕೆ ಮುಂಚಿತವಾಗಿ ನನಗೆ ಅರಿವಾಗಿರ್ಬೇಕು, ನನ್ನ ಮಕ್ಕಳಿಗೆ ತಿಳಿದಿರ್ಬೇಕು, ತಟ್ಟಬೇಕು ಕೆಪ್ಪೆಗೆ, ಅಮ್ಮ ಆಗಲಿ ಅಪ್ಪ ಆಗಲಿ, ನೀನ್ ಮಾಡ್ತಾ ಇರೋದು ತಪ್ಪು ಕಣೆ, ಮರ್ಯಾದೆಯಿಂದ ಮನೆಗೆ ಬಾ ಸರಿಯಾಗಿ. ಕೈಲಿರೋ ಮೊಬೈಲ್ ಕಿತ್ತಿಟ್ಕೋ. ನಿನ್ನ ಗಂಡ ಸಂಪಾದನೆ ಮಾಡೋದು 20,000 ರೂಪಾಯಿ, ನಿನ್ನ ಮಗಳ ಕೈಲಿ 30,000 ರೂಪಾಯಿ ಮೊಬೈಲ್. 3 ತಿಂಗಳಿಗೊಂದು ಡ್ರೆಸ್, 10,000 ರೂಪಾಯಿ ಡ್ರೆಸ್, ಏನ್ ಡ್ರೆಸ್, ಗಿಜಿ 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 ಗಿಜಿಯ ಡ್ರೆಸ್. ಎಲ್ಲಿಂದ ಬಂತು ಡ್ರೆಸ್? ಅಲ್ಲಿಂದ ಬಂತು. ಅಯ್ಯೋ ನನ್ನ ಮಗಳ ಕೈಲಿ ಇಷ್ಟು ದೊಡ್ಡ ಮೊಬೈಲ್ ಹೆಂಗಿದು ಗೊತ್ತು, ಅಯ್ಯೋ ಅದು ಫೋನ್ ಕಡೆ ಮಕ್ಕಳು ನಾನು ಫೋನ್ ಮಾಡ್ಕೊತೀನಿ, ಮಗಳಿಗೊಂದು ಸ್ಟೇಟಸ್. ಎಲ್ಲಿಂದ ಬಂತು? ಅಲ್ಲಿಂದ ಬಂತು. ವಿಶ್ವಾಸ, ಕಥೋಲಿಕ ವಿಶ್ವ, ಯಾರದ ಮರ್ಯಾದೆ? ಧರ್ಮಸಭೆಯ ಮರ್ಯಾದೆ. ಯೇಸು ಸ್ವಾಮಿನ ನಾವು ಅವಮಾನ ಪಡಿಸ್ತಾ ಇದ್ದೇವೆ ಪ್ರಿಯರೇ. ವಿವಾಹ ಸಂಸ್ಕಾರ ಅಂದ್ರೆ ಅದಕ್ಕೆ ಹೇಳಿದ್ದು. ಇದಕ್ಕೆಲ್ಲ ಕಾರಣ ನಾವು ತಿಳಿಸ್ಬೇಕು, ಸತ್ಯವನ್ನು ತಿಳಿಸ್ಬೇಕು, ಸತ್ಯಕ್ಕಾಗಿರಬೇಕು, ಸತ್ಯವನ್ನು ಕುರಿತು ನಾವು ಆಲೋಚನೆ ಮಾಡಬೇಕು. ಹೀಗೆ ಮದುವೆಗೆ ಮುಂಚೆ ನಡೆಯುವಂತಹ ಕಾರ್ಯಗಳಿಗೆ, ನಡೆದು ಹೋದ ಕಾರ್ಯಗಳಿಗೆ ಕಥೋಲಿಕ ಧರ್ಮಸಭೆ ಒಂದು ಕಾಂಪ್ರಮೈಸ್ನ ಕೊಡುತ್ತದೆ. ಸೊ ಕೊನೆಗೆ ಒಂದು ಆನ್ಲೈನ್ ಬ್ಲೆಸ್ಸಿಂಗು ಸಹ ಇರುತ್ತೆ. ಆಯ್ತಪ್ಪ ನೀವು ಜೀವಿಸಿ, ದೇವರು ಒಂದುಗೂಡಿಸಿದ್ದಾರೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಕಷ್ಟ ಬಂದ್ರು, ಸಮಸ್ಯೆ ಬಂದ್ರು, ಏನೇ ಬಂದ್ರು ನೀವು ಒಂದಾಗಿ ಜೀವಿಸಿ ಎಂಬುದಾಗಿ ಅವರಲ್ಲಿ ಮಧ್ಯದಲ್ಲಿರುವಂತಹ ಶಾಪವನ್ನ ದೇವರು ಅದನ್ನ ತೆಗೆದುಹಾಕಲಿಕ್ಕಾಗಿ ಧರ್ಮಸಭೆ ಅವರಿಗಾಗಿ ಪ್ರಾರ್ಥಿಸ್ತದೆ. ಸೊ ಕ್ಲಿಯರಾ? ಆನ್ಲೈನ್ ಬ್ಲೆಸ್ಸಿಂಗ್ ಸಿಕ್ಬಿಟ್ರೆ ಕ್ಲಿಯರಾ? ಕ್ಲಿಯರ್ ಇಲ್ಲ. ಕ್ಲಿಯರ್ ಎಲ್ಲಿದೆ? ಕ್ಲಿಯರ್ ಡಾಂಬರ್ ಡರ್ ಅಂತ ಅರ್ಧೋಗ್ತದೆ, ಅವಾಗಲೇ ಚಾಲು ಆಗೋದು. ಅದಕ್ಕೆ ಮುಂಚಿತವಾಗಿ ಅಲ್ಲಿ ಚರ್ಚಲ್ಲಿ ಹೋಗಿ ಒಂದು ಬ್ಲೆಸ್ಸಿಂಗ್ ಕೊಟ್ಬಿಟ್ರೆ ಅಲ್ಲಿ ಕ್ಲೋಸ್ ಆಗೋದಿಲ್ಲ, ಅಲ್ಲಿಂದ ಸ್ಟಾರ್ಟ್. ನಾವು ಟೈಮ್ ಸ್ಟಾರ್ಟ್. ಇಷ್ಟು ಕಾಲ ಲವ್ ಪಾರ್ಕ್ ಅಲ್ಲಿ, ಬೀಚ್ ಅಲ್ಲಿ, ಪಾರ್ಕ್ ಅಲ್ಲಿ, ಹೋಟೆಲ್ ಅಲ್ಲಿ, ಐಸ್ ಕ್ರೀಮ್ ಅಲ್ಲಿ, ಅಲ್ಲಿ ಇಲ್ಲಿ ಎಲ್ಲ ಆಯ್ತು, ಆಗಿ ಇದು ಆಯ್ತು, ಮುಗಿದೋಯ್ತು, ಪಾರ್ಕ್ ಎಲ್ಲ ಮುಗಿದೋಯ್ತು. ಆಮೇಲೆ ಟೈಮ್ ಸ್ಟಾರ್ಟ್. ಹೋರಾಟ, ಕಿತ್ತಾಟ, ಜಗಳ, ಈ ಮದುವೆ, ಆ ಹುಡುಗನ್ ನಂಬ್ಕೊಂಡು ಹೋದವಳು ಇವಳು ಕತೆ ಅದೋ ಗತಿ. ಈ ಕಡೆ ತಾಯಿ ಮನೆಗೆ ಹೋಗಂಗಿಲ್ಲ, ಆ ಕಡೆ ಅತ್ತೆ ಮನೆಗೆ ಹೋಗಿಲ್ಲ. ಅವನು ಈ ಕಡೆ ಅವ್ರ ಅಪ್ಪನ ಮನೆಗೆ ಹೋಗಂಗಿಲ್ಲ, ಈ ಕಡೆ ಅತ್ತೆ ಮನೆಗೆ ಹೋಗಿಲ್ಲ. ಕೊನೆಗೆ ಇವಳು ರಸ್ತೆ, ಅವನು ರಸ್ತೆ. ಇಲ್ಲಾಂದ್ರೆ ಕೊನೆಗೆ ನೇಣು, ಇಲ್ಲಾಂದ್ರೆ ವಿಷ, ಇಲ್ಲಾಂದ್ರೆ ಇವಳನ್ನ ಬಿಟ್ಬಿಟ್ಟು ಅವಳು ಓಡ್ಬಿಡ್ತಾನೆ, ತಿರ್ಗಾ ಅವಳನ್ನ ಬಿಟ್ಬಿಟ್ಟು ಅವಳು ಓಡ್ಬಿಡ್ತಾಳೆ. ಎಷ್ಟು ಒಳ್ಳೆ ಫ್ಯಾಮಿಲಿ ಅಲ್ಲ, ಎಷ್ಟು ಒಳ್ಳೆ ಜೀವನ ಅಲ್ಲ. ಗಿಫ್ಟ್, ಅದೇ ಗಿಫ್ಟ್ ಆಫ್ ಡೆವಿಲ್, ಗಿಫ್ಟ್ ಆಫ್ ಹೋಲಿ ಸ್ಪಿರಿಟ್ ಅಲ್ಲ, ಗಿಫ್ಟ್ ಆಫ್ ಡೆವಿಲ್. ಕಾರಣ ಏನು? ನಿನ್ನ ಎತ್ತ ತಂದೆ ತಾಯಂದಿರ ಕಣ್ಣೀರು, ಸಾಕಿ ಸಲಹಿದ ನಿನ್ನ ಎತ್ತ ತಾಯಂದಿರು ನಿನಗಾಗಿ ಹಗಲು ರಾತ್ರಿ ತನ್ನ ಕುಟುಂಬದ ಗೌರವ, ತನ್ನಲ್ಲಿ ಇದ್ದಂತ ತನ್ನ ಮಕ್ಕಳು ಅಗಲಿ ಹೋದಂತಹ ನೋವಿನಿಂದ ನನ್ನನ್ನು ಸಾಕಿ ಸಲಹಬೇಕಾಗಿರುವಂತ ನನ್ನ ಮಕ್ಕಳು ಹೀಗೆ ಮಾಡಿಬಿಟ್ರಲ್ಲ ಎಂಬುವಂತಹ ಕಣ್ಣೀರು, ಹಗಲು ರಾತ್ರಿ ನೊಂದು ಹೋಗುವಂತ ಕಣ್ಣೀರು, ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಕಣ್ಣೀರು, ಕುಡುಕರಾಗಿ ಹೋಗುವಂತ ಕಣ್ಣೀರು ನಿನ್ನನ್ನ ಸುಮ್ಮನೆ ಬಿಡುವುದಿಲ್ಲ, ನಾಶ ಮಾಡಿಬಿಡುತ್ತದೆ, ಸುಟ್ಟು ಹಾಕಿ ಬಿಡುತ್ತದೆ. ತಿಳಿಬೇಡಿ. ಅದರಿಂದ ಯಾರು ತಾಯಿದ್ರೆ ಬ್ರೋಕರ್ ಕೆಲಸ ಮಾಡಕ್ ಹೋಗ್ಬಿಡಿ ಆಯ್ತಾ. ನಾಳೆ ನಿಮಗೂ ಇದೆ. ಎಷ್ಟು ದೇವರು ಹೇಳ್ತಾರೆ, ನಾನು ಒಳ್ಳೆಯ ಮಾತನ್ನ ಹೇಳುವುದನ್ನ ಕೇಳ್ತೀರೋ ಅಥವಾ ನನ್ನ ಬೆತ್ತವನ್ನ ಹಿಡಿದು ಬರಲ್ಲ ಎಂಬುದಾಗಿ ಹೇಳ್ತಾರೆ. ಯೋಚಿಸಬೇಕು. ವಿವಾಹ ಸಂಸ್ಕಾರ ಎಂಬುದನ್ನ ಎಲ್ಲ ಹಂತದಲ್ಲೂ ನಾವು ಯೋಚಿಸಬೇಕು. ಬರೀ ದೇವಸ್ಥಾನದಲ್ಲಿ ಒಂದು ಮದುವೆ ಆಗೋಯ್ತು ಅಂತಿಲ್ಲ. ವಿವಾಹ ಸಂಸ್ಕಾರ ಅಂದಾಗ ಅದಕ್ಕೆ ಬೇಕಾದಂತಹ ಮೌಲ್ಯ. So that is a value. That's a value of life. So that's a very value of life. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗುದಿಲ್ಲ ಪ್ರಿಯರೇ. ಸೊ ದಯವಿಟ್ಟು ಇದಕ್ಕಾಗಿ ನಾವೆಲ್ಲರೂ ಪ್ರಾರ್ಥಿಸಬೇಕು. ಇವತ್ತು ಎಲ್ಲ ಗಂಡು ಹೆಣ್ಣು ಮಕ್ಕಳನ್ನು ನೋಡ್ತಾ ಇದ್ದೇವೆ. ಎಲ್ಲಿ ನೋಡಿ, ಒಂದು ಪಾರ್ಕ್ ಅಲ್ಲಿ ನೋಡಿ, ಒಂದು ಪಬ್ಲಿಕ್ ಅಲ್ಲಿ ನೋಡಿ, ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿ, ಎಲ್ಲಾ ಹೆಣ್ಣು ಮಕ್ಕಳ ಕೈಲಿ ಮೊಬೈಲ್ ಇಟ್ಕೊಂಡು ಎಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳೊಂದಿಗೆ, ಗಂಡು ಮಕ್ಕಳು ಹೆಣ್ಣು ಮಕ್ಕಳೊಂದಿಗೆ. ಯಾರು ಕಾರಣ?
ಯಾರು ಕಾರಣ? ಎಷ್ಟು ಜನ ನಮ್ಮ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ನಮ್ಮ ಮಕ್ಕಳು ಅನೈತಿಕ ಸಂಬಂಧಕ್ಕೆ ಹೋಗ್ತಾ ಇದ್ದಾರೆ, ಯಾರು ಕಾರಣ? ಎಲ್ಲೋ ಫಾರಿನಲ್ಲಿ ಕುತ್ಕೊಂಡು ಅಪ್ಪ ದುಡ್ಡು ಗಳಿಸ್ತಾ ಇರ್ತಾನೆ, ಅಮ್ಮ ದುಡ್ಡು ಗಳಿಸ್ತಾ ಇರ್ತಾನೆ, ಈ ಕಡೆ ಗಂಡನ ಮೋಜು ಮಾಡ್ತಾ ಇರ್ತಾನೆ, ಈ ಕಡೆ ಮಗಳು ಮೋಜು ಮಾಡ್ತಾ ಇರ್ತಾಳೆ, ಇಲ್ಲಾಂದ್ರೆ ಈ ಕಡೆ ಹೆಂಡತಿನ ಮೋಜು ಮಾಡ್ತಾ ಇರ್ತಾರೆ, ಈ ಕಡೆ ಮಗಳು ಮೋಜು ಮಾಡ್ತಾ ಇರ್ತಾರೆ, ಇಲ್ಲಾಂದ್ರೆ ಊರ್ ಬಿಟ್ಟು ಹೋದಂತ ಬೇರೆ ದೇಶದಲ್ಲಿರುವಂತ ಇನ್ನೊಬ್ಬ ಜೊತೆ ಮೋಜು ಮಾಡ್ತಾ ಇರ್ತಾರೆ, ಇಲ್ಲಾಂದ್ರೆ ಇಲ್ಲಿ ಮದುವೆ ಆಗಿರೋನ ಅಲ್ಲಿ ಹೋಗಿ 3-4 ಜನ ವರ್ಷಕ್ಕೆ ಬಟ್ಟೆ ಬದಲಾಯಿಸಿದಾಗ ಇಬ್ಬರನ್ನ 3 ದಿನ ಅಲ್ಲಿ ಮೋಜು ಮಾಡ್ತಾ ಇರ್ತಾನೆ, ಇಲ್ಲಾಂದ್ರೆ ಇಲ್ಲಿಂದ ಮದುವೆ ಆಗಿ ಹೋದವಳು ಅಲ್ಲಿ ಬೇರೊಬ್ಬ ಜೊತೆ 3 ಜನ ಮೋಜು ಮಾಡ್ತಾ ಇರ್ತಾರೆ. ಶರಣೋ ಅಪ್ಪೋ ಶರಣು. ಭಯನೇ ಇಲ್ವೋ? ಭಯನೇ ಇಲ್ವಾ? ಗೊತ್ತಿಲ್ಲ. ಸೊ ಹೀಗೆ ಬರುವಾಗ ನಾವು ನೋಡಬೇಕು, ಬಾರಿ ಪ್ರಿಯ, ನಿಶ್ಚಿತಾರ್ಥವನ್ನು ಸಹ ನಾವು ಕುರಿತು ಧ್ಯಾನಿಸಬೇಕು. ನಿಶ್ಚಿತಾರ್ಥವನ್ನು ಸಹ ಅಷ್ಟೇ ಒಂದು ಪೂರಕವಾದದ್ದು. ನೋಡಿ, ಕೆಲವು ಸಾರಿ ನಿಶ್ಚಿತಾರ್ಥವನ್ನು ನಾವು ಮಾಡ್ತೇವೆ ನಮ್ಮ ಮಕ್ಕಳಿಗೆ. ಸೊ ನಿಶ್ಚಿತಾರ್ಥ ಮಾಡಿ ಬರ್ಬೇಕಾದ್ರೆ ಅದು ಸಹ ನಮಗೆ ಬೈಬಲ್ ಪುಟದಲ್ಲಿ ಇದೆ ಪ್ರಿಯರೇ. 1 ಕೊರಿಂಥದವರಿಗೆ ಬರೆದ ಪತ್ರದಲ್ಲಿ ನೀವು 7ನೇ ಅಧ್ಯಾಯದಲ್ಲಿ 36ನೇ ವಾಕ್ಯಗಳಲ್ಲಿ ಧ್ಯಾನಿಸುವಾಗ ನಿಶ್ಚಿತಾರ್ಥದ ಬಗ್ಗೆನೂ ಸಹ ಇದೆ. ಒಬ್ಬನು ನಿಶ್ಚಿತಾರ್ಥ ಕೊಂಡವನ ಆ ಹೆಣ್ಣಿನ ಜೊತೆ ಒಳ್ಳೆಯತನದಲ್ಲಿ ಜೀವಿಸಬೇಕು. ವಾಕ್ಯ ಹೇಳ್ತದೆ, ಒಬ್ಬನು ತನಗೆ ನಿಶ್ಚಿತಾರ್ಥವಾದ ಕನ್ಯೆಯೊಡನೆ ಅನುಚಿತ ರೀತಿಯಲ್ಲಿ ವರ್ತಿಸುತ್ತಿರಬಹುದು. ಅವನಿಗೆ ಸಂಯಮ ತಪ್ಪುವಂತಿದ್ದರೆ ತಾನು ಆಶಿಸುವಂತೆ ಅವನು ಮದುವೆ ಮಾಡಿಕೊಳ್ಳಲಿ, ಅದು ಪಾಪವಲ್ಲ. ಕೆಲವು ಸಾರಿ ನಿಶ್ಚಿತಾರ್ಥ ಮಾಡ್ಕೊಳ್ತಾರೆ, ಹುಡುಗ ಬೇರೊಬ್ಬ ಜೊತೆ ಆಟ ಆಡ್ತಾ ಇರ್ತಾನೆ, ತಂದೆ ತಾಯಿ ಬಲವಂತದಲ್ಲಿ ಮಾಡ್ಕೊಂಡ್ಬಿಡ್ತಾನೆ. ಇಲ್ಲಿ ನಿಶ್ಚಿತಾರ್ಥ ಮಾಡಿರ್ತಾರೆ, ಹುಡುಗಿ ಬೇರೊಬ್ಬ ಜೊತೆ ಆಟ ಆಡ್ತಾ ಇರ್ತಾಳೆ. ರೆಸ್ಪಾನ್ಸ್ ಇಲ್ಲೂ ಇರೋದಿಲ್ಲ, ಅಲ್ಲೂ ಇರೋದಿಲ್ಲ, ಕೆಲಸ 2 ಕಡೆ ಡಬಲ್ ಗೇಮ್ ಮಾಡ್ತಾರೆ. ಇದು ವಾಸ್ತವಿಕ ಪ್ರಪಂಚ, ಇದೆಲ್ಲ ನಿಮಗೂ ಗೊತ್ತು. ನಿಮ್ಮ ಮನೇಲಿ ಇದ್ದಾರಂತ ಒಂದು ಪರಿಶೀಲನೆ ಮಾಡ್ಕೊಳ್ಳಿ. ಸೊ ನಿಶ್ಚಿತಾರ್ಥ ಇದೆ, ನಿಶ್ಚಿತಾರ್ಥ ಮಾಡ್ತಾ ಇದ್ದೇವೆ ನಿಜ. ಆದ್ರೆ ನಿಶ್ಚಿತಾರ್ಥ ಮಾಡ್ಕೊಂಡು ನನ್ನ ಮಗಳಿಗೆ ಒಬ್ಬ ಹುಡುಗನ ನೋಡಿಬಿಟ್ಟಿದ್ದೇನೆ, ನಿಶ್ಚಿತಾರ್ಥ ಆಗಿ ಹೋಗಿದೆ, ನನ್ನ ಮಗಳಿಗೂ ನಿಶ್ಚಿತಾರ್ಥ ಆಗಿ ಹೋಗಿದೆ. ಆದ್ರೆ ಹುಡುಗ ಸರಿಯಾಗಿ ಮಾತಾಡ್ತಾ ಇಲ್ಲ, ಹುಡುಗಿ ಸರಿಯಾಗಿ ಮಾತಾಡ್ತಾ ಇಲ್ಲ, ಅವನು ಸರಿಯಾಗಿ ಪ್ರೀತಿ ಕೊಡ್ತಾ ಇಲ್ಲ, ಯಾವಾಗ ಜಗಳ ಮಾಡ್ಕೊಳ್ತಾ ಇರ್ತಾರೆ. ಎಸ್, ಸ್ಟಾಪ್ ದಟ್, ನಿಲ್ಲಿಸಿ ಅದನ್ನ. ವಿವಾಹವಾಗುವುದಕ್ಕೆ ಮುಂಚಿತವಾಗಿ ನಿಶ್ಚಿತಾರ್ಥದಲ್ಲಿ ಇಂಥ ಗಲಭೆಗಳು ಬಂದು, ಅಯ್ಯೋ ಅಲ್ಲಿ ನೀವು ನನ್ನ ಮನೆ ಮರ್ಯಾದೆ ಹೋಗ್ಬಿಡ್ತದೆ ಅಂತ ಅಲ್ಲಿ ಎಣಿಸಿದ್ರೆ ನಾಳೆ ಕುಟುಂಬ ಮರ್ಯಾದೆ ಹೋಗ್ಬಿಡ್ತದೆ. ಮಾಡಬೇಡಿ ಮದುವೆನ. ಮದುವೆಗೆ ಮುಂಚೆನೆ ಆ ನಿಶ್ಚಿತಾರ್ಥ ಯಾಕೆ ಮಾಡೋದು ಅಂದ್ರೆ, ಆ ನಿಶ್ಚಿತಾರ್ಥದ ಗ್ಯಾಪ್ನಲ್ಲಿ 3 ತಿಂಗಳು ಮಿನಿಮಮ್ ನಿಶ್ಚಿತಾರ್ಥಕ್ಕೆ. ಇವತ್ತು ಹಂಗಿಲ್ಲ, ನಾಳೆ ಹೋದ್ವಾರ ನಿಶ್ಚಿತಾರ್ಥ, ಇಲ್ಲಾಂದ್ರೆ ಮದುವೆಗೆ 1 ದಿನ ಮುಂಚಿತವಾಗಿ ನಿಶ್ಚಿತಾರ್ಥ. ಎಂತಹ ಅವಿವೇಕ ತಂದಲ್ಲಿ ಬಂದಿದ್ದೇವೆ ನಾವು ಅಂದ್ರೆ, ಅಂತಹ ಅವಿವೇಕ ತಂದಲ್ಲಿ ಬಂದಿದ್ದೇವೆ ನಾವು. ಮದುವೆಗೆ 1 ದಿನ ಮುಂಚಿತವಾಗಿ ನಿಶ್ಚಿತ, ಆದ್ರೆ ಮದುವೆಗೆ ಮುಂಚೆನೆ 3 ತಿಂಗಳ ಮುಂಚೆನೆ ಎಲ್ಲ ಮುಗಿದೋಗಿರ್ತದೆ ಅಲ್ವಾ? ಅದೆಲ್ಲ ಮುಗಿದೋಗಿರ್ತದೆ. ಇವತ್ತು ನಿಶ್ಚಿತಾರ್ಥ ಅಲ್ಲಿ ಹುಡುಗ ನೋಡ್ಬಿಟ್ರು, ಹುಡುಗಿ ನೋಡ್ಬಿಟ್ರು ಅಂದ್ರೆ 3 ದಿನಕ್ಕೆ ಎಲ್ಲ ಮುಗಿದೋಗಿರ್ತದೆ. ಪೈತ್ರ ಕುಟುಂಬ ಅಲ್ಲೇ ಶುರುವಾಗ್ಬಿಟ್ಟಿರ್ತದೆ. ಎಲ್ಲಿ ಆಶೀರ್ವಾದ? ಆಮೇಲೆ ಅದೆಲ್ಲ ಆಗಿ ಆದ್ಮೇಲೆ ಜಗಳ ಬರೋದು, ಸುಮ್ಮನೆ ಜಗಳ. ಯಾವಾಗ ಇದು ಒಂದಾಗ್ತದೋ, ಈ ಒಂದಾಗದಂಗೆ ಜಗಳ ಬರೋದು ಕಷ್ಟ. ಇದಾಗ್ಬಿಟ್ರೆ ಜಗಳ ಶುರು ಆಗ್ಬಿಡ್ತದೆ. ಇಲ್ಲಾಂದ್ರೆ ಕೆಲಸ ಮಾತುಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡ್ ಶುರು ಆಗ್ಬಿಡ್ತದೆ. ಮಾತಿನಲ್ಲಿ ಎಲ್ಲಿಯೋ ದೂರದಲ್ಲಿ ಇರ್ತಾರೆ, ಎಲ್ಲಿಯೋ ಇರ್ತಾರೆ, ಮಾತಲ್ಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರು ಆಗ್ಬಿಡ್ತದೆ. ಸೊ ಮದುವೆಗೆ ಇನ್ನೂ 1 ತಿಂಗಳಿದೆ ಜಗಳ, 2 ತಿಂಗಳಿದೆ ಜಗಳ, 15 ದಿನದ ಜಗಳ, ಸಮ್ಮತಿ ಇಲ್ಲ. ಅವನು ಹಾಗೆ ಮಾಡ್ತಾ ಇದ್ರೆ, ಇವಳಿಗೆ ಮಾಡ್ತಾ ಇದ್ರೆ, ಬಿಟ್ಟು ಬಿಡಿ, ಮದುವೆಗೆ ಹೋಗಬೇಡಿ, ಮದುವೆ ಮಾಡಿ ಕೊಡಬೇಡಿ, ನಿಮ್ಮ ಮಗಳನ್ನ ಮದುವೆ ಮಾಡಿ ಕೊಡಬೇಡಿ. ಕುಟುಂಬ ಹೊಡೆದೋಗ್ತದೆ. ಇಲ್ಲಾಂದ್ರೆ ಇವಳು ಇನ್ನೊಬ್ಬನ ಜೊತೆ ಓಡ್ಬಿಡ್ತಾಳೆ, ಇಲ್ಲಾಂದ್ರೆ ಅವನು ಇನ್ನೊಬ್ಬನ ಜೊತೆ ಹೋಗ್ಬಿಡ್ತಾಳೆ. ಮದುವೆ ಮಾಡಬೇಡಿ, ಕಡ್ಡಾಯ ಬಿಟ್ಟುಬಿಡಿ. ನೇರವಾಗಿ ಹೇಳ್ತಾ ಇದ್ದೇನೆ. ಮದುವೆಗೆ ಮುಂಚೆ ನಿಶ್ಚಿತಾರ್ಥದ ಮಧ್ಯದಲ್ಲಿಯೇ ಇಂಥ ಒಂದು ಗೊಂದಲ ನಿಮ್ಮ ಮಗಳಲ್ಲಿ ಬರೋದಾದ್ರೆ, ನಿಮ್ಮಲ್ಲಿ ಬರೋದಾದ್ರೆ, ಆ ಮದುವೆಯನ್ನ ನಾವು ನಿರಾಕರಿಸಬೇಕು, ಬಿಟ್ಟು ಬಿಡಬೇಕು. ಅದಕ್ಕೆ ಮದುವೆಗೆ ಮುಂಚೆ ಹೇಳ್ತಾರೆ, ಬ್ಯಾಂಡ್ಸ್ ಹೇಳ್ಬೇಕಾದ್ರೆ, ಈ ಮದುವೆಗೆ ಯಾವುದಾದ್ರೂ ವಿಘ್ನಗಳಿದ್ದರೆ ಗುರುಗಳಿಗೆ ತಿಳಿಸಬೇಕಾದದ್ದು, ಧರ್ಮಸಭೆಗೆ ತಿಳಿಸಬೇಕಾಗಿದ್ದು ನಿಮ್ಮೆಲ್ಲರ ಆಜ್ಞೆ ಕರ್ತವ್ಯ ಎಂಬುದಾಗಿ 3 ಬ್ಯಾಂಡ್ನ ಹೇಳಬೇಕು. ಅದಾದ ನಂತರನೇ ಮದುವೆ ಕೊಡಬೇಕು. ಇವತ್ತು ಗುರುಗಳು ತಪ್ಪು ಮಾಡ್ತಾ ಇದ್ದಾರೆ ಸ್ವಾರ್ಥಕ್ಕಾಗಿ. 3 ಬ್ಯಾಂಡ್ ಇಲ್ಲದೆ ಮದುವೆ ಕೊಡುವಾಗಿಲ್ಲ. ಅದಕ್ಕೆ ದಿನ ಕೊಡಬೇಕು. ಒಬ್ಬರಲ್ಲ, ವಿಚಾರಣೆಯಲ್ಲಿರುವಂತ ಯಾವುದೇ ವ್ಯಕ್ತಿ ಹೋಗಿ ಅದು ಮದುವೆ ಬಗ್ಗೆ ಹೇಳ್ಬೋದು. ಇಂಥವ್ರ ಜೊತೆ ಇದ್ದಾನೆ, ಇಂಥವ್ ಮಾಡ್ತಾ ಇದ್ದಾರೆ, ವಿಚಾರಣೆಯಲ್ಲಿ ಯಾರು ಬೇಕಾದ್ರೂ ಹೋಗಿ ಹೇಳ್ಬೋದು. ವಿಘ್ನ ಏನಂತ ಹೇಳಿ ಹೇಳ್ಬೇಕು.
ಇದೇ ಕರ್ತವ್ಯ. ಅಯ್ಯೋ ನಮ್ಗೆ ಯಾಕಪ್ಪ, ಹೆಂಗಾದ್ರೂ ಹೋಗ್ಲಿ, ಅಯ್ಯೋ ಹೆಂಗಾದ್ರೂ ಮಾಡಿ, ನಾನು ಅಲ್ಲಿ ಅವಳನ್ನ ಅವನ ಜೊತೆ ನೋಡಿದೆ, ಇವನ್ ಜೊತೆ ನೋಡಿದೆ, ಹೆಂಗಾದ್ರೂ ಹೋಗ್ಲಿ, ನಮ್ಗೇನು ಹಾಳಾಗಿ ಹೋಗ್ಲಿ. ಇವತ್ತು ಅವ್ರು ಹಾಳಾಗಿ ಹೋಗ್ಲಿಕ್ಕೆ ನಾಳೆ ನಿನ್ನ ಮಗಳು ನಿನ್ನ ಮಗನ ಹಾಳಾಗಿ ಹೋಗ್ತಾರೆ. Praise the Lord. Praise the Lord. Praise the Lord. Hallelujah. 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 ವಾಕ್ಯ ಹೇಳ್ತದೆ 37ನೇ ವಾಕ್ಯ. ಆದರೆ ಅವನು ಯಾರ ಒತ್ತಾಯಕ್ಕೂ ಮಣಿಯದೆ, ಅವಳು ಯಾರ ಒತ್ತಾಯಕ್ಕೂ ಮಣಿಯದೆ ದೃಢಚಿತ್ತನಾಗಿದ್ದು ತನಗೆ ನಿಶ್ಚಿತನಾದ ಕನ್ಯೆಯೊಡನೆ ಪುರುಷನೊಡನೆ ಮದುವೆಯಾಗುವುದು ಬೇಡವೆಂದು ತೀರ್ಮಾನಿಸಿಕೊಂಡರೆ ಮತ್ತು ತನ್ನ ಸಂಯಮವನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿದ್ದರೆ ಅವನು ಅಂತೆಯೇ ಮಾಡಲಿ, ಬಿಟ್ಟುಬಿಡಲಿ, ಅವಳು ಬಿಟ್ಟುಬಿಡಲಿ. ಹೀಗೆ ಮದುವೆ ಆಗದೆ ಇರುವುದು ಒಳ್ಳೆಯದು. ಈ ರೀತಿ ನಿಶ್ಚಯವಾದ ಕನ್ಯೆಯನ್ನು ಮದುವೆ ಮಾಡಿಕೊಳ್ಳುವುದು ಒಳ್ಳೆಯದೇ, ಮದುವೆ ಮಾಡಿಕೊಳ್ಳದಿರುವುದು ಇನ್ನಷ್ಟು ಒಳ್ಳೆಯದೇ. ಬಿಟ್ಟು ಬಿಡು ಅಂತಾನೆ ಹೇಳೋದಿಲ್ಲ. ಇಂಥವನ್ನ ನೀನು ಮದುವೆ ಮಾಡ್ಕೊಳ್ಳದಿರೋದು ಒಳ್ಳೆಯದು. ಈ ರೀತಿ ಇನ್ನಷ್ಟು ಬಿಟ್ಟು ಬಿಡುವುದು ಇನ್ನಷ್ಟು ಒಳ್ಳೆಯದೇನೆ. ಯಾಕೆಂದ್ರೆ ಧರ್ಮಸಭೆ ಹೇಳ್ತಾ, ಫಾದರ್ ಹೇಳಿದ್ರು, ಬ್ರದರ್ ಹೇಳಿದ್ರು, ಏನ್ ಮಾಡೋದು, ಅದಕ್ಕೆ ಮದುವೆ ಮಾಡಿಬಿಟ್ಟೆ. ನಿನ್ ಬುದ್ಧಿಯಲ್ಲಿ ಹೋಯ್ತು. ನಲ್ಲಿಕಾಯಿ ತಿನ್ಲಿಕ್ಕೆ ಹೋಯ್ತಾ, ತೆಂಗಿನಕಾಯಿ ಕಚ್ಚಲಿಕ್ಕೆ ಹೋಯ್ತಾ? ಬ್ರದರ್ ಹೇಳ್ಬಿಟ್ರೆ ಮದುವೆ ಮಾಡ್ಬಿಡ್ತೀಯಾ? ಸಾಮ್ಯಾರ ಹೇಳ್ಬಿಟ್ರೆ ಮದುವೆ ಮಾಡ್ಬಿಡ್ತೀಯಾ? ಸ್ವಾಮಿ ನೀವ್ ಹೇಳಿದ್ರೆ ಸಾಕು, ಸ್ವಾಮಿ ನೀವ್ ಹೇಳಿದ್ರೆ ಸಾಕು, ಬ್ರದರ್ ನೀವ್ ಹೇಳಿದ್ರೆ ಸಾಕು, ಮದುವೆ ಮಾಡೋ ತನಕ ನೀವ್ ಹೇಳಿದ್ರೆ ಸಾಕು. ಮದುವೆ ಆದ್ಮೇಲೆ ಅಯ್ಯೋ ಈ ಮನುಷ್ಯ ಈ ಬ್ರದರ್ ಹತ್ರ ಹೋದ, ಈ ಸಾಮ್ಯಾರ ಹತ್ರ ಹೋದ, ಇವರಿಂದ ನನ್ನ ಮಗಳು ಮದುವೆ ಹಾಳಾಯ್ತು, ಮುಗಿದೋಯ್ತು ಕತೆ. ನಾನು ಅದಕ್ಕೆ ಯಾವ ಮದುವೆಗೆ ಹೋಗೋದಿಲ್ಲ. ಯಾರು ಕೇಳಿದ್ರೆ ಪ್ರಾರ್ಥನೆ ಮಾಡ್ತೀನಿ. ಯಾಕೆ ಬೇಕು ಮುದ್ರೆ ತಲೆ ಮೇಲೆ ಒಂದು ಸೀರೆ? ವಾಕ್ಯ ಹೇಳ್ತದೆ ಈ ರೀತಿ ನಿಶ್ಚಯ ಮದುವೆ ಮಾಡಿಕೊಳ್ಳದಿರುವುದು ಇನ್ನಷ್ಟು ಒಳ್ಳೆಯದು. ಕೊನೆಯದಾಗಿ ನಾವು ನೋಡ್ತೇವೆ, ಪತಿಯು ಬದುಕಿರುವವರೆಗೂ ಸತಿಯು ಅವನಿಗೆ ಬಂದಿದ್ದಳು. ಒಂದು ಗಂಡ ಹೆಂಡತಿ ಮದುವೆ ಆಗಿರ್ತಾರೆ, ಆ ಗಂಡ ಜೀವಿಸಿರೋ ತನಕ ಮಾತ್ರ ಹೆಂಡತಿ ಇನ್ನೊಬ್ಬರ ಸಹವಾಸಕ್ಕೆ ಇನ್ನೊಬ್ಬರೊಂದಿಗೆ ಹೋಗುವಾಗಿಲ್ಲ. ಒಂದು ಪಕ್ಷ ಗಂಡ ಮರಣ ಹೊಂದಿದರೆ ಅವಳು ಯಾರನ್ನು ಬೇಕಾದ್ರೂ ಮದುವೆ ಮಾಡ್ಕೊಳ್ಬಹುದು, ಯಾರೊಂದಿಗೆ ಆದರೂ ತನ್ನ ಕುಟುಂಬ ಜೀವನ ಪ್ರಾರಂಭಿಸಬಹುದು ಒಬ್ಬರೊಂದಿಗೆ. ಪತಿ ಇರುವಾಗಲೇ ಯಾವ ಪತಿಯನ್ನ ಬಿಟ್ಟು ಬಿಡಬಾರದು. ವಾಕ್ಯ ಹೇಳ್ತಾ ಇದೆ, ಪತಿಯು ಬದುಕಿರುವವರೆಗೂ ಸತಿಯವನಿಗೆ ಬಂದಿದ್ದಳು. ಅವನು ಸತ್ತರೆ ತಾನು ಇಷ್ಟಪಟ್ಟವನನ್ನು ಮತ್ತೆ ಮದುವೆ ಆಗಲು ಸ್ವತಂತ್ರಳು. ಆದರೆ ಅವನು ಕ್ರೈಸ್ತ ವಿಶ್ವಾಸಿ ಆಗಿರಬೇಕು. ಆದರೂ ದೇವರ ವಾಕ್ಯ ಹೇಳ್ತದೆ, ಆಕೆ ವಿವಾಹವಾಗದೆ ಇದ್ರೆ ಇನ್ನೂ ಹೆಚ್ಚು ಭಾಗ್ಯವಂತಳು. ಇದನ್ನ ದೇವರ ಆತ್ಮ ಪ್ರೇರಣೆಯಿಂದ ನಾನು ಹೇಳ್ತಾ ಇದ್ದೇನೆ, ಸಂತ ಪೌಲರು ಹೇಳ್ತಾ ಇದ್ದಾರೆ. ಕೊನೆಯದಾಗಿ ನಾವು ಧ್ಯಾನಿಸ್ತೇವೆ. ಟೈಮ್ ಆಯಿತು, ಎಷ್ಟು ಜನ ಹೋಗ್ತಾ ಇದ್ದಾರೆ. ಪ್ರಿಯರೇ, ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ, ಗ್ರೂಪ್ಗಳಿಗೆ ಪದೇ ಪದೇ ಶೇರ್ ಮಾಡಿ. ಕೇಳಿ ದಯವಿಟ್ಟು ಇದಕ್ಕಾಗಿ ಪ್ರೋತ್ಸಾಹಿಸಿ. ಪ್ರಿಯರೇ, ಎಲ್ಲೆಲ್ಲಿಯೋ ಯಾವುದಕ್ಕೂ ಸಮಯವನ್ನು ಕಳೀತೀರಿ. ಇದೆಲ್ಲ ಜ್ಞಾನ, ವಿವೇಕ. ಸೊ ಇದಕ್ಕಾಗಿ ಪ್ರೋತ್ಸಾಹಿಸಿ. ಸೊ ಈ ಮದುವೆ ವಿವಾಹ ಸಂಸ್ಕಾರದ ಬಗ್ಗೆ ನಾವು ಮಾತನಾಡ್ತೇವೆ. ಅದರ ಬಗ್ಗೆ ಬೈಬಲ್ ಗ್ರಂಥ ಏನ್ ಹೇಳ್ತದೆ? 1 ಕೊರಿಂಥದವರಿಗೆ ಬರೆದ ಪತ್ರ 7ನೇ ಅಧ್ಯಾಯ, ಅನ್ಯ ಸ್ತ್ರೀ ಅನ್ಯ ಪುರುಷ ಮದುವೆ ಮಾಡಿಕೊಳ್ಬೇಕಾದ್ರೆ ಏನ್ ಸಂಭವಿಸ್ತದೆ? 1 ಕೊರಿಂಥ 7ನೇ ಅಧ್ಯಾಯ 12ನೇ ವಾಕ್ಯ. ಪ್ರಭುವಿನಲ್ಲಿ ಒಬ್ಬ ಸಹೋದರನಿಗೆ ಕ್ರೈಸ್ತ ವಿಶ್ವಾಸಿ ಇಲ್ಲದ ಸತಿ ಇದ್ದರೆ ಆಕೆ ಅವನೊಡನೆ ದಾಂಪತ್ಯ ಜೀವನ ನಡೆಸಲು ಒಪ್ಪಿದರೆ ಆಕೆಯನ್ನು ಬಿಟ್ಟು ಬಿಡಬಾರದು. ಸೊ ಅವಳನ್ನ ಬಿಟ್ಟು ಬಿಡಬಾರದು, ಅವನನ್ನು ಬಿಟ್ಟು ಬಿಡಬಾರದು. ದಾಂಪತ್ಯ ಜೀವನ ನಡೆಸುವುದಾದ್ರೆ ವಿವಾಹ ಜೀವನದಲ್ಲಿ ಒಂದಾಗುವುದಾದರೆ. ಹಾಗೆಯೇ ಒಬ್ಬ ಕ್ರೈಸ್ತ ಸಹೋದರಿಗೆ ಕ್ರೈಸ್ತ ವಿಶ್ವಾಸಿ ಅಲ್ಲದ ಪತಿ ಇದ್ದು ಅವನು ಆಕೆಯೊಂದಿಗೆ ದಾಂಪತ್ಯ ಜೀವನ ನಡೆಸಲು ಒಪ್ಪಿದರೆ ಆಕೆ ಅವನನ್ನು ಬಿಟ್ಟು ಬಿಡಬಾರದು. ಅವನು ಪತಿ ಬೇರೆ ಆಗ್ಬಹುದು, ಅಥವಾ ಕ್ರೈಸ್ತ ವಿಶ್ವಾಸಿ ಅಲ್ಲದೆ ಇರಬಹುದು. ಹುಡುಗ ಆಗ್ಬಹುದು, ಕ್ರೈಸ್ತ ವಿಶ್ವಾಸಿ ಅಲ್ಲ ಅಂದ್ರೂ ಸಹ ಅವರು ದಾಂಪತ್ಯ ಜೀವನ ಮಾಡ್ತಾರೆ ಅಂದ್ರೆ ಅದಕ್ಕೆ ಯಾರು ಅಡಚಣೆ ಮಾಡ್ಲಿಕ್ಕೆ ಅಧಿಕಾರ ಯಾರಿಗೂ ಇಲ್ಲ ಈ ಪ್ರಪಂಚದಲ್ಲಿ. ಯಾಕೆಂದರೆ ಕ್ರೈಸ್ತ ವಿಶ್ವಾಸಿಯಾದ ಸತಿಯ ಮುಖಾಂತರ ಪತಿಯು ದೇವರೊಂದಿಗೆ ಸಂಧಾನ ಪಡೆಯುತ್ತಾನೆ. ಅಂತೆ ಕ್ರೈಸ್ತ ವಿಶ್ವಾಸಿಯಾದ ಪತಿಯ ಮುಖಾಂತರ ಸತಿಯು ದೇವ ಜನರೊಂದಿಗೆ ಸಂಬಂಧವನ್ನು ಪಡೆಯುತ್ತಾಳೆ. ಇಲ್ಲದಿದ್ದರೆ ನಿಮ್ಮ ಮಕ್ಕಳು ಅಪವಿತ್ರರಾಗುತ್ತಿದ್ದರು. ನಾನು ಹೇಳಿದೆ, ನಮ್ಮ ಭೂಮಿ ಶಾಪ ಮುಗಿ ಆಗ್ತದೆ, ಕಳೆ ಬರ್ತದೆ ಎಂಬುದಾಗಿ. ಇದೇ ಉತ್ತರ.
ಯಾವಾಗ ನಾವು ದೇವರಲ್ಲಿ ಸಂಧಾನವಾಗ್ತೇವೋ, ಕ್ರಿಸ್ತಿಯ ಜೀವನದಲ್ಲಿ ಒಂದಾಗ್ತೇವೋ, ವಿಶ್ವಾಸದಲ್ಲಿ ವಿವಾಹ ಜೀವನದಲ್ಲಿ ಒಂದಾಗ್ತೇವೋ, ಆಗ ನಮಗೆ ಹುಟ್ಟುವಂತಹ ಮಕ್ಕಳು ಆಶೀರ್ವಾದ ಮಕ್ಕಳಾಗ್ತಾರೆ. ಅವರು ಅಪವಿತ್ರರಾಗುವುದಿಲ್ಲ, ಪವಿತ್ರರಾಗಿರ್ತಾರೆ. ಒಂದು ಪಕ್ಷ ನಾವು ಇದಕ್ಕೆ ಸಮ್ಮತಿಸದೆ ಹೋದರೆ, ಇಂತಹ ಕಾರ್ಯವನ್ನು ಮಾಡಿದ್ರೆ ನಮ್ಮ ಮಕ್ಕಳು ಅಪವಿತ್ರರಾಗುತ್ತಾರೆ. ಅಂತೆಯೇ ಕ್ರೈಸ್ತ ವಿಶ್ವಾಸಿಯಾದ ಪತಿಯ ಮುಖಾಂತರ ಸತಿಯು ದೇವಜನರಿಗೆ ಸಂಬಂಧ ಪಡೆಯುತ್ತಾಳೆ. ಒಂದು ವೇಳೆ ವಿಶ್ವಾಸವಿಲ್ಲದ ಸತಿಯಾಗಲಿ ಪತಿಯಾಗಲಿ ಬೇರ್ಪಟ್ಟು ಹೋಗಬೇಕೆಂದಿದ್ದರೆ ಹೋಗಲಿ. ಸೊ ಮದುವೆ ಆಗ್ತೀನಿ ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಯೂ ಇಲ್ಲ ಅಲ್ಲಿಯೂ ಇಲ್ಲ ಅಂತಿದೆಯಾ, ಬಿಟ್ಟುಬಿಡ್ಲಿ, ಹೋಗ್ಬಿಡ್ಲಿ. ಇಂತಹ ಸಂದರ್ಭದಲ್ಲಿ ಕ್ರೈಸ್ತ ಸಹೋದರನು ಇಲ್ಲವೇ ಸಹೋದರಿ ವಿವಾಹ ಬಂಧನದಿಂದ ವಿಮುಕ್ತರಾಗುತ್ತಾರೆ. ಸ್ತ್ರೀಯು ಕ್ರೈಸ್ತ ವಿಶ್ವಾಸಿಯಲ್ಲದ ನಿನ್ನ ಪತಿಯನ್ನು ಉದ್ಧಾರ ಮಾಡುವೆ ಎಂದು ಹೇಗೆ ಹೇಳಬಲ್ಲೆ? ಪುರುಷನೇ ಕ್ರೈಸ್ತ ವಿಶ್ವಾಸಿಯಲ್ಲದ ನಿನ್ನ ಸತಿಯನ್ನು ಉದ್ಧಾರ ಮಾಡುವೆ ಎಂದು ಹೇಗೆ ಹೇಳಬಲ್ಲೆ? ದೇವರ ಕರೆಗೆ ಮತ್ತು ಪ್ರಭು ನೀಡಿರುವ ವರದಾನಗಳಿಗೆ ಅನುಗುಣವಾಗಿ ಪ್ರತಿಯೊಬ್ಬರು ಬಾಳುವೆ ನಡೆಸಲಿ. ಒಂದು ಪುರುಷ ನೋಡಿ, ಕ್ರೈಸ್ತ ವಿಶ್ವಾಸಿಯಾಗಿರುವ ನೀನು ಒಬ್ಬ ಕ್ರೈಸ್ತ ವಿಶ್ವಾಸಿ ಇಲ್ಲದವನನ್ನ ಹೇಗೆ ಉದ್ಧಾರ ಮಾಡಲಿಕ್ಕೆ ಸಾಧ್ಯ? ಅಥವಾ ಅವನನ್ನ ನೀನು ಹೇಗೆ ಉದ್ಧಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಒಂದು ಕ್ರೈಸ್ತ ವಿಶ್ವಾಸಿಯಾದವಳು ಒಬ್ಬ ಕ್ರೈಸ್ತ ವಿಶ್ವಾಸವಿಲ್ಲದವನನ್ನು ಮದುವೆ ಮಾಡಿಕೊಂಡ್ರೆ ಅವಳು ತನ್ನಲ್ಲಿರುವ ವಿಶ್ವಾಸದ ಮೂಲಕವಾಗಿ ಅವನನ್ನ ಕ್ರಿಸ್ತನನ್ನಾಗಿಸುವುದಕ್ಕೆ ಪ್ರಯತ್ನಿಸಬೇಕು. ಹಾಗೆ ಕ್ರಿಸ್ತನನ್ನು ಧರಿಸಿಕೊಂಡವನು ಕ್ರಿಸ್ತನನ್ನು ಅರಿಯದವಳನ್ನು ವಿವಾಹ ಮಾಡಿಕೊಳ್ಳುವಾಗ ಅವಳು ಕ್ರಿಸ್ತನನ್ನು ಅರಿಯುವಂತೆ ಪ್ರೇರೇಪಿಸಬೇಕು, ಪ್ರೋತ್ಸಾಹಿಸಬೇಕು. ಇದೇ ಅನ್ಯ ಜನರ ಕ್ರೈಸ್ತೇತರೊಡನೆ ಮದುವೆ ಆಗುವಾಗ ನಾವು ಮಾಡಬೇಕಾಗಿರುವಂತಹ ಕರ್ತವ್ಯಗಳು. ಬಾ ಅಲ್ಲಿ ಹೋಗಿ ಬರೋಣ, ಬಾ ಆ ದೇವಸ್ಥಾನಕ್ಕೆ ಹೋಗಿ ಬರೋಣ, ಅಲ್ಲಿ ಪೂಜೆ ಮಾಡಿ ಬರೋಣ, ಅಲ್ಲಿ ಮೊಟ್ಟೆ ಹೊಡೆದು ಬರೋಣ, ತೆಂಗಿನಕಾಯಿ ಹೊಡೆದು ಬರೋಣ, ಒಂದು ತಾಯ್ತಿ ತರೋಣ, ಮಗುಗೆ ಜ್ವರ, ಮಗುಗೆ ನೆಗಡಿ, ಮಗುಗೆ ಕೆಮ್ಮು, ಅಲ್ಲಿ ಹೋಗಿ ಬರೋಣ. ಆಯ್ತ್ರಿ ಬರ್ತೀನಿ ಕಣ್ರಿ. ಅಲ್ಲಿಯೂ ಹೋಗು, ಅಲ್ಲಿಯೂ ಕಿತ್ಕೋ, ಅಲ್ಲಿಯೂ ನಾಮ ಬಡ್ಕೋ, ಅಲ್ಲಿಯೂ ಮಡ್ಕೋ, ಎಲ್ಲ ಹೊಡ್ಕೋ. ಇಲ್ಲಿಗ ಬನ್ರಿ ಚರ್ಚಿಗೆ ಹೋಗೋಣ, ಬನ್ರಿ. ಬನ್ನಿ, ಹೋಗ್ತೀನಿ ಚರ್ಚಿಗೆ ಹೋಗೋಣ, ಬನ್ನಿ. ಇಲ್ಲಿಯೂ ಆಯ್ತು, ಇಲ್ಲಿ ಆಮೇನ್. ಗೊತ್ತಾಯ್ತು. ಈ ಜೀವನ ಬೇಕಾ? ಯಾರನ್ನ ದ್ರೋಹಿಸ್ತೇವೆ? ದೇವರನ್ನ. ಜನರ ಕಣ್ಣುಗಳು ಕಟ್ತೇವೆ, ಆನ್ಲೈನ್ ಕೆಲಸಗಳನ್ನ ಮಾಡ್ತೇವೆ, ಆಫ್ಲೈನ್ ಕೆಲಸ, ಆನ್ಲೈನ್ ಅಲ್ಲ ಆಫ್ಲೈನ್ ಕೆಲಸವನ್ನ ಮಾಡ್ತೇವೆ. ಜನರ ಮುಂದೆ, ದೇವ್ರ ಮುಂದೆ ಆಫ್ಲೈನ್ ಕೆಲಸ ಮಾಡ್ಲಿಕ್ಕೆ ಆಗ್ತದ? ಆಶೀರ್ವಾದ ಸಿಗ್ತದ? ಇಲ್ಲಿ ಗಂಡ ಕರೀತಾರೆ ಅಂತ ಅಲ್ಲಿ ಹೋಗುದು, ಇಲ್ಲಿ ಹೆಂಡತಿ ಕರೀತಾರೆ ಅಂತ ಇಲ್ಲಿ ಬರುದು. ಎರಡೂ ಅವರೂ ದೇವರೇ, ಇವರೂ ದೇವರೇ, ಇಲ್ಲಿ ಒಂದು ದೇವರು, ಅಲ್ಲಿ ಒಂದು ದೇವರು. ಅಪ್ಪ ಅಪ್ಪ ಅಪ್ಪ, ಎಂತ ವಿಶ್ವಾಸ! ವಿವಾಹ ಜೀವನ ಕಥೋಲಿಕ ಧರ್ಮಸಭೆಯಲ್ಲಿ ಶ್ರೇಷ್ಠ ಸಂಸ್ಕಾರ ವಿವಾಹ ಸಂಸ್ಕಾರ. ಈ ವಿವಾಹ ಸಂಸ್ಕಾರದ ಆಳಗಳು, ಈ ಆಳಗಳಲ್ಲಿ ನಾವು ಈಜಬೇಕು, ಕಂಡುಕೊಳ್ಳಬೇಕು. ಈ 30 ಗಂಟೆಗಳ ಧ್ಯಾನವನ್ನು ನಾವು ಕೇಳಿದ್ದೇವೆ ಪ್ರಿಯರೇ. ಎಷ್ಟು ಜನರ ಮಧ್ಯದಲ್ಲಿ ಇದು ಆಳವಾಗಿ ಬೇರೂರ್ತಾ ಇದೆ ಗೊತ್ತಿಲ್ಲ. ಎಷ್ಟು ಜನ ಇದಕ್ಕೆ ಪ್ರತಿಬಿಂಬಿಸ್ತಾ ಇದ್ದಾರೆ ಗೊತ್ತಿಲ್ಲ. ಆದರೆ ಇದು ಒಂದು ಸಾಧನೆ ಎಂಬುದಾಗಿ ಹೇಳ್ತೇನೆ ನಾನು. ಇದು ಪವಿತ್ರಾತ್ಮರ ಮುಖಾಂತರವಾಗಿ ನಡೀತಾ ಇರುವಂತಹ ಸಾಧನೆ. ಇದುವರೆಗೂ ವಿವಾಹ ಸಂಸ್ಕಾರಗಳ ಕುರಿತು, ಹೀಗೆ ಸಂಸ್ಕಾರಗಳ ಕುರಿತು ಇಷ್ಟು ಗಂಟೆಗಳ ಕಾಲ ಇದುವರೆಗೂ ಇತಿಹಾಸದ ಪುಟದಲ್ಲಿ ಶುಭ ಸಂದೇಶನ ಸಾರಲಿಕ್ಕೆ ದೇವರು ತೋರಿಸಿಲ್ಲ. ಇದೇ ಮೊಟ್ಟ ಮೊದಲನೇ ಬಾರಿಗೆ. ಬೇಕಾದ್ರೆ ನೀವು ಪರಿಶೀಲನೆ ಮಾಡಿ, ಯೂಟ್ಯೂಬ್ ಎಲ್ಲಿ ಬೇಕಾದ್ರೂ ಹೋಗಿ ಪರಿಶೀಲನೆ ಮಾಡಿ. ಸೊ ಇದನ್ನು ನಾನು ಯಾಕೆ ಹೇಳ್ತೇನೆ? ದೇವರ ಮಹಿಮೆಗಾಗಿ ನಾನು ಹೇಳ್ತಾ ಇದ್ದೇನೆ. ಅನುಭವಗಳೊಂದಿಗೆ ಸಾರುವಂತ ಸಂದೇಶ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ನನ್ನನ್ನು ಮೆಚ್ಚಿಸ್ಕೊಳ್ಬೇಕು, ನೀ ನನಗೆ ಬೇಸ್ಗಿರಿ ಹೇಳ್ಬೇಕು, ಶಾಲ್ ಓದಿಸ್ಬೇಕು, ಥ್ಯಾಂಕ್ಸ್ ಹೇಳ್ಬೇಕು, ಇದಕ್ಕಾಗಿ ಅಲ್ವಲ್ಲ. ನಾನೇನಿಲ್ಲ, ಎಲ್ಲ ಅವ್ರಿಗೆ ಯೇಸುವಿಗೆ ಹೇಳ್ಬೇಕು ಥ್ಯಾಂಕ್ಸ್. ಯಾಕಂದ್ರೆ ಎಲ್ಲ ಅವರು, ನಾವೇನು ಇಲ್ಲ, ನಾನೇನಿಲ್ಲ, ನಾನು ಕರಿಮಣ್ಣು ಅಷ್ಟೇ, ಜೇಡಿ ಮಣ್ಣು ಅಷ್ಟೇ. ನಾನು ಏನೇ ನಡೆದ್ರು ಅವ್ರಿಗೇನೆ, ಏನೇ ಆದ್ರೂ ಅವ್ರಿಗೇನೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತನಾದ ತಂದೆಯಾದ ದೇವರಲ್ಲಿ ಮಹತ್ವ, ಗೌರವ, ಮಹಿಮೆ ಅವರಿಗೆ ಮಾತ್ರ ಸಲ್ಲಬೇಕು. ಮನುಷ್ಯನಾದಂತ ಯಾವನಿಗೂ ಅಲ್ಲ, ಯಾರಿಗೂ ಅಲ್ಲ, ಇವರಿಗೆ ಮಾತ್ರ ಸಲ್ಲಬೇಕು. ಮನುಷ್ಯರಾದಂತ ಯಾರಿಗೂ ಅಲ್ಲ, ಇವರಿಗೆ ಮಾತ್ರ ಸಲ್ಲಬೇಕಾಗಿರುವಂಥದ್ದು. ಪಾತಾಳ ಭೂನಿವಾಸಿಗಳು ಅವರ ಮುಂದೆ ಮಾತ್ರ ಶಿರವಾಗಬೇಕಾಗಿದ್ದು. ಎಲ್ಲ ಮಹತ್ವ ಅವರದ್ದು, ಯಾಕೆಂದ್ರೆ ಎಲ್ಲ ಮಾಡೋದವರನ್ನೇ. ಸರ್ಕಸ್ ಮಾಡೋರ ಹತ್ರ ಹೋಗ್ಬೇಡಿ.
ಸತ್ಯ ಹೇಳೋರ ಹತ್ರ ಹೋಗಿ. ಕಹಿಯಾಗಿರ್ತದೆ, ಕೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಕೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಕೇಳಿ ಕೇಳಿ, ಹೊರಗೆ ಹೋಗ್ಬೇಡಿ, ಕೇಳಿ ಏನ್ ಹೇಳ್ತಾ ಇದ್ದಾರೆ, ಯಾಕೆ ಹೇಳ್ತಾ ಇದ್ದಾರೆ, ಯಾಕೆ ಬೊಬ್ಬೆ ಆಗ್ತಾ ಇದ್ದಾರೆ, ಯಾಕೆ ಇವರು ಇಷ್ಟು ಶಕ್ತವಾಗಿ ಮಾತಾಡ್ತಾ ಇದ್ದಾರೆ, ಏನು ಇದರ ಒಳ ಅರ್ಥ ಏನು, ಇದರ ಕಾರ್ಯ ಏನು. ಮುದ್ದಾಡೋರ ಹತ್ರ ಹೋಗ್ಬಿಡಿ, ಮುದ್ದು ಮಾಡಿ ನಿಮ್ಮನ್ನ ನಾಶ ಮಾಡಿಬಿಡ್ತಾರೆ. ಓಕೆ, ತಲೆಸೋರ ಹತ್ರ ಹೋಗ್ಬೇಡಿ, ನಿಮ್ಮನ್ನ ತುಂಬಾ ಹೊಗಳಿಕೆ ಗುಣಗಾನ ಮಾಡಿ ಅವ್ರಿಗೆ ಹೋಗ್ಬೇಡಿ. ಮತ್ತೆ ನೀವು ಕೊಟ್ಟು ಅಯ್ಯೋ ಅವರ ಜೊತೆಲ್ಲ ಹೋಗ್ಬೇಡಿ. ಕೊಟ್ರೆ ಒಳ್ಳೆಯವರು, ಕೊಡದಿದ್ರೆ ಕೆಟ್ಟವರು ಅಂತಿಲ್ಲ. ಸತ್ಯ ಸತ್ಯ ಅಷ್ಟೇನೆ, ಸತ್ಯ ಸತ್ಯ ಅಷ್ಟೇ, ಬೇರೆ ಎಂತನೂ ಇಲ್ಲ. ತಪ್ಪು ತಪ್ಪು. ಅವ್ನು ಕಾಣಿಕೆ ಕೊಟ್ಬಿಟ್ಟಿದ್ದಾರೆ, ಅವರು ಏನೋ ದುಡ್ಡು ಸಹಾಯ ಮಾಡ್ಬಿಟ್ಟಿದ್ದಾರೆ, ಅದರಿಂದ ಅವ್ರಿಗೆ ಗುಲಾಮರಾಗು, ಇವ್ರಿಗೆ ಗುಲಾಮರಾಗಬೇಕು. ಸಾಮ್ಯರು, ಬ್ರದರು, ಸಿಸ್ಟರು, ಕನ್ಯಾಸ್ತ್ರೀ, ಇದೆಲ್ಲ ಡಮ್ಮಿ ಕೇಸ್. ಯಾರೇ ನಿನ್ನ ಮುಂದೆ ಇದ್ರು ತಪ್ಪು ತಪ್ಪೆ, ಇಷ್ಟೇ. ಇವತ್ತು ಮುಖ ನೋಡಿ ಮಣೆ ಹಾಕ್ತಾರೆ, ದುಡ್ಡು ಕೊಡೋರು ನೋಡಿ ಮಣೆ ಹಾಕ್ತಾರೆ, ಅದೆಲ್ಲ ಬೇಕಾಗಿಲ್ಲ. ನಾವು ದೇವರ ಮಕ್ಕಳು ಎಂಬುದನ್ನು ಕಂಡುಕೊಳ್ಬೇಕು. ಅದರಿಂದ ಕಥೋಲಿಕ ಧರ್ಮಸಭೆ ದುಡ್ಡಿಗಾಗಿಯೂ ಅಲ್ಲ, ಇನ್ನೊಬ್ಬರು ಹೇಳುವಂಥ ಮಾತಿಗೆ ಮಣೆ ಹಾಕುವಂಥದ್ದು ಇಲ್ಲ, ಸತ್ಯವನ್ನು ಮಾತ್ರ ಸಾರುವಂಥದ್ದು. ಹೀಗೆ ಕಥೋಲಿಕ ಧರ್ಮಸಭೆಯ ಶ್ರೇಷ್ಠ ಸಂಸ್ಕಾರವಾದಂತಹ ವಿವಾಹ ಸಂಸ್ಕಾರದ ಈ 19ನೆಯ ಭಾಗವನ್ನು ನಾವು ಧ್ಯಾನಿಸಿದ್ದೇವೆ. ನಾಳೆ ಧ್ಯಾನಿಸ್ತೇವೆ ಕೊನೆಯ ಭಾಗ, ವಿವಾಹ ಸಂಸ್ಕಾರದ ಭಾಗ 20. ಸೊ ನಿಮ್ಮೆಲ್ಲರಿಗೂ ನಾಳೆ ಸ್ವಾಗತಿಸ್ತೇನೆ. ದಯವಿಟ್ಟು ನಿಮ್ಮೆಲ್ಲ ಬಂಧು ಮಿತ್ರದ ಎಲ್ಲರಿಗೂ ಆಹ್ವಾನಿಸಿರಿ, ನಿಮ್ಮ ಗ್ರೂಪ್ಗಳಿಗೆ ಎಲ್ಲರಿಗೂ ಶೇರ್ ಮಾಡಿ. ಸೊ ನನಗಾಗಿ ಪ್ರಾರ್ಥಿಸಿರಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯರೇ, ಇದರ ಸಿಡಿಗಳು ನಿಮಗೆ ಬೇಕು, ದಯವಿಟ್ಟು ಪ್ರೋತ್ಸಾಹಿಸಿ, ದಯವಿಟ್ಟು ಪ್ರೋತ್ಸಾಹಿಸಿ. ಈ ಸಿಡಿಗಳನ್ನ ನಿಮಗೆ ಕೊಡಲಾಗ್ತದೆ. ಸೊ ದಯವಿಟ್ಟು ನೀವು ಯಾರಿಗೆ ಬೇಕಾದರೂ ನೀವು ಸೇಲ್ ಮಾಡಬಹುದು. ಕೇವಲ 100 ರೂಪಾಯಿ ಮಾತ್ರ ಒಂದು ಸಿಡಿಯ ಬೆಲೆ. ಬರೀ ಒಂದು ಹೋಟೆಲ್ಗೆ ಹೋದರೆ ಒಂದು ಪಾನಿಪುರಿ, ಒಂದು ಟೀ ಕುಡಿದು, ಒಂದು ಜ್ಯೂಸ್ ಕುಡಿದ್ರೆ 100 ರೂಪಾಯಿ ಮುಗಿದೋಯ್ತು. ಸೊ ಇದರಿಂದ ಆತ್ಮಗಳು ರಕ್ಷಣೆ ಹೊಂದದೆ, ಕುಟುಂಬಗಳು ರಕ್ಷಣೆ ಹೊಂದದೆ, ಯುವಕ ಯುವತಿಯರು ಸತ್ಯವನ್ನು ಅರ್ಥಕೊಳ್ತಾರೆ, ನಿಮ್ಮ ಮಕ್ಕಳ ಜೀವನದಲ್ಲಿ ಒಂದು ಭವಿಷ್ಯ ಉದ್ಭವ ಆಗ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ಬ್ರದರ್ ರೊಜಾರಿಯೋ ಪಾಡೋಪುರ. ಮೇ ಗಾಡ್ ಬ್ಲೆಸ್ ಯು.